ಯತ್ರಾದಿಸೂರವುದಿತೋ ವಿಭಾತಿ ಕಸ್ಮೈ ದೇವಾಯ ಹವಿಷಾ ವಿಧೇಮ ಆಪೋ ಹಯದ್ಬೃಹತೀರ್ವಿಶ್ವಮಾಯನ್ ಗರ್ಭಂ ದದಾನಾ ಜನಯಂತೀರಗ್ನಿಂ ತತೋ ದೇವಾನಾಂ ಸಮವರ್ತತಾ ಸುರೇಖ ಕಸ್ಮೈ ದೇವಾಯ ಹವಿಷಾ ವಿಧೇಮ ಯಶ್ಚಿದಾಪೋ ಮಹಿನಾ ಪರ್ಯಪಶ್ಯತ್ತಕ್ಷಂ ದದಾನಾ ಜನಯಂತೀರ್ಯಜ್ಞಂ ಯೋ ದೇವೇಶ್ವಧಿದೇವ ಏಕ ಆಸೀತ್ ಕಸ್ಮೈ ದೇವಾಯ ಹವಿಷಾ ವಿಧೇಮ ಮಾನೋ ಹಿಗುಂಸೀಜ್ಜನಿದಾಯ ಪೃಥಿವ್ಯಾ ಯೋ ವಾದಿವಂ ಸತ್ಯಧರ್ಮಾ ಜಜಾನ ಯಶ್ಚಾಪಶ್ಚಂದ್ರ ಬೃಹತೀರ್ಜಜಾನ ಕಸ್ಮೈ ದೇವಾಯ ಹವಿಷಾ ವಿಧೇಮ ಪ್ರಜಾಪತೇನ ತ್ವದೇತಾನ್ಯನ್ಯೋ ಯಸ್ತೆ ಜಾತಾನಿ ಪರಿತಾ ಬಭೂವ ಯತ್ಕಾಮಾಸ್ತೇಜೋಮಸ್ತನ್ನೋ ಅಸ್ತು ಭಯಜ್ಞಸ್ಯಾಮಪತಯೋರಯೀಣಾಂ ಹರಿ ತಮಗೆಲ್ಲ ಪ್ರಣಾಮಗಳು ಮತ್ತು ಈ ಎರಡನೆಯ ಪ್ರವಚನಕ್ಕೆ ತಮಗೆ ಸ್ವಾಗತ. ನಿನ್ನೆಯ ಪ್ರವಚನದಲ್ಲಿ ಸ್ವಲ್ಪ ಮಟ್ಟಿಗೆ ವೇದದ ಪರಿಚಯವನ್ನೇ ತಮಗೆ ಮಾಡಿಕೊಟ್ಟೆ. ವೇದವನ್ನು ಅಭ್ಯಾಸ ಮಾಡತಕ್ಕ ರೀತಿ, ಅದು ಎಷ್ಟು ಪ್ರಾಚೀನ ವೇದ ಸೂಕ್ತಗಳು ಎಂಬುದನ್ನು ಭಾರತೀಯರಿಗೆ ಅವರ ಎಲ್ಲ ಸಂಸ್ಕೃತಿಗೆ ತಾಯಿ ಬೇರಾದ ಈ ವೇದದ ವಿಚಾರಗಳು, ಸತ್ಯ, ಧರ್ಮ, ಋತ, ಯಜ್ಞ ಮೊದಲಾದವನ್ನ ತಲೆಕೆಳಕು ಮಾಡಿದ ಹೊರತು ಭಾರತೀಯರನ್ನು ಪರಿವರ್ತಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಪಶ್ಚಿಮದವರು ಅದರಲ್ಲಿ ಏನು ಪ್ರಯತ್ನಗಳನ್ನು ಮಾಡಿದರು, ಕೆಟ್ಟ ಪ್ರಯತ್ನಗಳನ್ನು ಮಾಡಿದರು, ಸ್ವಲ್ಪ ಮಟ್ಟಿಗೆ ಪ್ರಸ್ತಾಪ ಮಾಡಿದೆ. ಇವತ್ತು ನಮಗೆ ನಾವೇ ಪರಕೀಯರಾಗುವ ಸೆಲ್ಫ್ ಏಲಿಯನೇಷನ್ ಆಗುವ ಪರಿಸ್ಥಿತಿಗೆ ಯಾತಕ್ಕೆ ಮುಟ್ಟಿದ್ದೇವೆ ಅಂದರೆ ವೇದದಿಂದ ದೂರ ಸರಿತಾ ಇದ್ದೇವೆ. ವೇದದ ಬಗೆಗೆ ಅಪಪ್ರಚಾರಗಳು ಬಹಳಷ್ಟು ಆಗ್ತಾ ಇವೆ. ಪ್ರಾಸಂಗಿಕವಾದರೂ ಅಲ್ಲಲ್ಲಿ ಹೇಳಬೇಕಾಗ್ತದೆ. ನಮ್ಮ ವೇದ ಸಂಸ್ಕೃತಿಯ ಪರಿಚಯ 10 ಸಂಪುಟಗಳಲ್ಲಿ ಉದ್ದಕ್ಕೂ ಇದನ್ನು ಪ್ರಸ್ತಾಪ ಮಾಡಿ ಪೂರ್ವ ಪಕ್ಷಗಳನ್ನು ನಿರಾಕರಣೆ ಮಾಡಿ ತಾನು ಉತ್ತರ ಕೊಟ್ಟಿರುವುದನ್ನು ತಾವು ಪುಸ್ತಕ ತಗೊಂಡು ಓದಿ ನೋಡಬೇಕು. 3-4 ಮುದ್ರಣಗಳಾಗಿವೆ ಆ ಗ್ರಂಥಗಳು. 73ನೇ ಇಸವಿಯಿಂದ ಅಗಾಧ ಪ್ರಯತ್ನವನ್ನು ನಾನು ಪ್ರಾಯಶಃ ಕನ್ನಡದಲ್ಲಿ ಮೊದಲ ಬಾರಿಗೆ ಅಂತ ಕಾಣಿಸ್ತದೆ ಅದನ್ನು ಮಾಡಿಕೊಂಡು ಬರುವ ಪ್ರಯತ್ನವನ್ನು ಮಾಡಿದ್ದೇನೆ. ವೇದದಲ್ಲಿ ಈ ಹೊತ್ತು ಋಷಿಗಳ ಸ್ವರೂಪ ಪರಿಚಯ, ಅದರಲ್ಲಿ ವಿಶೇಷವಾಗಿ ಅಗಸ್ತ್ಯರು ಈ ನಾಡಿಗೆ ಏನು ಕೊಡುಗೆಯನ್ನು ಕೊಟ್ಟರು ಅನ್ನುವುದನ್ನು ಕುರಿತು ಪರಿಚಯ ಮಾಡುವ ಯತ್ನ ಮಾಡ್ತೇನೆ. ಇದನ್ನು ನಾಳೆ ಮತ್ತೆ ಮುಂದುವರಿಸಿ ವಸಿಷ್ಠ ವಿಶ್ವಾಮಿತ್ರರ ಪರಿಚಯ, ಅವರ ಕುಖ್ಯಾತವಾದ ಈ ಕಲಹದ ವೃತ್ತಾಂತವನ್ನೇನು ಕೊಟ್ಟಿದ್ದಾರೆ ವೇದಗಳಲ್ಲಿ, ಮಹಾಭಾರತ, ರಾಮಾಯಣಗಳಲ್ಲಿ, ಅದರ ಉಪಧ್ವನಿಗಳು, ಓವರ್ ಟೋನ್ಸ್, ಅಂಡರ್ ಟೋನ್ಸ್ ಇವತ್ತಿಗೂ ಹೇಗೆ ಪ್ರಸ್ತುತವಾಗಿವೆ, ಒಂದು ಸಮಾಜದ ಧ್ರುವೀಕರಣದ ತತ್ವ ಅದರಲ್ಲಿ ಹೇಗೆ ಅಡಗಿದೆ ಎನ್ನುವುದನ್ನು ನಾಳೆ ಪ್ರಸ್ತಾಪ ಮಾಡ್ತೇನೆ. ನಿನ್ನೆ ಹೇಳಿದ ಮತ್ತೊಂದು ಮಾತನ್ನು ಇವತ್ತು ಪುನಃ ಉಚ್ಚಾರ ಮಾಡ್ತೇನೆ. ಈ 7 ಪ್ರವಚನಗಳಲ್ಲಿ ವೇದದ ಎಲ್ಲ ಅಂಶಗಳನ್ನು ಪರಿಚಯ ಮಾಡುವುದು ಆಗುವುದಿಲ್ಲ. ನಾನು ಪರಿಚಯ ಮಾಡಿದರೂ ತಮಗೆ ಹೃದಯದಲ್ಲಿ ನಿಲ್ಲುವುದು ಕಷ್ಟ. ಒಂದು ಪ್ರವಚನದಲ್ಲಿ ಒಂದು ಅಂಶವನ್ನು ಒಬ್ಬರು ಗ್ರಹಿಸಿದರೆ ಬಹಳ ದೊಡ್ಡ ವಿಷಯ ಅಂತ ನಾನು ಭಾವನೆ ಮಾಡ್ತೇನೆ. ಯಾಕೆಂದರೆ ಇದು ಬ್ರಹ್ಮವಿದ್ಯೆ. ಯಾರಿಗಾದ್ರೂ ಏನಾದ್ರು ತಿಳಿಲಿಲ್ಲ ಅಂದರೆ ಏನು ಮಹಾಬ್ರಹ್ಮವಿದ್ಯೆ ಅಂತ. ಬ್ರಹ್ಮವಿದ್ಯೆ ಅಂದರೆ ಅತ್ಯಂತ ಕಠಿಣವಾದದ್ದು, ತಿಳಿಯುವುದಕ್ಕೆ, ಉಪಾಸನೆ ಮಾಡುವುದಕ್ಕೆ ತುಂಬ ಶ್ರಮದಾಯಕವಾದದ್ದು, ಆದರೆ ಶ್ರಮಪಟ್ಟರೆ ಸಾರ್ಥಕವಾದದ್ದು ಅನ್ನುವ ಪ್ರಜ್ಞೆ ನಮ್ಮ ರಕ್ತದಲ್ಲಿ ಹಿಂದಿನಿಂದ ಹಿರಿಯರು ಕೊಟ್ಟಿದ್ದಾರೆ. ವೇದಗಳನ್ನು ಪ್ರತ್ಯಕ್ಷ ಮಾಡಿಕೊಂಡ ಮಹರ್ಷಿಗಳು ಒಂದು ವಿಚಿತ್ರವಾದ ಲಿಪಿಯಲ್ಲಿ ಇಡೀ ಮಂತ್ರಗಳನ್ನು ಗುರುತಿಡುವಂತಹ ಪದ್ಧತಿಯನ್ನು ರೂಪಿಸಿಕೊಂಡಿದ್ದರು ಅಂತ ನಿನ್ನೆ ಪ್ರಸ್ತಾಪ ಮಾಡಿ,
ಈ ಹರಪ್ಪ ಮೊಹೆಂಜೊದಾರಗಳ ಉತ್ಖನನದಲ್ಲಿ ಈ ಸಿಂಧೂ ಕೊಳ್ಳದಲ್ಲಿ ದೊರಕಿರುವ ಮುದ್ರೆಗಳು, ಸೀಲ್ಸ್ ಅಂತ ಏನಿವೆ, ಅದರ ಮರ್ಮವನ್ನು ಸ್ವಲ್ಪ ನಿನ್ನೆ ಉದ್ಘಾಟನೆ ಮಾಡಿದೆ. ಇನ್ನು ಹೇಳ್ತಾ ಇರೋದು, ನಿನ್ನೆ ಅಕಸ್ಮಾತ್ ಬಾರದೇ ಇದ್ದವರಿಗೆ ಸ್ವಲ್ಪ ಏನು ಹೇಳಿದ್ದೆ ಅನ್ನೋದು ನೆನಪಾಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಿದ್ದೇನೆ. ಸಸರ್ಪರಿ, ದಟ್ ಲ್ಯಾಂಗ್ವೇಜ್ ವಾಸ್ ಕಾಲ್ಡ್ ಸಸರ್ಪರಿ. ಅದು ಹೇಗೆ ಇವತ್ತು ಇಬ್ಬರು ಮಹನೀಯರು ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್ ಡಿಸೈಫರ್ಡ್ ಪುಸ್ತಕ ಬರೆದಿದ್ದಾರೆ, ಒಬ್ಬರು ಬೆಂಗಳೂರಲ್ಲಿದ್ದಾರೆ ಅನ್ನೋದು ತಮಗೆಲ್ಲ ಹೇಳಿದೆ. ಇರಲಿ, ಇವತ್ತು ಎಲ್ಲಿಂದ ಆರಂಭ ಮಾಡ್ತೇನೆ ಅಂದರೆ, ವೇದದಲ್ಲಿ ಇರುವುದೆಲ್ಲ ಸಾಂಕೇತಿಕವಾದಂತಹ ವಿಷಯಗಳ ನಿರೂಪಣೆ, ಸಿಂಬಾಲಿಕ್ ಲ್ಯಾಂಗ್ವೇಜ್. ಇದು ನಮಗೆ ಅರ್ಥವುಳ್ಳದ್ದು ಎಂಬ ಪ್ರಜ್ಞೆಯನ್ನು ಹಿರಿಯರು ತುಂಬ ಪ್ರಾಚೀನ ಕಾಲದಿಂದ ಹಿಡಿದಿಟ್ಟಿದ್ದಾರೆ. ಇವತ್ತು ನಮಗೆ ಅನೇಕ ಮಂತ್ರಗಳ ಕೀಲಿ ಕೈ ದೊರಕುವುದಿಲ್ಲ. ಮಂತ್ರ ಇದೆ, ಅರ್ಥ ಇದೆ, ಇದರಲ್ಲಿ ಅರ್ಥ ಇದೆ ಎನ್ನುವ ಶ್ರದ್ಧೆ ನಮಗೆ ಇದೆ. ಯಾರಾದರೂ ಇಷ್ಟೆಲ್ಲ ಹೇಳಿದ್ರಲ್ಲ, ಇದರಲ್ಲೇನು ಅರ್ಥ ಇದೆ ಅಂತ ಕೇಳಿದರೆ, ವೇದವನ್ನು ಕಂಠಪಾಠ ಮಾಡಿದ ಪಂಡಿತರಿಂದ ಹಿಡಿದು ದೈನಂದಿನ ಯಾಜ್ಞಿಕ ಪ್ರಯೋಗವನ್ನು ಮಾಡಿಕೊಡ್ತಕ್ಕಂತಹ ನಿಮ್ಮ ಮನೆಯ ಪುರೋಹಿತರುಗಳವರೆಗೆ 100ರಲ್ಲಿ 90-95ರವರೆಗೆ ಅರ್ಥಗಳ ಗೊತ್ತಿಲ್ಲದೆ ಇರುವಂತಹ ದುಸ್ಥಿತಿಗೆ ನಾವು ಮುಟ್ಟಿಬಿಟ್ಟಿದ್ದೇವೆ. ಹಾಗಂದ್ರೆ ಅದಕ್ಕೆ ಅರ್ಥ ಇಲ್ಲ ಅಂತಲ್ಲ, ಅರ್ಥ ಇದೆ. ಆ ಅರ್ಥ ಉಪಾಸನಾ ವೇದ್ಯ, ಯೋಗದಲ್ಲಿ ವೇದ್ಯ. ಯುಂಜತೆ ಮನ ಉತಯುಂಜತೆ ಧಿಯಃ. ಋಗ್ವೇದದಲ್ಲಿ ಒಂದು ಮಂತ್ರ ಹೇಳುತ್ತೆ, ಯಜುರ್ವೇದದಲ್ಲಿ ನಮ್ಮ ಕೃಷ್ಣ ಸಂಹಿತೆಯಲ್ಲಿ, ತೈತ್ರಿಯ ಸಂಹಿತೆಯಲ್ಲಿ ಹೇಳ್ತಾರೆ, ಬುದ್ಧಿ ಮನಸ್ಸು ಒಂದಕ್ಕೊಂದಕ್ಕೆ ಸೇರಬೇಕು. ಯುಂಜತೆ ಮನ ಉತಯುಂಜತೆ ಧಿಯಃ. ಧೀಹಿ ವಿಚಾರಪರವಾದಂತಹ ಬುದ್ಧಿ, ಮನಸ್ಸು ಇಂಪ್ರೆಷನಬಲ್ ಆಸ್ಪೆಕ್ಟ್ ಆಫ್ ದಿ ಮೈಂಡ್, ಭಾವನಾತ್ಮಕ ಬುದ್ಧಿಯಾತ್ಮಕ. ಈ ಎರಡನ್ನ ಪರಸ್ಪರ ಕೂಡಿಸಿ ವಿಚಾರ ಭಾವನೆಗಳ ಸಂಗಮದಲ್ಲಿ ಇಲ್ಲಿ ಒಳಗೆ ಹೇಳುವ ತತ್ವಗಳನ್ನು ಸಾಕ್ಷಾತ್ಕಾರ ಮಾಡಿಕೋ. ಎಲ್ಲಿ? ಕರ್ಮಕಾಂಡದ ನಡುವೆ ಹೇಳ್ತಾರೆ ಈ ಮಂತ್ರವನ್ನು, ಯಜುರ್ವೇದದಲ್ಲಿ. ಯೋಗ ಹುಟ್ಟಿದ್ದೇ ವೇದದಲ್ಲಿ. ಅಲೌಕಿಕವಾದ ಅತೀಂದ್ರಿಯವಾದ ಸತ್ಯ ಸಂಗತಿಗಳು ಮಹರ್ಷಿಗಳಿಗೆ ಗೋಚರವಾದದ್ದು ಅತ್ಯಂತ ಪರಿಶುದ್ಧವಾದ ಹೃದಯ ಪಟದಲ್ಲಿ, ಸ್ವರ್ಲೋಕದಲ್ಲಿ. ಮತ್ತೆ ನಿಮಗೆ ತಲೆನೋವಾಗ್ತದೆ ನನ್ನ ಭಾಷೆ. ಇದು ವಿಮಾನ ಇದ್ದಾಗ ಮೇಲಕ್ಕೆ ಏರ್ತದೆ, ಏರೋಡ್ರೋಮ್ನಲ್ಲಿ ರನ್ವೇ ಅಂತ ಇರ್ತದೆ, ಭಾಷೆ ಅಲ್ಲಿ ತನಕ ಹೋಗ್ತದೆ. ದೆನ್ ಇಟ್ ಟೇಕ್ಸ್ ಎ ಸಡನ್ ಫ್ಲೈಟ್. ಇಟ್ ಈಸ್ ಇಂಪಾಸಿಬಲ್ ಟು ಕನ್ವೆ ದಿ ಹೈಯರ್ ಮೀನಿಂಗ್ಸ್ ಆಫ್ ಲೈಫ್ ಆನ್ ಎ ಲೋಯರ್ ಪ್ಲೇನ್. ನಾವು ನೆಲದ ಮೇಲೆ ಕೂತಿದ್ದೇವೆ, ಭೂಹು ಪ್ರಜ್ಞೆಯವರು. ಇದರ ಮೇಲೆ ಭುವಃ ಪ್ರಜ್ಞೆ, ಅದರ ಮೇಲೆ ಸುವಹ ಬೆಳಕಿನ ಲೋಕ, ಅದರ ಮೇಲೆ ಮಹರ್ಲೋಕ. ಮಹಾಚಮಸ್ಯ ಪ್ರವೇದಯತೆ ಮಹ ಇತಿ ತದ್ಬ್ರಹ್ಮ ಸ ಆತ್ಮ ಅಂಗಾನ್ಯನ್ಯ ದೇವತಾ. ಮಹಾಚಮಸ್ಯರು ಮಹಾಚಮಸ್ಯರ ಮಗ ಪ್ರವೇದಯತೆ ಲೋಕಕ್ಕೆ ತಿಳಿಸ್ತಾರೆ. ವ್ಯಾಹೃತಿಗಳು 3 ಅಂತ ತಿಳ್ಕೊಂಡಿದ್ರಿ, 4ನೇದನ್ನು ಕಂಡು ಹಿಡಿದಿದ್ದೇನೆ. ಅದೇ ಪರಮೇಶ್ವರ, ಅದು ಪರಮಾತ್ಮ. ಮಹ ಇತಿ ತದ್ಬ್ರಹ್ಮ ಸ ಆತ್ಮ. ಚರಾಚರ ಜಗತ್ತಿನ ಎಲ್ಲ ವಸ್ತುಗಳಲ್ಲಿ ಒಂದು ದಿವ್ಯ ಚೈತನ್ಯ ಅಳಿಯದೇ ಇರುವುದು ಆತ್ಮವಾಗಿ ಇದೆ, ಅಂತರಾತ್ಮವಾಗಿದೆ. ಉಳಿದದ್ದೆಲ್ಲವೂ ನೀವು ಕಾಣುವುದು, ಕೇಳುವುದು, ನೋಡುವುದು, ಮೂಸುವುದು, ಅನುಭವಕ್ಕೆ ಬರುವುದು ಆ ಅಂತರಾತ್ಮದ ಸುತ್ತ ಇರುವ ಅಂಗ ಉಪಾಂಗಗಳು, ಶರೀರ ರೂಪಗಳು ಎಂಬುದಾಗಿ ಹೇಳಿಬಿಟ್ಟು. ಆ ಆತ್ಮ ಶಬ್ದ ವೇದದಲ್ಲಿ ಇಲ್ಲ ಅಂತಾರೆ ಕೆಲವರು. ಇಲ್ಲಿದೆ ನೋಡಿ, ವೇದ ಓದ್ದೇ ಇದ್ದವರು ವೇದದಲ್ಲಿ ಆತ್ಮ ಶಬ್ದವೇ ಇಲ್ಲ. ಅದಾಮೇಲೆ ಬಂತು. ಏನು ತಲೆ ಕಾಲು ಬಾಲ ಒಂದೂ ಇಲ್ಲದೆ ಪಶ್ಚಿಮದವರು ಮಾಡಿರುವ ಅಸಂಬದ್ಧ ಟೀಕೆಗಳು, ಅಪಾರ್ಥಗಳು. ಕೈಯಲ್ಲಿ ಕತ್ತಿ ತಗೊಳ್ಬೇಕು ಅನ್ಸುತ್ತೆ ನಮಗೆ ವೇದಗಳನ್ನು ಬಿಟ್ಟು. ಅತತೇರ್ವಾ ಅತ್ತೇರ್ವಾ ಅದ್ಯತೇರ್ವಾ. ಯಾವುದು ಎಲ್ಲವನ್ನೂ ತಿನ್ನುತ್ತದೆಯೋ, ತಿನ್ನುವುದು ನಾವು ಕನ್ನಡದಲ್ಲಿ ತಿನ್ನುವುದು ಬೇರೆ ಅರ್ಥ ಹೇಳ್ತೇವೆ. ದಟ್ ವಿಚ್ ಅಪ್ರೋಪ್ರಿಯೇಟ್ಸ್ ಎವ್ರಿಥಿಂಗ್ ಇನ್ ಟು ಇಟ್ ಸೆಲ್ಫ್, ಡಾಕ್ಟ್ರಿನ್ ಆಫ್ ಅಪ್ರೋಪ್ರಿಯೇಷನ್. ಅದ್ಯತೆ ಎಲ್ಲವನ್ನು ತಿನ್ನುವುದು.
ಅತತೇರ್ವ ಸರ್ವತ್ರ ಸಂಚಾರ ಯಾವುದು ಮಾಡಬಲ್ಲದೋ ಅದು ಆತ್ಮ. ಮತ್ತು ಯಾವುದು ಎಲ್ಲವನ್ನು ಇಷ್ಟಪಟ್ಟು ಪಡೆಯುತ್ತದೆಯೋ ಆಪ್ನೋತೇರ್ವ, ಇದು ಮೂರರ್ಥ. ದಟ್ ವಿಚ್ ಅಟೈನ್ಸ್ ವಾಟ್ ಎವರ್ ಇಟ್ ವಾಂಟ್ಸ್, ದಟ್ ವಿಚ್ ಕಾನ್ಸ್ಟೆಂಟ್ಲಿ ಮೂವ್ಸ್, ದಟ್ ವಿಚ್ ಅಪ್ರೋಪ್ರಿಯೇಟ್ಸ್ ಎವ್ರಿಥಿಂಗ್ ಇನ್ ಟು ಇಟ್ಸ್ ಓನ್ ಪ್ಯಾಟರ್ನ್ ಆಫ್ ಎಕ್ಸ್ಪೀರಿಯನ್ಸ್. ಇದು ಪರಮಾತ್ಮನಿಗೆ ಪರಿಪೂರ್ಣವಾಗಿ ಒಪ್ಪುವಂತಹ ಒಂದು ವಿಶೇಷಣ. ಜೀವಾತ್ಮನಿಗೆ ಹೇಳುವಾಗ ಕರ್ಮಫಲಗಳು ಅನ್ನೋ ಅರ್ಥದಲ್ಲಿ ಹೇಳ್ತೇವೆ. ಈ ಜಾತಿ ಹೇಳ್ತೇವೆ ಸ ಆತ್ಮ ಅಂಗ ಅನ್ಯನ್ಯ ದೇವತಾ. ಇವತ್ತು ದೇವತಾ ಮಂಡಲಕ್ಕೆ ಕೈ ಹಾಕೋದಿಲ್ಲ. ಋಷಿಗಳ ಪರಿಚಯ ಆದ್ಮೇಲೆ ಅದಕ್ಕೆ ಹೋಗೋಣ. ದೇವರು ಎಷ್ಟು, ಒಬ್ಬನೇ ದೇವರು 33 ಕೋಟಿ ಅಂತ ಹೇಳ್ತೇವಲ್ಲ. ನಿನ್ನೆ ಸ್ವಲ್ಪ ಅಲ್ಲಿಯೇ ಒಂದು ಮಾತನ್ನು ಜಜ್ಜಿಟ್ಟೆ. ದೇವರ ಸ್ವರೂಪವನ್ನು, ನಮ್ಮ ಜೀವಾತ್ಮ ಸ್ವರೂಪವನ್ನು, ಈ ಜೀವನದಲ್ಲಿ ನಾವು ಕೊಡ್ತಕ್ಕಂತಹ ಕಷ್ಟಗಳು, ಮಾಡಬೇಕಾದ ಹೋರಾಟಗಳು, ದೇವಾಸುರ ಯುದ್ಧದ ರೀತಿ ನೀತಿಗಳು, ಅದರ ಮುಂಚೂಣಿಯಲ್ಲಿ ನಿಂತು ಮಹಾಭಾಗ್ಯವಂತರು, ಆತ್ಮತ್ಯಾಗ ಸಿದ್ಧರು ಆದಂತಹ ಮಹರ್ಷಿಗಳು ನಮಗೇನು ದಾರಿ ತೋರಿಸಿದರು ಅನ್ನೋದನ್ನು ನಾವು ಅರಿಯಬೇಕು. ಇವತ್ತು ಮತ್ತು ನಾಳೆ ಈ ಋಷಿಗಳ ಸ್ವರೂಪವನ್ನು ಹೇಳ್ತೇವೆ. ವೇದಕ್ಕೆ ತ್ರಯೀ ಎಂಬುದಾಗಿ ಇನ್ನೊಂದು ಹೆಸರು. ತ್ರಯೀ ತ್ರಯೀ ಮೂರು ಮೂರು ಮೂರು. ತ್ರಯೋರ್ಥ ಸರ್ವವೇದೇಶು ಮಧ್ವಾಚಾರ್ಯರು. ವೇದಗಳಲ್ಲಿ 3 ಬಗೆಯ ಅರ್ಥ ಇದೆ ಎಂದರು. ಕೃಷ್ಣನು ಭಗವದ್ಗೀತೆಯಲ್ಲಿ ಅದನ್ನೇ ಹೇಳಿದ. ಯಾಸ್ಕ ಮಹರ್ಷಿಗಳು ಹೇಳ್ತಾರೆ ನಿರುಕ್ತದಲ್ಲಿ ವೇದಗಳಲ್ಲಿ 3 ಬಗೆಯ ಅರ್ಥ ಇದೆ. ಮೇಲ್ ನೋಡಿದ್ರೆ ಒಂದು ಅಧಿಯಜ್ಞದ ಹೊರಗಿನ ಅರ್ಥ, ರಿಚುವಲಿಸ್ಟಿಕ್ ಮೀನ್. ಸ್ವಲ್ಪ ಇಂಗ್ಲೀಷ್ನಲ್ಲಿ ಅಲ್ಲೆಲ್ಲ ಹೇಳ್ತೇನೆ, ತಾವೆಲ್ಲ ಇಂಗ್ಲೀಷ್ ಬಲ್ಲವರಿದ್ದೀರಿ. ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಕಮ್ಯುನಿಕೇಟ್. ಎಲ್ಲ ಸಂಸ್ಕೃತಮಯವಾದ ಕನ್ನಡದಲ್ಲಿ ಹೇಳಿದ್ರೆ ಗೊಂದಲ ಆಗುತ್ತೆ, ಯಾರಿಗೂ ತಿಳಿಯೋದಿಲ್ಲ. ದಿ ರಿಚುವಲಿಸ್ಟಿಕ್ ಲ್ಯಾಂಗ್ವೇಜ್ ಆನ್ ದಿ ಸರ್ಫೇಸ್ ಆಫ್ ದಿ ವೇದ ಮಂತ್ರಾಸ್ is unavoidable because the external sacrifice is a physical representation of the inner sacrifice that we continually ought to do. ಇದು ಯೋಗ. ಒಳಗೆ ಕಾಮಕ್ರೋಧಗಳನ್ನು ದಮಿಸಬೇಕು, ದುರಾಶೆಗಳನ್ನು ಗೆಲ್ಲಬೇಕು, ಅರ್ಪಿಸಬೇಕು. ದೇವತ್ವ ಅನ್ನೋದಾಗ ಸೃಷ್ಟಿಯಾಗ್ತದೆ. ಇಷ್ಟೇನೆ ಅಲ್ಲ, ಬಹಳ ಕಠಿಣವಾದದ್ದು ಮಾಡಿ ನೋಡಿ. ಬುದ್ಧನಾಗಲಿ ವರ್ಧಮಾನನಾಗಲಿ ಈ ಅಧಿಯಜ್ಞದ ಪರಿಭಾಷೆಯನ್ನು ಬಿಟ್ಟು ಅವರು ನೇರವಾಗಿ ಯೋಗಕ್ಕೆ ಹೋದರು. ಅವರು ದೊಡ್ಡವರೇ, ಆದರೆ ಅದರಲ್ಲಿ ನಿರೂಪಿಸುವಾಗ ಅನೇಕ ಕ್ಲಿಷ್ಟತೆಗಳು ಅವರಿಗೆ ಏರ್ಪಟ್ಟವು. ಅದರಿಂದ ವೈದಿಕರಿಗೆ ಅವರಿಗೆ ಪರಿಭಾಷೆಯಲ್ಲಿ ಸಾಮಾನ್ಯ ಬರಲಿಲ್ಲ, ಸಮಾನಾಧಿಕರಣ್ಯ ಬರಲಿಲ್ಲ. ನನಗೆ ತಿಳಿದ ಮಟ್ಟಿಗೆ ವೇದಾರ್ಥಗಳನ್ನು, ಬೌದ್ಧರ ಜೈನರ ಅರ್ಥಗಳನ್ನು ಸಮೀಕರಿಸಿ ಮಾಡಿದ ಯೋಗಿಗಳೋ ಮಹರ್ಷಿಗಳೋ ಇಲ್ಲಿವರೆಗೆ ಇಲ್ಲ. ಪುಸ್ತಕನೂ ಬರೆದಿದ್ದಿಲ್ಲ. ಸುಮ್ಮನೆ ಕಲಸು ಮೇಲೋಗರ ಮಾಡಿ ಇದನ್ನೇ ಬುದ್ಧ ಹೇಳಿದ, ಅದನ್ನೇ ಮಹಾವರ ಹೇಳಿದ. ಇದು ದಿಸ್ ಎಕ್ಲೆಕ್ಟಿಕ್ ಫೂಲಿಂಗ್, ಪಬ್ಲಿಕ್ ಫೂಲಿಂಗ್ ಹ್ಯಾಸ್ ಕಾಸ್ಟ್ ಅಸ್ ವೆರಿ ಡಿಯರ್ಲಿ. ಒಂದು ದಾರಿ ಹಿಡ್ಕೊಂಡು ಹೋಗಬೇಕು, ಒಂದು ಅಪವರ್ತನ ಹಿಡ್ಕೊಂಡು ಹೋಗಬೇಕು. ಅದು ಅಧಿಯಜ್ಞ ಅರ್ಥ. ಎರಡನೇದು ಆ ದಿವ್ಯ ಅಂಶಗಳು ನಮ್ಮನ್ನು ಮೇಲಕ್ಕೆತ್ತುವು, ಬೆಳಗುವು. ಹೊರಗಿನ ಕಣ್ಣು, ಹೊರಗಿನ ಮೂಗು ಇವುಗಳಿಗಿಂತ ಹೆಚ್ಚಾಗಿ ಒಳಗೆ ಮನಸ್ಸು ಕತ್ತಲೆಯಲ್ಲಿ ತುಂಬಿಕೊಂಡಾಗ ಆ ಕತ್ತಲೆಯನ್ನು ನಿವಾರಿಸಿ ಬೆಳಕು ಕೊಡುವ ಶಕ್ತಿಗಳೇನಿವೆ ಅವುಗಳನ್ನು ದೇವತೆಗಳು ಅಂತೇನು ಕರೆದರು. ಅವರು ನಮ್ಮಲ್ಲಿಯೇ ಇದ್ದಾರೆ, ಕಣ್ಣು ಕಿವಿ ಮೂಗುಗಳಲ್ಲಿ, ಮನಸ್ಸಲ್ಲಿ ಅಂತಲೇ ಸ್ವಲ್ಪ ಮಟ್ಟಿಗೆ ಹೇಳಿದೆ. ಅದನ್ನು ನಿರೂಪಿಸುವ ಎರಡನೇ ಭಾಷೆ ಬರ್ತದೆ ವೇದದಲ್ಲಿ. ಇದು ಅಧಿದೈವ, ಆಧಿದೈವಿಕ ಅರ್ಥ. ಮೇಲನೇದು ಆದಿಯಜ್ಞಿಕ ಅರ್ಥ, ಎರಡನೇದು ಆದಿದೈವಿಕ ಅರ್ಥ. ಇದರಲ್ಲಿ ಕಥೆಗಳು ಬರ್ತವೆ. ಇಂದ್ರ ವೃತ್ತರಾಸುರನನ್ನು ಕೊಂದ ಅನ್ನೋ ಕಥೆ ಬರ್ತದೆ, ತ್ರಿಪುರಾಸುರ ಸಂಹಾರದ ಕಥೆ ಬರ್ತದೆ. ಮಿತ್ಸ್ ಅಂತ ಹೇಳ್ತೇವೆ ಇಂಗ್ಲಿಷಲ್ಲಿ. ಇದು ಕಟ್ಟು ಕಥೆ ಅಲ್ಲ, ಕಥೆ ಒಳಗಡೆ ತತ್ವ ಇರ್ತದೆ. ಕಲ್ಪನೆಯ ಅಂಶಗಳು ಇಲ್ಲ. ಹೊರಗಿನ ಹೊದ್ದಿಕೆಯಲ್ಲಿ ಆ ಚೌಕಟ್ಟಲ್ಲಿ ನಿಮಗೆ ಎಂದೆಂದಿನ ಜೀವನದ ಅರ್ಥವನ್ನು ಹಿಡಿದುಕೊಡುವಂತಹ ಕೆಲವು ಸಂಕೇತಗಳು, ದೇ ಮೇ ಬಿ ಕ್ಯಾರೆಕ್ಟರ್ಸ್, ದೇ ಮೇ ಬಿ ಸಿಚುವೇಶನ್ಸ್. ಅದಕ್ಕೆ ನಾವು ಇಂಗ್ಲಿಷಲ್ಲಿ ಮಿತ್ ಅಂತ ಹೇಳ್ತೇವೆ. ಸಾಂಕೇತಿಕ ಕಥಾನಕಗಳು. ಇವತ್ತು ನ್ಯೂಸ್ ಪೇಪರ್ ಭಾಷೆಯಲ್ಲಿ ಮಿತ್ ಅಂದರೆ ಸುಳ್ಳು, ಸುಳ್ಳು ಕಲ್ಪನೆಯನ್ನು ಅರ್ಥ ಮಾಡಿಬಿಟ್ಟಿದ್ದೇವೆ. ಚರಿತ್ರೆಯಲ್ಲಿ ಇತಿಹಾಸಕಾರರು ಕೆಲವರು ಅಥವಾ ಇತಿಹಾಸಕೋರರು
ಒಳ್ಳೆಯವನನ್ನು ಕೆಟ್ಟವನನ್ನಾಗಿ ಕೆಟ್ಟವನನ್ನು ಒಳ್ಳೆಯವನನ್ನಾಗಿ ಮಾಡಿ ಈ ಸುಳ್ಳು ಸೃಷ್ಟಿ ಏನು ಮಾಡಿ ಪರಂಪರೆಯಿಂದ ಕೊಟ್ಟುಬಿಟ್ಟಿದ್ದಾರೆ. ಇವುಗಳು ನಾವು ಕೆಟ್ಟ ಅರ್ಥದಲ್ಲಿ ಮಿತ್ಸ್ ಅಂತ ಹೇಳ್ತೇವೆ. ಒಂದು ಮಿತ್ನೆಂದು ಹೇಳಿದೆ, ನಮ್ಮ ಪೂರ್ವಜರು ಭಾರತದವರಲ್ಲ, ಇವರೆಲ್ಲೋ ಕಕೇಶಿಯನ್ ಪರ್ವತದ ಕಡೆಯಿಂದ ಬಂದವರು, ಇರಾನ್ ಕಡೆಯಿಂದ ಬಂದವರು, ರಷ್ಯಾ ಕಡೆಯಿಂದ ಬಂದವರು, ಇಲ್ಲಿ ಬಂದು ಹಿಡ್ಕೊಂಡ್ರು, ಇವರೇ ಈ ಬ್ರಾಹ್ಮಣರು, ಇವರನ್ನು ಹೊರದಬ್ಬಬೇಕು, ಅವರು ಈ ದೇಶದವರಲ್ಲ, ಇಲ್ಲಿದ್ದವರಲ್ಲ, ದ್ರಾವಿಡರು. ದಿಸ್ ಇಸ್ ಎ ಮಿತ್. ಇದು ಸುಳ್ಳು. ಇದನ್ನು ಸೃಷ್ಟಿ ಮಾಡಿದವರು ಬ್ರಿಟಿಷರು. ನಮ್ಮನ್ನ ಯಾಕೆ ಹೊರಗೆ ಹೋಗಂತೀರಿ? ನೀವು ಹೊರಗೆ ಹೋಗಬೇಕು. ಬೇಂದ್ರೆ ಅವರು ಬಹಳ ಸಿಟ್ಟಿಗಿದ್ದು ಹೇಳು, ಹೌದು ಎಲ್ಲ ಹೊರಗಿಂದ ಬಂದವರೇ. ಈ ನಮ್ಮ ಭಾರತ, ಇಂಡಿಯಾ ಅಂತ ನೀವು ಕರೆಯೋ ಭಾರತ ದೇಶದಲ್ಲಿ ಯಾರೂ ಇರಲಿಲ್ಲ, ಸುಡುಗಾಡಾಗಿತ್ತು, ಹೌದಲ್ಲ? ಈಗ ಹೆಣ್ಣು ಸಮಾಧಾನವಾಗುತ್ತಲ್ಲ ಅಂತ ಕೋಪಾವೇಶದಿಂದ ಮಾತನಾಡೋರು. ಸಪ್ತ ಸಿಂಧು ಪ್ರಾಂತದಲ್ಲಿಯೇ ಋಷಿಗಳು ಮಹರ್ಷಿಗಳಿದ್ದರು. ಒಂದು ಗುರುತು ಕೊಡ್ತೇನೆ ನಿಮಗೆ. ಇವತ್ತು ಪಾಕಿಸ್ತಾನದಲ್ಲಿ ಸೇರಿಕೊಂಡಿದೆ ಅಂತ ಕಾಣುತ್ತೆ. ಊರು ಮುಲ್ತಾನ್ ಅಂತ ಕೇಳಿರ್ಬೇಕು, ನೀವೆಲ್ಲ ಕೇಳಿದ್ದೀರಲ್ಲ. ಅದರ ಸಂಸ್ಕೃತ ರೂಪ ಯಾವುದು? ಮೂಲಸ್ಥಾನ್ ಅಂತ. ಮುಲ್ತಾನ್ ಶಬ್ದದ ಪೂರ್ವ ರೂಪ ಮೂಲಸ್ಥಾನ್. ಅಲ್ಲಿ ಪಕ್ಕದಲ್ಲಿ ಮೂಜಾವತ್ ಅಂತ ಒಂದು ಪರ್ವತ. ಆ ಪರ್ವತದ ಮೇಲೆ ಸೋಮಲತೆಗಳು ಸಿಗ್ತಾ ಇದ್ದವು. ನೀವು ಹುಡುಕಿದರೆ ಇನ್ನೂ ಅತ್ಯಂತ ಪ್ರಾಚೀನ ಋಗ್ವೇದ ಮಂತ್ರಗಳಿಂದ ಇಲ್ಲಿ ತನಕ ಯು ಕ್ಯಾನ್ ಟ್ರೇಸ್ ಔಟ್ ದ ನೇಮ್ಸ್ ಆಫ್ ಸಿಟೀಸ್, ದ ನೇಮ್ಸ್ ಆಫ್ ರಿವರ್ಸ್, ದ ನೇಮ್ಸ್ ಆಫ್ ದಿ ಎಪಿಸೋಡ್ಸ್ ಅಂಡ್ ದಿ ಮೈನ್ಯೂಟೆಸ್ಟ್ ಡೀಟೇಲ್ಸ್. ಈಗ ಇಲ್ಲದೇ ಇರುವಂತಹ ಸರಸ್ವತಿ ನದಿ, ಈಗ ಇರುವಂತಹ ಸಿಂಧು, ಗಂಗೆ, ಯಮುನೆ, ವಿಪಾಶ, ಬ್ಯಾಸ್, ರಾವಿ, ಸಟ್ಲೇಜ್, ಶತದ್ರು, ಇಮಂ ಮೇ ಗಂಗೆ ಯಮುನೆ ಸರಸ್ವತಿ ಶತದ್ರಿಸ್ತೋಮಯ ಸ್ವಜತ ಪರುಷ್ಣಿಯ ಅಸಿಗ್ನಯ ಮರುದ್ವೃದೆ ವಿತಸ್ತಾಯಾರ್ಜೀಕೀಯೇ ಶೃಣುಕ್ಯಾ ಸುಶೋಮಯ. ಬರುತ್ತಲ್ಲ, ಇದು ನಿತ್ಯ ಹೇಳುವ ಮಂತ್ರ. ಇದು ಋಗ್ವೇದದಲ್ಲಿದೆ, ಯಜುರ್ವೇದದಲ್ಲಿದೆ. ಮರುದ್ವೃಧ, ಕಾವೇರಿ ನದಿ ಹೆಸರು. ಮರುದ್ವೃಧ, ಮರುದ್ ಬೀಸ್ಕೊಂಡು ಬರೋ ಗಾಳಿಯಿಂದ ಬೆಳೆಯುವ ನದಿ. ತುಲಾ ಮಾಸದಲ್ಲಿ ಕಾವೇರಿ ಉದ್ಭವ ಹೇಳ್ತಿರಲ್ಲ, ಅದು ಗಾಳಿಯಿಂದ ಬೆಳೆಯುವ, ಮಾರುತನಿಂದ ಬೆಳೆಯುವ ನದಿ. ಉಳಿದಿದ್ದ ನದಿಗಳು ಹೋಗುವ ಸ್ಥಾನ ಬೇರೆ. ಇದು ಆರ್ಜಿಕೀಯ, ವಿತಸ್ತ, ಇದು ನದಿಗಳ ಹೆಸರು. ಇದು ಋಗ್ವೇದದಲ್ಲಿ ಅತ್ಯಂತ ಪ್ರಾಚೀನ ಮಂತ್ರಗಳಿಗೆ ಬರ್ತದೆ. ದೇರ್ ವಾಸ್ ನಾಟ್ ಅನ್ ಇಂಚ್ ಆಫ್ ಲ್ಯಾಂಡ್ ವಿಚ್ ಅವರ್ ಮಹರ್ಷೀಸ್ ಡಿಡ್ ನಾಟ್ ನೋ. ಇಡೀ ಭಾರತ ದೇಶವನ್ನು ಅವರು ಹಂಚಿಕೊಂಡು ಒಂದು ದೃಷ್ಟಿಯಲ್ಲಿ, ನಾನು ಇಲ್ಲಿ ಧರ್ಮ ಬೆಳೆಸ್ತೇನೆ, ನೀನು ಅಲ್ಲಿ ಧರ್ಮ ಬೆಳೆಸು, ಇದು ನಿನ್ನ ಕ್ಷೇತ್ರ, ಇದು ನನ್ನ ಕ್ಷೇತ್ರ ಅಂತ ಹಂಚಿಕೊಂಡಿದ್ರು. ಹಾಗೆ ಹಂಚಿಕೊಂಡಿದ್ರಿಂದಲೇ ಇವತ್ತಿಗೂ ಅನಾದಿ ಕಾಲದಲ್ಲಿ ಕಮ್ಯುನಿಕೇಷನ್, ಸಂವಹನ ಮಾಧ್ಯಮ ಏನೂ ಇಲ್ಲದೆಯೂ ಈ ಸಂಸ್ಕೃತಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಹರಡಿತು. ಇಟ್ಸ್ ಅ ವಂಡರ್ ಆಫ್ ವಂಡರ್ಸ್. ಆಶ್ಚರ್ಯಪಡಬೇಕು ನೀವು. ಕಾಶ್ಮೀರ, ಕಶ್ಯಪ ಮಹರ್ಷಿಯ ಕ್ಷೇತ್ರ. ನಮ್ಮ ಈಗಿನ ಮೈಸೂರು ಪ್ರಾಂತ ನಾವಿರುವುದು ಬೆಂಗಳೂರಿರಲಿಲ್ಲ ಆವಾಗ. ಮೈಸೂರಿಗೆ ಹಳೆಯ ಹೆಸರು ಮಹಿಷಮಂಡಲ, ಮಹಿಷಾಸುರನ ಊರದು. ಮಹೀಶೂರಪುರಿ ಅಂತ ಮಾಡಿದ್ದಾರೆ ಅಬದ್ಧ, ಅದು ಮಹಿಷನ ಊರು. ರಾಮಾಯಣದಲ್ಲಿ ರೆಫರೆನ್ಸ್ ಬರುತ್ತೆ. ಈ ಪ್ರಾಂತದಲ್ಲಿ ಇಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದವರು ಗೌತಮರು. ಇದು ಗೌತಮ ಕ್ಷೇತ್ರ. ಇವು ಶ್ರೀರಂಗಪಟ್ಟಣದಲ್ಲಿ ಸ್ನಾನ ಮಾಡಬೇಕಾದ್ರೆ ಸಂಕಲ್ಪ ಮಾಡುವ ಗೌತಮ ಕ್ಷೇತ್ರೇ. ಇದೇ ಕಾವೇರಿ ನದಿ ನೀವು ತಲಕಾಡಿನಲ್ಲಿ ಅಥವಾ ಕನಕಪುರದ ಅರ್ಕಾವತಿ ಈ ತೀರಗಳಲ್ಲಿ ಕುರಿತು ಟಿ ನರಸೀಪುರ ಈ ಕಡೆ ಹೇಳಬೇಕಾದ್ರೆ ಇದು ಅಗಸ್ತ್ಯ ಕ್ಷೇತ್ರೇ. ನೋಡಿ, ಅಗಸ್ತ್ಯರ ಕ್ಷೇತ್ರ ಅಂತೇಳಿ. ಅಗಸ್ತ್ಯರು ಪಂಚವಟಿಯಿಂದ ಹಿಡಿದು ರಾವಣ ಸಂಹಾರ ಆಗುವಾಗ ಲಂಕೆಯವರೆಗೆ ಸುತ್ತಾಡ್ತಾ ಇದ್ರು. ಇವರೆಲ್ಲ ಪರಿವಿರಾಜಕರು. ನಿನ್ನೆ ನೀವು ಒಂದು ಹೇಳಿದ್ರಲ್ಲ ಮಾತು, ಸನ್ಯಾಸಿಗಳಲ್ಲ. ಅದನ್ನು ವಿ ಹ್ಯಾವ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಮುನೀಸ್ ಆ್ಯಂಡ್ ಋಷೀಸ್. ಋಷಿ ಸಂಸ್ಕೃತಿ ಬೇರೆ, ಮುನಿ ಸಂಸ್ಕೃತಿ ಬೇರೆ. ಮುನಿಗಳು ಪ್ರಾಣಾಯಾಮ ಮಾಡ್ತಾ ಜಗತ್ತಿನಿಂದ ಹಿಂದೆ ಸರಿದು ಲೋಕಕ್ಕೆ ತಮ್ಮ ಕೊಡುಗೆ ಎಲ್ಲ ಕೊಟ್ಟಾಗಿದೆ ಗೃಹಸ್ಥಾಶ್ರಮದಲ್ಲಿಂದ ಭಾವಿಸಿಕೊಂಡು ತಮ್ಮ ಆತ್ಮ ಸಾಧನೆ, ಪರಲೋಕದ ತಮ್ಮ ಸಾಧನೆಗಷ್ಟೇ ಜೀವಿತವನ್ನು ಮೀಸಲಿಟ್ಟು ಕೇವಲ ನಿವೃತ್ತಿ ಮಾರ್ಗದಲ್ಲಿದ್ದಂತಹ ಯೋಗಿಗಳು. ಇವತ್ತು ನಮ್ಮ ಸನ್ಯಾಸಿಗಳು, ಮಠಾಧಿಪತಿಗಳೆಲ್ಲರೂ ಮುನಿ ಸಂಪ್ರದಾಯದವರು. ಕಾಷಾಯ ಸುತ್ತಿಕೊಂಡು ಪತ್ನಿ ಪುತ್ರಾದಿಗಳ ಭಾರವನ್ನು ಬಿಟ್ಟು ಅಥವಾ ಸಂಸಾರಕ್ಕೆ ಪ್ರವೇಶ ಮಾಡದೆಯೇ ತಪಸ್ಸಿನಿಂದಲೇ ಹೊರಗಿಂದ ಲೋಕವನ್ನು ಸಂರಕ್ಷಣೆ ಮಾಡ್ತಾ ಇರುವುದು ಇದು ಮುನಿ ಸಂಪ್ರದಾಯ.
ಇದು ಎಷ್ಟು ಅನಾದಿ, ಎಲ್ಲಿಂದ ಬಂತು ಅದೆಲ್ಲ ಬೇಡ. ಮನುಸ್ಮೃತಿಯಲ್ಲಿ ಇದಕ್ಕೆ ಈ ಆಶ್ರಮದಲ್ಲಿ ಕೊನೆಯ ಆಶ್ರಮ, ಉತ್ತಮ ಆಶ್ರಮ, ಸನ್ಯಾಸದ ಬಗ್ಗೆ ಸಾಕಷ್ಟು ವಿವರಣೆ ಇದೆ. ಮನು ಅತ್ಯಂತ ಪ್ರಾಚೀನ ಮಹರ್ಷಿ, ಅದನ್ನು ಹೆಚ್ಚು ವಿವರಿಸೋದಿಲ್ಲ. ಆದರೆ ಇವತ್ತು ನಮಗೆ ನಮ್ಮ ಮುನಿಗಳಿಂದ ನಮ್ಮ ಸಂಸ್ಕೃತಿ ಉದ್ಧಾರ ಆಗುವ ದಾರಿ ಕಾಣ್ತಾ ಇಲ್ಲ. ನಮಗೆ ಋಷಿಗಳೇ ಬೇಕು. ಋಷಿಗಳಂದರೆ ಗೃಹಸ್ಥರು. ಮುನಿಗಳಷ್ಟೇ ಕಠಿಣ ವ್ರತವನ್ನು ಆಚರಣೆ ಮಾಡುವವರು ಮತ್ತು ಅವರ ಕಂಕಣ ಕೈಯಲ್ಲಿ ಕಟ್ಕೊಂಡಿದ್ದು ಯಾತಕ್ಕೆ ಅಂದರೆ ಜ್ಞಾನ ಸಂಪಾದನೆ, ಜ್ಞಾನ ವಿತರಣೆ, ಡಿಸ್ಕವರಿ ಆಫ್ ನಾಲೆಡ್ಜ್, ಡಿಸಮಿನೇಷನ್ ಆಫ್ ನಾಲೆಡ್ಜ್. ಸಾಮಾನ್ಯ ಜನರಿಗೆ ಎಟಕದೇ ಇದ್ದ ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಅದನ್ನು ಲೋಕಕ್ಕೆ ಸಮರ್ಥವಾಗಿ ಕೊಡಬೇಕು. ಜ್ಞಾನ ಪ್ರಸರಣ ಮಾತ್ರವಲ್ಲ, ಆಳುಗರು, ಕ್ಷತ್ರಿಯರು ದಾರಿ ತಪ್ಪಿದಾಗ ಅವರನ್ನೂ ತಿದ್ದಬೇಕು. ಆಳುವುದು ಹೇಗೆ ಅಂತ ತೋರಿಸಬೇಕು. ಗೃಹಸ್ಥರು, ವೈಶ್ಯರು, ಜೀವನದ ಅನೇಕ ಮುಖಗಳಲ್ಲಿ ಜೀವನದ ಭಾರವನ್ನು ಹೊತ್ತುಕೊಂಡವರು ಎಲ್ಲರಿಗೂ ಮಾರ್ಗದರ್ಶಕ ಸೂತ್ರಗಳನ್ನು ಕೊಡಬೇಕು ಅಂತ ನಾನಾ ಸೂತ್ರಗಳನ್ನು, ಕೃಷಿ ಸೂತ್ರ, ಶ್ರೌತ ಸೂತ್ರ, ಧರ್ಮಸೂತ್ರ ಇವುಗಳನ್ನು ರಚಿಸಿ ಇತಿಹಾಸ ಪುರಾಣಗಳಲ್ಲಿಯೂ ಪಾಲ್ಗೊಂಡು ದೊರೆಗಳು ಬಯಸಿದಾಗ ಹತ್ತಿರ ಹೋಗಿ, ಬಯಸದೇ ಇದ್ದಾಗ ದೂರದ ಹಳ್ಳಿಗಳಲ್ಲಿ, ಕುಗ್ರಾಮಗಳಲ್ಲಿರ್ತಾ ಕತ್ತಲೆಯಲ್ಲಿದ್ದವನಿಗೆ ನಕ್ಷತ್ರ ಚೆನ್ನಾಗಿ ಕಾಣಿಸುವಂತೆ ಆತ್ಮತ್ಯಾಗಪೂರ್ವಕವಾಗಿ ಆ ಜ್ಞಾನ ಸಂಪಾದನೆ ಮಾಡಿ ಸಮಾಜಕ್ಕೆ ಕೊಡ್ತಾ ಇದ್ದು, ಸಮಾಜ ಮಧ್ಯದಲ್ಲಿದ್ದ ಒಂದು ವಿಚಿತ್ರ ಬಗೆಯ ಈ ಜೀವಿಗಳು ಋಷಿಗಳು. ಶ್ರೀ ಅರವಿಂದರು ಫೌಂಡೇಶನ್ಸ್ ಆಫ್ ಇಂಡಿಯನ್ ಕಲ್ಚರ್ ಎಂಬ ಆ ಗ್ರಂಥದಲ್ಲಿ ಈ ಋಷಿ ಮುನಿಗಳು ದೇಶಕ್ಕೆ ಕೊಟ್ಟ ಕೊಡುಗೆಯನ್ನು ಅದ್ಭುತವಾಗಿ ಬರೆದಿದ್ದಾರೆ. ವೇದ ಸಂಸ್ಕೃತಿ ಪರಿಚಯ 5ನೇ ಸಂಪುಟದಲ್ಲಿ ಅದರಿಂದ ಉದ್ಧರಣಿಕೆಗಳನ್ನು ಕೊಟ್ಟಿದ್ದೇನೆ. ಇವತ್ತು ಅಗಸ್ತ್ಯರ ಚರಿತ್ರೆ ಇದನ್ನೆಲ್ಲ ತೋರಿಸ್ತೇನೆ. ಅಂದರೆ ಋಷಿಗಳು ಅಂಜುಬುರುಕರಲ್ಲ, ಸಮಾಜ ಬಿಟ್ಟು ಹೋದವರಲ್ಲ, ಮಿಲಿಟೆಂಟ್ ಮಹರ್ಷಿ. ಸಮಾಜದ ಮಧ್ಯೆನೇ ಇರ್ತಿದ್ದವರು. ದೇರ್ ವಾಸ್ ನಾಟ್ ಅನ್ ಆಸ್ಪೆಕ್ಟ್ ಆಫ್ ಲೈಫ್ ವಿತ್ ವಿಚ್ ದೇ ವರ್ ನಾಟ್ ಕನೆಕ್ಟೆಡ್. ಅವರು ಎಲ್ಲ ಕಡೆಯೂ ಇರ್ತಿದ್ರು. ತಪ್ಪಿದ್ರೆ ತಪ್ಪಂತ ಹೇಳೋರು, ನಿರ್ದಾಕ್ಷಿಣ್ಯವಾಗಿ ಹೇಳೋರು. ಯಾವ ದುಷ್ಟ ರಾಜಕಾರಣಿಯಲ್ಲಿ, ಶಿಷ್ಟ ರಾಜಕಾರಣಿಯಲ್ಲಿ ಯಾರಿಂದ ಏನೂ ಬಯಸದೆ ವಾಕ್ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ತಪ್ಪಿದವನು ತಪ್ಪಿದಾಗ ನೀ ಮಾಡಿದ್ದು ತಪ್ಪು ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿ ಖಂಡಿತವಾಗಿ ಲೋಕ ವಿರೋಧಿ ಎನ್ನುವ ಅಪವಾದಕ್ಕೆ ಗುರಿಯಾಗಿ ಆಗಾಗ ರಾಕ್ಷಸಪ್ರಾಯರಾದ ಅರಸರಿಂದ ಭಕ್ಷಿತರಾಗಿಯೂ ತಪಸ್ಸನ್ನು ಬಿಡದೆ ಲೋಕಕ್ಕೆ ಕೊಡುಗೆ ಕೊಟ್ಟ ಮಹರ್ಷಿಗಳಲ್ಲಿ ಅಗಸ್ತ್ಯರು, ವಸಿಷ್ಠರು, ಆಮೇಲಿನ ವಿಶ್ವಾಮಿತ್ರರು, ಶರಭಂಗ, ಸುತೀಕ್ಷ್ಣ, ಅತ್ರಿ, ಕಣ್ವ, ಜಮದಗ್ನಿ ಮೊದಲಾದವರ ಹೆಸರುಗಳನ್ನು ನಾವು ಇವತ್ತು ಪ್ರಾತಸ್ಮರಣೀಯರು ಅಂತ ನೆನೆಸಿಕೊಳ್ಳಬೇಕಾಗಿದೆ. ಆ ಎಲ್ಲ ಮಹರ್ಷಿಗಳ ಚರಿತ್ರೆಯನ್ನು ಕುರಿತೇ ಒಂದು 10-20 ಸಂಪುಟವನ್ನು ನಾವು ಬರೀಬೋದು. ನಾವೆಲ್ಲ ಋಷಿ ಸಂತಾನ. ನಿನ್ನೆ ಹೇಳಿದೆ, ಪೂರ್ವದಲ್ಲಿ ಏರ್ಪಟ್ಟದ್ದು 7 ಗೋತ್ರಗಳು, ಅದೇ ಸಪ್ತಋಷಿಗಳ ಗೋತ್ರ. ಇವತ್ತು ನಾವು ಸಂಧ್ಯಾ ವಂದನ ಮಾಡುವಾಗ ಮಂತ್ರ ಹೇಳುವಾಗ ಅತ್ರಿ, ಭೃಗು, ಕುತ್ಸ, ವಸಿಷ್ಠ, ಗೌತಮ, ಕಾಶ್ಯಪ, ಅಂಗೀರಸ ಋಷಯ, ಗಾಯತ್ರಿ, ಉಷ್ಣಿಕಿ, ಅನುಷ್ಠುಪಿ, ತ್ರಿಷ್ಠುಪಿ, ಜಗತಿ, ಪಂಕ್ತಿ, ಛಂದಾಗುಂಸಿ, ಅಗ್ನಿ, ವಾಯು, ಅರ್ಕವಾಗಿ, ಶವರ್ಣ, ಇಂದ್ರ, ವಿಶ್ವೇ ದೇವ ದೇವತಾ. ಗಾಯತ್ರಿ ಜಪ ಮಾಡುವಾಗ ಇದನ್ನೆಲ್ಲ ಹೇಳ್ತೇವೆ. ಸಪ್ತರ್ಷಿಗಳು, ಸಪ್ತ ಛಂದಸ್ಸುಗಳು, ಸಪ್ತ ದೇವತೆಗಳು, ಸಪ್ತ ಲೋಕಗಳನ್ನು, ಮನುಷ್ಯನ 7 ಪ್ಲೇನ್ಸ್ ಆಫ್ ಕಾನ್ಷಿಯಸ್ನೆಸ್ ಅದನ್ನು ಸಂರಕ್ಷಿಸುವ ಈ ಋಷಿಗಳು, ಛಂದಸ್ಸು, ಮುನಿಗಳನ್ನು ಸರ್ವದಾ ನೆನೆಸ್ತೇವೆ. ಅದೇ ವಂಶದಲ್ಲಿಯೇ ಬಂದವರು ನಾವೆಲ್ಲ. ಇವತ್ತು ಗೋತ್ರ ಬೇರೆ ಬೇರೆಯಾಗಿದೆ. ಒಂದು ಅತ್ರಿ ಗೋತ್ರದಲ್ಲಿ ಎಷ್ಟಾಗಿದೆ, ಒಂದು ಭಾರ್ಗವ ಗೋತ್ರದಲ್ಲಿ ಎಷ್ಟು ಬ್ರಾಂಚಸ್ ಆಗಿದೆ, ಒಂದು ವಸಿಷ್ಠರ ಗೋತ್ರದಲ್ಲಿ ಎಷ್ಟಾಗಿದೆ ನೋಡಿ. ಕೌಂಡಿನ್ಯ ಅಂತ ಒಂದು ಗೋತ್ರ. ಕೌಂಡಿನ್ಯ ಗೋತ್ರ ಎಲ್ಲಿ ಬರುತ್ತೆ? ಅದು ವಸಿಷ್ಠ ಗೋತ್ರದ ಬ್ರಾಂಚ್. ನನ್ನ 3ನೇ ಅಳಿಯಂದರು ಕೌಂಡಿನ್ಯ ಗೋತ್ರದವರು. ನಮ್ಮ ದೊಡ್ಡ ಅಳಿಯಂದರು 2ನೇವರು ಕೌಶಿಕ ಗೋತ್ರದವರು. ಇದು ವಿಶ್ವಾಮಿತ್ರ ಗೋತ್ರದ ಬ್ರಾಂಚ್. ಇದು ನಾವು ವಾಧೂಲರು, ಇದು ಭಾರ್ಗವ ಗೋತ್ರದ ಬ್ರಾಂಚು ಅಂತ ಸ್ವಲ್ಪ ಭಾರ್ಗವ ಪರಶುರಾಮರ ಅಂಶ ನಮ್ಮಲ್ಲಿ ಉಂಟು. ಬರವಣಿಗೆಯಲ್ಲಿಯೂ ಮಾತಿನಲ್ಲಿಯೂ ಜಮದಗ್ನಿರಕಾಮಯತ ಜಮತ್ತಗ್ನಿ, ಉರಿಯೋ ಪ್ರಜ್ವಲಿಸುವ ಅಗ್ನಿ. ಅವ್ರು ನೋಡೋದಕ್ಕೆ ಆಗ್ತಿರ್ಲಿಲ್ಲವಂತೆ. ಜಮದಗ್ನಿಯನ್ನ ಕಣ್ಣಿಂದ ನೋಡಿದ್ರೆ ಕಣ್ಣು ಸುಟ್ಟು ಹೋಗ್ತಿತ್ತು ಅಂತ ಹೇಳ್ತಾರೆ. ವೇದದಲ್ಲಿ, ನಮ್ಮ ಯಜುರ್ವೇದದಲ್ಲಿ ಒಂದು ಕಡೆ ಹೇಳ್ತಾರೆ, ಎಲ್ಲೋ ಕ್ರಿಮಿಯೇ, ಎಲ್ಲೋ ಕೀಟಪ್ರಾಯನೇ, ಹೊಳದಂತೆ ಇರುವವನೇ ಸಂಕೇತ ಇದು. ಅತ್ರಿಣ ಅಥವಾ ಕ್ರಿಮೇ ಹನ್ಮಿ ಕಣ್ವೇನ ಜಮದಗ್ನಿನ. ಎಲ್ಲ ಈ ಕ್ರಿಮಿಯೇ, ನಿನ್ನ ಕಣ್ವನ ಹೆಸರನ್ನು ಹೇಳಿಕೊಳ್ತೇನೆ, ಜಮದಗ್ನಿ ಹೆಸರನ್ನು ಹೇಳಿಕೊಳ್ತೇನೆ, ಅತ್ರಿ ಹೆಸರನ್ನು ಹೇಳಿಕೊಳ್ತೇನೆ. ಇದು ಒಂದು ಹುಳಕ್ಕೆ ಈ ಮಾತು ಹೇಳಿದ್ರೆ ಭೂಮಿಯಲ್ಲಿ ನಿಮ್ಗೆ ಅರ್ಥ ಆಗೋದಿಲ್ಲ. ಕೀಟಗಳಂತೀರೋ ಇವತ್ತು ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಳ್ತಾರೆ ನೋಡಿ, ಇವರನ್ನು ಕೊಲ್ಲುವ ಮಂತ್ರ ಇದು. ಆ ಮಂತ್ರದಲ್ಲಿ ಇದನ್ನು ಉಚ್ಚಾರಣೆ ಮಾಡಿಬಿಟ್ರೆ ಅವ್ರು ಸತ್ತು ಹೋಗ್ಬಿಡ್ತಾರೆ.
ಒಂದು ಓಂಕಾರವನ್ನು ವ್ಯತ್ಯಾಸ ಮಾಡಿ ಪ್ರಾಣಾಯಾಮದಿಂದ ನೀವು ಓಂಕಾರ ಸಾಧನೆ ಮಾಡಬೇಕಾದ್ರೆ ಅಕಾರ ಉಕಾರ ಮಕಾರ ಇತಿ, ಅದು ಅನುಸ್ವಾರ ಮೂರನೇದು ಅರ್ಧ ಮಾತ್ರ. ಎರಡು ತುಟಿ ಭದ್ರವಾಗಿ ಮುಚ್ಕೊಂಡಿದ್ರೆ ಕಫ ವಾತ ಪಿತ್ತ ತೊಂದರೆ ಇಲ್ಲದಿದ್ರೆ ಅರ್ಧ ಅಕ್ಷರ ಚೆನ್ನಾಗಿ ಉಚ್ಚಾರಕ್ಕೆ ಬರುತ್ತೆ. ಮೊದಲೆರಡನೇದು ಅನ್ಲೆಸ್ ಯು ಹ್ಯಾವ್ ಡೀಪ್ ಬ್ರೆತ್ ಕಂಟ್ರೋಲ್ ನಿಮ್ಮ ಬಾಯಲ್ಲಿ ಬರೋದಿಲ್ಲ. ಓಂ ಅಂತ ಹೇಳಿದ್ರೆ ಹೋಮ್ ಅಂತ ಹೇಳೋರು ಕೇಳಿದ್ದೀರಿ ನೀವು. ಓಂ ಅಂದರೆ ಠೋಮನೋ ಬರೋದಿಲ್ಲ ಅಂತ ಬೈತಾರೆ ನೋಡಿ ಪೂರ್ವಿಕರು. ಇಲ್ಲ, ಓಂಕಾರ ಉಚ್ಚಾರಣೆ ಸಾಮಾನ್ಯವಲ್ಲ. ಅದನ್ನ ಸ್ಪಷ್ಟ ಉಚ್ಚಾರ ಮಾಡಬಲ್ಲ ಒಬ್ಬ ಮಹರ್ಷಿ ಒಬ್ಬ ದುಷ್ಟ ಅರಸನನ್ನು ಕೊಲ್ಲಬೇಕು ಅಂತ ಯೋಚನೆ ಮಾಡಿದರೆ ಅದಕ್ಕೆ ಹಯಗ್ರೀವ ಮಂತ್ರ ಬೀಜಾಕ್ಷರವಾದ ಹಕಾರವನ್ನು ಸೇರಿಸಿ ಹುಂಕಾರ ಮಾಡಿದರೆ ದುಷ್ಟವೇನನನ್ನ ಬ್ರಾಹ್ಮಣರು ಹುಂಕಾರದಿಂದ ಕೊಂದರು. ಭಾಗವತದಲ್ಲಿ, ಶ್ರೀಮದ್ ಭಾಗವತದಲ್ಲಿ ಕಥೆ ಅದು. ನಾವು ಸ್ವಲ್ಪ ಹೇಳಿ ತೋರಿಸ್ದೆ, ನಿಮಗೆ ಭಯವಾಯಿತೋ ಏನೋ. ಇನ್ನಷ್ಟು ಜೋರಾಗಿ ಮಾಡಿ ತೋರಿಸಿದ್ರೆ ಈ ಬಿಲ್ಡಿಂಗ್ ಉದುರ್ಬೋದು, ಕೆಳಗೆ ಕಟ್ಟಡವೇ ಕೆಳಗೆ ಕುಸಿದು ಹೋಗುವಂತಹ ಶಕ್ತಿ ಈ ಬೀಜಾಕ್ಷರಗಳಲ್ಲಿ ಮಂತ್ರಗಳಲ್ಲಿ ಉಂಟು. ಅದನ್ನು ಪ್ರತ್ಯಕ್ಷ ಮಾಡಿಕೊಂಡ ಋಷಿಗಳು ಸಾಮಾನ್ಯರಲ್ಲ. ಆದರೆ ಬೌದ್ಧಿಕವಾಗಿ ಮಾನಸಿಕವಾಗಿ ಲೋಕಕ್ಕೆ ಉಪಕಾರವಾದಂತಹ ಎಷ್ಟೋ ಮಂತ್ರಗಳನ್ನು ಕಂಡು ಹಿಡಿದ್ರು. ನೆನ್ನೆ ಅಗ್ನಿ ಅಂತ ಹೇಳಿದೆ, ಈ ಸಾಂಕೇತಿಕ ಅರ್ಥ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟು ಹೋಗ್ತೇನೆ. ಇವತ್ತಿನ ವಿಷಯಕ್ಕೆ ನಾನು ಇನ್ನೂ ಬಂದೇ ಇಲ್ಲ. ಅಗ್ನಿಯನ್ನು ಪ್ರತಿಷ್ಠೆ ಮಾಡಬೇಕಾದ್ರೆ ಮತ್ತೆ ನೆನ್ನೆ ಏನು ಹೇಳಿದೆ ಅಗ್ನಿ ಬಗೆಗೆ, ಸಾರಿ ಐ ಕಾಂಟ್ ರಿಪೀಟ್, ದೇರ್ ಇಸ್ ನೋ ಟೈಮ್. ಪೇಷನ್ಸ್ ಇದೆ, ಹೇಳುವುದಕ್ಕೆ ಟೈಮ್ ಇಲ್ಲ. 1.5 ಗಂಟೆಯಲ್ಲೆಲ್ಲ ಮುಗಿಸ್ಬೇಕು, 10 ಗಂಟೆ ಆಗೋಯ್ತಾಗಲೇ. ಅಗ್ನಿ ಅಂದ್ರೆ ಏನು? ದಿ ಲಿವಿಂಗ್ ಫ್ಲೇಮ್ ಆಫ್ ಗಾಡ್ ವಿತ್ ಇನ್ ಮ್ಯಾನ್. ಒಬ್ಬನು ಪ್ರಾಣ ಬಿಟ್ಟ, ಸತ್ತೇ ಹೋದ ಅಂತ ಹೇಳೋ ಅವಸ್ಥೆಗೂ ಅವನಿನ್ನೂ ಬದುಕಿದ್ದಾನೆ ಅಂತ ಹೇಳುವ ಅವಸ್ಥೆಗೂ ವ್ಯತ್ಯಾಸಕ್ಕೆ ಯಾವುದು ಕಾರಣವೋ ಅದು ಅಗ್ನಿ. ಈವನ್ ಲಿಟ್ರಲಿ ಮನುಷ್ಯ ಬದುಕಿದ್ರೆ ಶರೀರ ಬೆಚ್ಚಗಿರ್ತದೆ, ಅಗ್ನಿ ಸಾನ್ನಿಧ್ಯ. ಅಗ್ನಿ ಹೋಯಿತು ಮೊದಲು ಗೊತ್ತಾಗೋದು ಇರುವೆಗಳಿಗೆ. ಡಾಕ್ಟರ್ನ ಕರೆಸಿ ಇವರು ಬದುಕಿದ್ದಾರೆಯೇ ಹೋಗಿದ್ದಾರೆಯೇ ಅಂತ ನೀವು ಕೇಳುವುದಕ್ಕೆ ಪೂರ್ವದಲ್ಲಿಯೇ ಇರುವೆಗಳು ಸೂಚನೆ ಕೊಡ್ತವೆ, ಇದರಲ್ಲಿ ಏನೂ ಇಲ್ಲ, ನನಗೆ ಆಹಾರವಾಯಿತು. ಇರುವೆಗಳು ಯಾರು ತಿಳಿಸ್ತಾರೆ? ನೋಟಿಸ್ ಬೋರ್ಡ್ ಹಚ್ತಾರೆ. ನೀವೆಷ್ಟು ಕಷ್ಟಪಟ್ಟು ಶರೀರದಲ್ಲಿ ಅಗ್ನಿ ಹೋಯಿತು, ಮುಗಿದೋಯಿತು. ಅಗ್ನಿ ಅಗ್ನೋಪನೋ ಭವತಿ ಅಗ್ನಿ. ಯಾಸ್ಕರ ಪೂರ್ವದಲ್ಲಿ ಅನೇಕ ಮಹರ್ಷಿಗಳು ಈ ಅಗ್ನಿ ಶಬ್ದ ಹೇಗೆ ಬಂತು? ಅಕೌಂಟಬಿಲಿಟಿ ಫಾರ್ ಎವ್ರಿ ವರ್ಡ್ ಇನ್ ದಿ ವೇದ ಆಸ್ ಇನ್ ನೋ ಅದರ್ ಲ್ಯಾಂಗ್ವೇಜ್. ಇಂಗ್ಲಿಷ್ನಲ್ಲಿ, ಫ್ರೆಂಚಲ್ಲಿ, ರಷ್ಯಲ್ಲಿ, ಚೈನೀಸ್, ಯಾವುದೇ ಭಾಷೆಯಲ್ಲಿ ಈ ಶಬ್ದ ಯಾತಕ್ಕೆ ಬಂತು ನಿಮಗೆ ಕಾರಣ ಇಲ್ಲ. ಡ್ಯಾನ್ಯೂಬ್ ನದಿಗೆ ನಿಷ್ಪತ್ತಿ ಹೇಳಿ, ವೋಲ್ಗಾ ನದಿಗೆ ನಿಷ್ಪತ್ತಿ ಹೇಳಿ, ಮಿಸಿಸಿಪಿ ನದಿಗೆ ನಿಷ್ಪತ್ತಿ ಹೇಳಿ, ಏನು ಹೇಳೋದು? ಯಾವನೋ ಎಲ್ಲೋ ಕರೆದ ಬಂದ್ಬಿಡ್ತು ಹೆಸರು. ಗಂಗಾ, ಯಮುನಾ, ಕಾವೇರಿ, ಸರಸ್ವತಿ ಎಲ್ಲಕ್ಕೆ ನಮ್ಮಲ್ಲಿ ನಿಷ್ಪತ್ತಿ ಇದೆ. ಎಷ್ಟೇ ಸ್ತನಶ್ಚ ಶಯೋ ಯೋಮಯೋ ಭೂ. ಇದು ಸರಸ್ವಂತಮವಸೇ ಹುವೇಮ ಋಗ್ವೇದ ಮಂತ್ರ. ಯಜುರ್ವೇದದಲ್ಲಿ ಬರುತ್ತೆ. ಸರಸ್ವಾನ್ ಪುಲ್ಲಿಂಗ ದೇವತೆ, ಸರಸ್ವತಿ ಸ್ತ್ರೀಲಿಂಗ ದೇವತೆ. ಸರಸ್ವಂತನಿಗೂ ಸ್ತನ ಉಂಟು ಅಂದರೆ ನೋಡಿ, ದೇವತೆ ಸರಸ್ವತಿಯ ಗಂಡು ರೂಪ, ಸರಸ್ವಂತನ ಸ್ತ್ರೀ ರೂಪ. ನಿಮಗಿದು ಇದು ಎನಿಗ್ಮ್ಯಾಟಿಕ್ ಅಂತ ಹೇಳ್ತೀವಿ, ನಿಮಗೆ ಅರ್ಥ ಆಗೋದಿಲ್ಲ ಇದು. ಈ ಸರಸ್ವಂತ ಅಂದರೆ ಯಾರು? ಪುಲ್ಲಿಂಗದಲ್ಲಿ ನಮ್ಮ ಬುದ್ಧಿಕ್ ಶಾಂತಿ ಮಂತ್ರದಲ್ಲಿ ಹೇಳ್ತೇವೆ. ಸರಸ್ವತಿ ಬಗೆಗೆ ವಸಿಷ್ಠರು ಕಂಡುಕೊಂಡ ಮಂತ್ರಗಳಲ್ಲಿ ಬರೀ H2O ನೀರನ್ನು ಕಂಡ್ರೆ ಅವರು ಯಾವ ಶಕ್ತಿಯನ್ನು ಕಂಡರು? ಸೃ ಧಾತುವಿಗೆ ಸಂಚರಿಸುವಂತ ಒಂದರ್ಥ. ಸರಸ್ ಸಂಚರಿಸಿ ಸಂತರಿಸಿ ಒಂದು ಕಡೆ ಶೇಖರಿತವಾದದ್ದು ಒಂದು ದ್ರವ್ಯ, ಒಂದು ಪದಾರ್ಥ, ಅದನ್ನು ಉಳ್ಳವಳು ಸರಸ್ವತಿ. ಸಂಚಾರ ರೂಪವಾದ ಜ್ಞಾನ ಏನಿದೆಯಲ್ಲ, ಜ್ಞಾನ ಒಂದು ಕಡೆ ನಿಲ್ಲೋದಿಲ್ಲ. ಡೈನಮಿಕ್ ನಾಲೆಡ್ಜ್ ಇಸ್ ಆಲ್ವೇಸ್ ಡೈನಮಿಕ್, ಇಟ್ ಕಾಂಟ್ ಬಿ ಬಾಟಲ್ಡ್ ಅಪ್. ಆ ಜ್ಞಾನವನ್ನು ಒಂದು ಕಡೆಯಲ್ಲಿ ಹಿಡಿದು ಅದನ್ನು ತಾನಿಟ್ಟುಕೊಂಡು ಲೋಕವನ್ನು ಪೋಷಿಸುವ ತಾಯಿಯಂತಹ ಒಂದು ಚಿತ್ರ ಕೊಡ್ತಾರೆ. ತಾಯಿಯಾದವಳು ತನ್ನ ಮಗು ಹುಟ್ಟಿದಾಗಲೇ ತನ್ನ ಎದೆಯಲ್ಲಿ ಹಾಲು ತುಂಬಿಕೊಂಡು ಮಗುವಿಗೆ ಕೊಡುವುದಕ್ಕೆ ಸಿದ್ಧಪಡಿಸಿಕೊಂಡಂತೆ ಈ ಸರಸ್ಸನ್ನ ಜೀವನದ ವೈಟಾಲಿಟಿ ಆಫ್ ಲೈಫ್ ಅದನ್ನು ತುಂಬಿಕೊಂಡು ಮಕ್ಕಳಿಗೆ ಕೊಡತಕ್ಕವಳು. ಒಂದು ಕಡೆ ಸಾಹಿತ್ಯ, ಒಂದು ಕಡೆ ಸಂಗೀತ. ರಾಜಶೇಖರ ಅಂತ ಒಬ್ಬ ಸಾಹಿತಿ ಮೀಮಾಂಸಕ ಹೇಳ್ತಾರೆ, ಸಂಗೀತಮಪಿ ಸಾಹಿತ್ಯಂ ಸರಸ್ವತ್ಯಾ ಸ್ತನದ್ವಯಂ. ಸರಸ್ವತಿ 2 ಸ್ತನಗಳು ಅಂತ ಹೇಳ್ತಾರೆ.
ಅಶ್ಲೀಲ ಭಾವ ಇರುವಂತಹ ಪಶು ಪ್ರಾಣಿಗಳಿಗೆ ಏನರ್ಥವಾಗುತ್ತೆ ಇದು? ಶಿಶುಸ್ಥಾನೀಯಾನಾಂ, ಸಾಯಣಾಚಾರ್ಯ ಹೇಳ್ತಾರೆ, ಶಿಶುಸ್ಥಾನೀಯರಿಗೆ ಮಕ್ಕಳಂತೆ ಇರುವವರಿಗೆ ಸರಸ್ವತಿ ಎದೆ ಬಿಚ್ಚಿ ಹಾಲನ್ನು ಕೊಡ್ತಾಳೆ. ಧಾರವಾಡದಲ್ಲಿ ಒಬ್ಬರಿದ್ರು ಶಂಭಾ ಜೋಶಿ ಅಂತ, ಬರೀ ಅವಲಕ್ಷಣಾರ್ಥಗಳನ್ನೇ ಹೇಳುವವರು. ಅವರ ಮೇಲೆ ಹಠದಿಂದ ಕೆಲವು ಪುಸ್ತಕಗಳನ್ನು ಬರೆದೆ. ಅಲ್ಲಿ ಬರೆದಿದ್ದೇನು ಒಂದು ವಾಕ್ಯ, ಶಿಶುಸ್ಥಾನೀಯರಿಗೆ ಅಂತ ಸಾಯಣರು ಅವತ್ತು ಬರೆದ್ರು, ಇವತ್ತಿದ್ರೆ ಪಶುಸ್ಥಾನೀಯಾನ ಏನಾಗ್ಬೋದು ಅಂತ ಹೇಳ್ತಿದ್ರು. ತಾಯಿ ಎದೆಯನ್ನು ಮಗು ನೋಡುವುದೊಂದು ಭಾವನೆ, ಗಂಡ ನೋಡುವುದೊಂದು ಭಾವನೆ. ಸರಸ್ವತಿ ಸ್ತನದ ಮೇಲೆ ಎಷ್ಟು ಮಂತ್ರಗಳಿವೆ ಎಲ್ಲ, ಅದು ಓದಬೇಕಾದ್ರೆ ಪರಿಶುದ್ಧ ಹೃದಯ ಎಷ್ಟು ಬೇಕು ನಮಗೆ? ಹಸುಗೂಸಿನ ಹೃದಯ ನಮಗೂ ಬೇಕು. ಆದ್ದರಿಂದ ಅಗ್ನಿ ಸಾಮಾನ್ಯವಾದ ತತ್ವವಲ್ಲ. ಸಾಯಣರಿಗೆ ಹಿಂದೆ, ಎಷ್ಟೋ ಹಿಂದೆ, ಕ್ರಿಸ್ತಪೂರ್ವದ ಅನೇಕ ಸಹಸ್ರ ವರ್ಷಗಳಲ್ಲಿ ಸ್ಥೌಲಾಷ್ಠೀವಿ ಒಬ್ಬರು ಮಹರ್ಷಿ, ಅಗ್ನೋಪನೋ ಭವತಿ ಅಗ್ನಿ, ಅಗ್ನೋಪನೋ ಭವತಿ ಅಂಕಂ ನೆಂಚತಿ, ಜಿಡ್ಡು ಬಿಡಿಸೋವನು ಅಂತ ಒಂದು ಅರ್ಥವಾಗುತ್ತೆ ನೋಡಿ. ಐ ಆಮ್ ಸಾರಿ, ಐ ಶಲ್ ಟ್ರೈ ಟು ಬಿ ಆಸ್ ಸಿಂಪಲ್ ಆಸ್ ಪಾಸಿಬಲ್, ಬಟ್ ಯು ಹ್ಯಾವ್ ಟು ರೈಸ್ ಅಪ್. ನೀವು ಮೇಲಕ್ಕೆ ಬರದೇ ಇದ್ರೆ ಯೌಗಿಕ ಅರ್ಥ ಆಗೋದಿಲ್ಲ. ಜಿಡ್ಡನ್ನು ಬಿಡಿಸುವವನು, ಅಂಟು ಬಿಡಿಸುವವನು ಅಗ್ನಿ. ಒಂದು ಕಬ್ಬಿಣ ತುಂಡು ಅಥವಾ ಒಂದು ಬೆಳ್ಳಿ ಸ್ಪೂನು ಹೋಮ ಮಾಡುವಾಗ ತುಪ್ಪ ತೆಗೆದು ಹಾಕ್ತಾ ಇರ್ತೀರಿ, ಚಮಚ. ಚಮಚ ಅನ್ನೋದು ಸಂಸ್ಕೃತ ಶಬ್ದ, ಚಮಸ. ಅದು ಕೊನೆಯಲ್ಲಿ ಜಿಡ್ಡೇನು ಅಂಟ್ಕೊಂಡಿರ್ತದೆ, ಆ ಜಿಡ್ಡು ಬಿಡಿಸ್ಬೇಕಾದ್ರೆ ಅಗ್ನಿಗೆ ಹಾಕಿದರೆ ಜಿಡ್ಡನ್ನೆಲ್ಲ ತೆಗೆದು ಅಂಟಿಲ್ಲದ ಪದಾರ್ಥ ಕೊಡುವುದು ಅಗ್ನಿ. ನಾವು ಕಮ್ ಟು ಸಿಂಬಾಲಿಕ್ ಮೀನಿಂಗ್. ನಿಮಗೆ ಜೀವನದಲ್ಲಿ ಇದು ನನ್ನದು 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 ಎಂಬುವ ಅಂಟನ್ನು ಬಿಡಿಸುವವನು ಅಗ್ನಿ. ಅರ್ಥ ಆಗೋದಿಲ್ವೇ ನೋಡಿ. ಅಂಕನ್ಯಂಚತಿ, ಇದ್ದ ಕಡೆ ಗುರುತನ್ನು ಬಿಟ್ಟು ಹೋಗುವವನು ಅಗ್ನಿ. ಹಾಗೆ ಹಸಿ ಹುಲ್ಲಿನ ಮೇಲೆ ಒಂದು ಅರ್ಧ ಗಂಟೆ ಒಂದು ಅಗ್ನಿಯನ್ನು, ಕೆಂಡವನ್ನು ಹಾಕಿ ಎಷ್ಟು ದಿವಸವಾದರೂ ಅಲ್ಲಿ ಮತ್ತೆ ಹುಲ್ಲು ಮೊಳೆಯೋದಿಲ್ಲ, ನಾನಿದ್ದೆ ಅಂತ ಗುರುತು ಮಾಡಿ ಕೊಡ್ತದೆ. ಮನುಷ್ಯನಲ್ಲಿಯೂ ಪ್ರಜ್ಞಾರೂಪದಲ್ಲಿರುವ ಭಗವಂತನ ಮುಖ ಇಲ್ಲಿ ನಾನಿದ್ದೆ ಅಂತ ತೋರಿಸಿಕೊಡ್ತದೆ. ಜಡಕ್ಕೂ ಜೀವಕ್ಕೂ ವ್ಯತ್ಯಾಸವನ್ನು ತೋರಿಸ್ತದೆ. ಅತ್ರಿಹಿ ಅಗ್ನಿ, ಅತ್ರಿ ಶಬ್ದವು ಅಗ್ನಿಗೆ ಕೂಲೆಂಟು. ನತ್ರಯ ವಿದ್ಯಂತೆ ಅಸ್ಮಿನ್, ಕಾಮಕ್ರೋಧ ಲೋಭಗಳು ಇವನಲ್ಲಿಲ್ಲ, ತಾಪತ್ರಯಗಳು ಇವನಲ್ಲಿಲ್ಲ. ಇದು ಅತ್ರಿ. ಅಗ್ನಿ, ಅಗ್ರಿಹಿ, ಅಗ್ರಣೀ, ಮುಂದೆ ಕರ್ಕೊಂಡು ಹೋಗುವವನು ವೈಶ್ವಾನರ ಹೀಗೆಲ್ಲ ಹೇಳ್ತಾರೆ. ಅಗ್ನಿ ಉಪಾಸನೆ ಮಾಡುವಾಗ ಮನೆಯಲ್ಲಿ ವೈದಿಕರು ಏನನ್ನು ಮಾಡಿದರೂ ಅಗ್ನಿಯಲ್ಲೇ ಮಾಡಬೇಕು. ಮದುವೆ ಮುಂಜಿ, ಪಿತೃಕ್ರಿಯೆ ಕೊನೆಯಲ್ಲಿ, ನಡುವೆ ನೀವು ಮಾಡುವ ಶುಭ ಶೋಭನ ಕರ್ಮಗಳು, ಪಿತೃಶ್ರಾದ್ದ ಏನನ್ನು ಮಾಡಿದರೂ ಅಗ್ನಿಯಲ್ಲೇ ಮಾಡಬೇಕು. ಅಗ್ನಿಯಲ್ಲಿ ಮಾಡದಿದ್ರೆ ಅದು ಅಮಂತ್ರಕವಾಗಿ ಮಾಡಿದಾಗತ್ತೆ. ಅದರಿಂದ ಅಗ್ನಿಯೇ ಬೇಕು. ಆ ಅಗ್ನಿಯನ್ನು ಕರೆಯುವುದಕ್ಕೆ ಒಂದು ವಿಶಿಷ್ಟ ಮಂತ್ರ ಇದೆ. ಇವತ್ತು ಅಗ್ನಿ ಬಗ್ಗೆ ಸಾಕಷ್ಟು ಹೇಳ್ತೇವೆ, ಋಷಿಗಳ ಸ್ವರೂಪ ಹೇಳೋದಕ್ಕೆ. ಅದೆಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವನೆ ಮಾಡ್ಕೊಂಡಿದ್ದೇನೆ. ಇದು ತಪ್ಪಿರ್ಬೋದು, ಅನೇಕರಿಗೆ ಏನೂ ಗೊತ್ತಿಲ್ಲ. ಆನ್ ಕ್ಲೀನ್ ಸ್ಲೇಟ್ ಶುರು ಮಾಡಿ ನೀವು ಎಲ್ಲ ಡೋಂಟ್ ಅಸ್ಯೂಮ್ ಎನಿಥಿಂಗ್ ಅಂತ ಅನೇಕರು ಹೇಳ್ತಾರೆ ನನಗೆ. ಚತ್ವಾರಿ ಶೃಂಗಾಃ ತ್ರಯೋ ಅಸ್ಯ ಪಾದಾಃ, ಕೇಳಿದಿರಲ್ಲ, ದ್ವೇಷಿ ಋಷೇ ಸಪ್ತಹಸ್ತಾಸೋ ಅಸ್ಯ ತ್ರಿಧಾ ಬದ್ಧೋ ವೃಷಭೋರೋರವೀತಿ ಮಹೋ ದೇವೋ ಮರ್ತ್ಯಾಂ ಆವಿವೇಶ ಏಷ ಹಿ ದೇವ ಪ್ರತಿಶೋಧು ಸರ್ವ ಪೂರ್ವೋ ಹಿ ಜಾತಃ ಸೌಗರ್ಭೇ ಅಂತಃ ಸ ವಿಜಾಯಮಾನಃ ಸ ಜನಿಷ್ಯಮಾಣಃ ಪ್ರತ್ಯಂಗುಖಾಸ್ತಿಷ್ಠತಿ ವಿಶ್ವತೋ ಮುಖಃ. ಹೇ ಅಗ್ನೇ ಮಮ ಅಭಿಮುಖೋ ಭವ. ಅಗ್ನಿಯೇ ನಮಃ, ಜಾತವೇರ್ಸ ನಮಃ, ಹರಿಯಾಂಸೇ ನಮಃ. ಇದು ಅಗ್ನಿ 8 ಕಡೆ ದಿಗ್ಬಂಧನವನ್ನು ಮಾಡಿ ಪ್ರತಿಷ್ಠೆ ಮಾಡ್ತೀವಿ. ಇದು ಅಗ್ನಿಮಂತ್ರ. ಇದಕ್ಕೆ ಬರೀತಾನೆ ಮೋನಿಯರ್ ವಿಲಿಯಮ್ಸು. ಇದು ಒಂದು ಹೈಡ್ರಾ ಹೆಡೆಡ್ ಮಾನ್ಸ್ಟರ್ ಇರಬೇಕಿದು. ಈ ಪ್ರಾಣಿ ಚಿತ್ರ ನಮಗೆ ಬರೋದೇ ಇಲ್ಲ. ಯಾಕೆ? ಚತ್ವಾರಿ ಶೃಂಗಾಃ, ಅಗ್ನಿ ಎಂಬುವ ದೇವತೆಗೆ ತಲೆಯ ಮೇಲೆ 4 ಕೊಂಬುಗಳು, ಕೋಡುಗಳಿವೆಯಂತೆ. ಚತ್ವಾರಿ ಶೃಂಗಾಃ. ಇದು ಮೊದಲೇ ಎರಡು ಕೊಂಬಿನ ಪ್ರಾಣಿ ನೋಡ್ತೇವೆ, ದನ ಎಮ್ಮೆ ಮೊದಲಾದವು. ಈ 4 ಬೇರೆ ಹೇಳಿದ್ರಲ್ಲ. ಇದು ತ್ರಯೋ ಅಸ್ಯ ಪಾದಾಃ, 3 ಕಾಲಂತೆ ಇವನಿಗೆ. ವಿಕೃತಿಯಿಂದ ಹುಟ್ಟುವ ಅವಳಿ ಮಕ್ಕಳಲ್ಲಿ 3 ಕಾಲಿರುತ್ತೆ, ಅದಲ್ಲ. ತ್ರಯೋ ಅಸ್ಯ, ವಿಕೃತಿ ಅಲ್ಲ ಇದು, ಸುಕೃತಿಯೇ. ತ್ರಯೋ ಅಸ್ಯ ಪಾದಾಃ ದ್ವೇಷೀರ್ಷೇ, 2 ತಲೆಗಳು. ಸಪ್ತಹಸ್ತಾಸೋ ಅಸ್ಯ, 7 ಕೈಗಳು. ತ್ರಿಧಾ ಬದ್ಧೋ, 3 ಹಗ್ಗ ಕಟ್ಟಾಕಿದೆ ಅವರನ್ನ. ಯಾರಯ್ಯ ಇವನು? ಮೈನ್ ಶೇಪ್ ಯಾವುದು? ವೃಷಭೋ, ಇದು ದೊಡ್ಡ ಎತ್ತು. ರೋ ರವೀತಿ, ಅಬ್ಬರಿಸತ್ತೆ. ಎಲ್ಲಿಂದ ಬಂದಾಗ ವೃಷಭೋ ರೋ ರವೀತಿ.
ಇವನು ಮರ್ತ್ಯ ಶರೀರದಲ್ಲಿ ಮರ್ತ್ಯ ಆವಿವೇಶ, ಮರ್ತ್ಯ ಶರೀರದಲ್ಲಿ ಹೊಕ್ಕ ಅಮರ್ತ್ಯವಾದ ಶಕ್ತಿ. ಏಷ ಹಿ ದೇವ ಪ್ರತಿಶೋನು ಸರ್ವಾಹ. ಒಂದು ಪ್ರಾಣಿ, ಪಶು, ಪಕ್ಷಿ, ಜಡ ಪದಾರ್ಥವನ್ನು ಬಿಡದೆ ಎಲ್ಲರಲ್ಲಿದ್ದಾನೆ. ಪೂರ್ವೋ ಹಿ ಜಾತಃ, ಎಲ್ಲರಿಗೆ ಮುಂಚೆ ಹುಟ್ಟಿದವನು. ಸೌಗರ್ಭೇ ಅಂತಹ, ಪ್ರತಿಯೊಂದು ವಸ್ತುವಿನ ಇನ್ನರ್ಮೋಸ್ಟ್ ಕಾರಿಡಾರ್ಸ್, ಲ್ಯಾಬಿರಿನ್ಸ್ ಅಂತ ಹೇಳ್ತೇವೆ ಇಂಗ್ಲಿಷಲ್ಲಿ. ಗುಲಾಬಿ ಹೂವಿನಲ್ಲಿ ಒಳಗಡೆ ಸುಳಿಯಲ್ಲಿ ಸುಳಿ ಇರ್ತದಲ್ಲ, ಅಲ್ಲಿರುವವನೇ ಅಗ್ನಿ. ಪೂರ್ವೋ ಹಿ ಜಾತ ಸೌಗರ್ಭೇ ಅಂತಹ ಸ ವಿಜಾಯಮಾನ, ಮತ್ತೆ ಮತ್ತೆ ಹುಡ್ತಾ ಇರ್ತಾನೆ. ಸಜ ನಿಶ್ಯಮಾನ, ಮುಂದೆಯೂ ಬರ್ತಾನೆ. ಹಿ ರಿಕ್ರಿಯೇಟ್ಸ್ ಹಿಮ್ಸೆಲ್ಫ್, ರಿನ್ಯೂಸ್ ಹಿಮ್ಸೆಲ್ಫ್. ಪ್ರತ್ಯಂಗುಖ ತಿಷ್ಠತಿ, ಪರಾಂಗುಖ ಪ್ರತ್ಯಂಗುಖ ಅಂತ ಹೇಳ್ತೇವೆ. ಒಳಗೆ ಇದ್ದುಕೊಂಡು ಹೊರಗಡೆ ಕಾಣಿಸೋದಿಲ್ಲ. ಇವನು ಬಹಳ ದೊಡ್ಡ ದೇವ. ವಿಶ್ವತೋ ಮುಖ, ಎಲ್ಲ ಕಡೆ ಮುಖ ಉಂಟು ಇವನಿಗೆ. ಇರುವುದು 3 ತಲೆ, ತಲೆ ಮೇಲೆ 4 ಕೊಂಬು, ಮುಖ ಮಾತ್ರ ಎಲ್ಲ ಕಡೆ ಇದೆ. ದೊಡ್ಡ ಪ್ರಾಣಿ ಇದು. ಅರ್ಥವಾಯ್ತು ನಿಮಗೆ? ದಯವಿಟ್ಟಿಲ್ಲ ಅಂತ ಹೇಳಿ, ಇದ್ರ ಮುಂದೆ ಹೋಗೋದಿಲ್ಲ ಉಪನ್ಯಾಸ. ಇದು ಮೊದಲು ಪ್ರತಿನಿತ್ಯ ಹೇಳುವ ಮಂತ್ರ, ಅಗ್ನಿ ಬಂದು ಕೂಡಲೇ ಹೇಳುವ ಮಂತ್ರ. ಎಷ್ಟು ಜನ ಪುರೋಹಿತರಿಗೆ ಅರ್ಥ ಗೊತ್ತಿದೆ ಕೇಳಿ ನೋಡಿ. ತಿಳ್ಕೊಳ್ಬೇಕು ಅನ್ನುವಂಥ ಜಿಜ್ಞಾಸೆಯೂ ಇಲ್ಲ. ಯಾರು ಪ್ರಶ್ನೆ ಕೇಳಿಬಿಟ್ರೆ ನಿಮ್ಮಂಥವರು ಅದೆಲ್ಲ ಅಪರೂಪಾರ್ಕಲ್ಲ ವಾಂಡ, ಈಗ ಬೇಡ ಸದ್ಯಕ್ಕೆ ಹೋಗಲಿ ಮುಂದಕ್ಕೆ ಅದೇಂತಾರೆ ಅವರು. ವಿವಾಹ ಮಂತ್ರಗಳಲ್ಲಿ ಬರುತ್ತೆ. ಉಪನಯನಕ್ಕೆ ಹೇಳೋ ಮಂತ್ರ ಬೇರೆ, ವಿವಾಹದಲ್ಲಿ ಹೇಳೋ ಮಂತ್ರ ಬೇರೆ, ಲಾಜ ಹೋಮದಲ್ಲಿ ಹೇಳೋದು ಬೇರೆ, ಭವಿಷ್ಯ ಹೋಮದಲ್ಲಿ ಹೇಳೋದು ಬೇರೆ. ಏಕಾಗ್ನಿ ಕಾಂಡ ಅಂತ ಒಂದು ಭಾಗ. ಯಜುರ್ವೇದದಲ್ಲಿ 82 ಪ್ರಶ್ನೆಗಳು, ಅಶೀತಿದ್ವಯ. ಯಾಕೆ ಹೇಳ್ತೇವೆ ಅಂದರೆ, ಇದು ನೀವು ಉಪಾಸನೆ ಮಾಡಿ. ಶಾಯಣಾಚಾರ್ಯರು ಈ ಮಂತ್ರಕ್ಕೆ 4 ವೇದಗಳಲ್ಲಿ 4 ರೀತಿಯ ಅರ್ಥ ಹೇಳಿದ್ದಾರೆ. ಎಲ್ಲವೂ ಯಾಜ್ಞಿಕ ಅರ್ಥ. ಶಾಯಣಾಚಾರ್ಯರು ತಾವೇ ಕೈಯಿಂದ ಭಾಷ್ಯ ಬರೆದರು. ಅನೇಕ 100 ಪಂಡಿತರುಗಳನ್ನ ಹರಿಹರ ಬುಕ್ಕದೇವರ ಆಸ್ಥಾನದಲ್ಲಿ ಸೇರಿಸಿಕೊಂಡು ಡಿ ಎಂಪಾಯ್ ಹೋಲ್ ಟೀಮ್ ಆಫ್ ಪಂಡಿಟ್ಸ್ ಟು ಕನ್ಸಾಲಿಡೇಟ್ ದೀಸ್ ಮೀನಿಂಗ್ಸ್. ಹರಿಹರ ಬುಕ್ಕದೇವರಾಯರು ನಮಗೆ ಮಾಡಿಕೊಟ್ಟ ದೊಡ್ಡ ಉಪಕಾರ. ಅವರು ಕುರುಬರು ನೋಡಿ, ಅವರೂ ಕುರುಬರು. ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ದೇಶಕ್ಕೆ. ವೇದವನ್ನು ಸಂರಕ್ಷಿಸಿದರು, ವೇದವನ್ನು ಕೊಲ್ಲಲಿಲ್ಲ, ಹಾಳು ಮಾಡಲಿಲ್ಲ. ವಿದ್ಯಾರಣ್ಯರು ಮಾರ್ಗದರ್ಶನವನ್ನು ಕೊಟ್ಟರು. ಅವರು ಮುನಿಗಳಾಗಿದ್ದರು. ಅಗಸ್ತ್ಯರ ಪರಂಪರೆಗೆ ಸೇರಿದವರು ವಿದ್ಯಾರಣ್ಯರು. ಹಿ ಡಿಡ್ ನಾಟ್ ಶನ್ ಪಾಲಿಟಿಕ್ಸ್, ನಾಟ್ ಡಿಡ್ ಹಿ ಶನ್ ಸೋಷಿಯಲ್ ಸರ್ವಿಸ್. ಮುಂದುಗಡೆಯಿಂದ ದಾರಿಯನ್ನು ತೋರಿಸಿದರು. ಪರಂಪರೆಯಿಂದ ಶ್ರೋತ್ರಿಯರಲ್ಲಿ ಕಿವಿಯಿಂದ ಕಿವಿಗೆ ಮಾತ್ರ ಕೇಳುವ ಅರ್ಥಗಳನ್ನೆಲ್ಲ ಕ್ರೋಢೀಕರಿಸಿ ಚತುರ್ವೇದಗಳಿಗೆ ಭಾಷ್ಯ ಫಾರ್ ದಿ ಫಸ್ಟ್ ಟೈಮ್ ಶಾಯಣಾಚಾರ್ಯರು ನಮಗೆ ರಚನೆ ಮಾಡಿಕೊಟ್ರು. ಯಾಜ್ಞಿಕ ಅರ್ಥ ವಿಶೇಷವಾಗಿ ಹೇಳಿದರು. ನೀವಿನ್ನೂ ಮುಂದಕ್ಕೆ ಹೋಗಬೇಕು. ಮಹರ್ಷಿ ಅರವಿಂದರು ಆಂಧ್ರವೇದ ಅನ್ನೋ ಗ್ರಂಥವನ್ನು ಬರೆದಿದ್ದಾರೆ. ಸ್ವಲ್ಪ ನೀವು ಉಪಾಸನಾ ಮಾರ್ಗದಲ್ಲಿಂದ ನಮ್ಗೆ ಗೊತ್ತಾಗುತ್ತೆ. ಒಳಗಿರುವ ಭಗವಂತನ ಪ್ರಜ್ಞಾ ಸಂರಕ್ಷಕ ಮುಖ ಇದೆಯಲ್ಲ, ಜೀವಾತ್ಮ ಅಲ್ಲ. ಜೀವಾತ್ಮನಿಗೆ ಪ್ರಜ್ಞೆಯನ್ನು ಕೊಟ್ಟು ಸರ್ವದಾ ಅವನನ್ನು ಸರಿ ತಪ್ಪು, ಇದು ಒಳ್ಳೆಯ ದಾರಿ, ಇದು ಕೆಟ್ಟ ದಾರಿ ಅಂತ ತೋರಿಸ್ತಕ್ಕಂಥ ಈ ಸಂಕರ್ಷಣ ಮೂರ್ತಿಯ ಮುಖ ಏನಿದೆಯೋ, ಆಗಮದಲ್ಲಿ ಸಂಕರ್ಷಣ ಅಂತಾರೆ. ಆಗಮ ವೇದ, ಇದು ನಿಗಮ, ಅದು ಆಗಮ. ಇಲ್ಲಿಂದ ಹೋದ ಜ್ಞಾನ, ಅಲ್ಲಿಂದ ಬಂದ ಜ್ಞಾನ. ಇದು ಮತ್ತೆ ಕನ್ಫ್ಯೂಸ್ ಮಾಡೋದಿಲ್ಲ. ಆಗಮದ ವಿಷಯ ಭಾಳ ಹೇಳೋಕೆ ಹೋಗೋದಿಲ್ಲ ಇವತ್ತು ನಾವು. ಜಾಗೃತಿ, ಸ್ವಪ್ನ, ಸುಷುಪ್ತಿ ಇದನ್ನು ನಾವು ಅನಲೈಸ್ ಮಾಡಿರೋ ರೀತಿ ಬೇರೆ. ಇದರಲ್ಲಿ ನೋಡುವಾಗ ಭಗವಂತನ ಪ್ರಜ್ಞಾಮುಖಕ್ಕೆ 4 ಶೃಂಗಾಹ, ಕೊಂಬು ಅಂದರೆ ಅಭಿಮಾನ ಸ್ಥಾನ. ದನಗಳಿಗೆ ಕೊಂಬಿದ್ದರೆ ಹೆಮ್ಮೆ ಉಂಟು, ಕೊಂಬಿಲ್ಲದೆ ಇದ್ದರೆ, ಕೊಂಬು ಮುರಿದಿದ್ರೆ ಆ ದನಗಳಿಗೆ ಹೆಮ್ಮೆ ಇರುವುದಿಲ್ಲ. ಎಮ್ಮೆ ಅಲ್ಲ, ಹೆಮ್ಮೆ, ಅಭಿಮಾನ, ಪ್ರೈಡ್. ಕೇಳಿದಿರಲ್ಲ. ಇದು ಅಲ್ಪ ಪ್ರಾಣ ಮಹಾಪ್ರಾಣ ಗೊತ್ತಿಲ್ಲದೆ ಇದ್ದವ್ರು ನಮ್ಮ ಪ್ರಾಣ ತೆಗೆದು ಬಿಡ್ತಾರೆ. ಇದು ವೇದದಲ್ಲಿ ಏನು ಅರ್ಥ ಆಗೋದಿಲ್ಲ. ಇದು ಮುಟ್ಟಿದ ಕಡೆಯೆಲ್ಲ ಕವಲೆ ಹಾಕೊಡಿಯುತ್ತೆ ಅಂದರೆ ಅಷ್ಟು ವಿಷಯ ಇದೆ. ನಮ್ಮ ಯಜುರ್ವೇದದಲ್ಲಿ ಗವಾಮಯನ ಅಂತ ಒಂದು ಯಾಗ, ಗವಾಮ್ ಅಯನ, ಗೋವುಗಳು ಒಂದು ಯಾಗ ಮಾಡಿದವಂತೆ. ಏನಂತ ಯಾಗ ಮಾಡಿದವು? ಶೃಂಗಾಡಿನೋ ಜಾಯಂತ ಇತಿ ಕಾಮೇನ, ತಲೆಯಲ್ಲಿ ಕೊಂಬು ಉಂಟಾಗಬೇಕು ಅಂತ ಗೋವುಗಳು ತಪಸ್ಸು ಮಾಡಿದವು. 12 ತಿಂಗಳು ವರ್ಷ ಪೂರ್ತಿ ಯಾಗ ಮಾಡಿದ ಗೋವುಗಳಿಗೆ ತಲೆಯಲ್ಲಿ ಕೊಂಬು ಉಂಟಾದವು. 10 ತಿಂಗಳು ಹೋಮ ಮಾಡಿದ ಗೋವುಗಳಿಗೆ ಕೊಂಬು ಬರಲಿಲ್ಲ. ಆದರೆ ಅಭಿಮಾನ ಮತ್ತೊಂದು ರೀತಿಯಲ್ಲಿ ಬಂತು. ಈ ಮರ್ಮವನ್ನು ಯಾವನು ತಿಳಿದುಕೊಳ್ತಾ ಇದೆಯೋ ಪದೇನ ಖಲುವಾಯಂತಿ, ಸಂಸಾರ ಸಮುದ್ರವನ್ನು ಕಾಲಿನಿಂದಲೇ ಅವನು ದಾಟಿ ಬಿಡ್ತಾನೆ. ಗೋವುಗಳಲ್ಲಿ 2 ಬಗೆ. ಒಗಟೆ ಕನಕದಾಸರ ಮುಂಡಿಗೆ ಹೇಗೆ ಅಂತ ತಿಳಿದು ನಿಮಗೆ. ಇದು ವೇದ ಸಂಸ್ಕೃತಿ ಪರಿಚಯ 3ನೇ ಸಂಪುಟದಲ್ಲಿ ಗೋವುಗಳು, ಗವಾಮಯನ ಇದನ್ನು ಕುರಿತು ಬರೆದಿದ್ದೇನೆ. ದೇರ್ ಇಸ್ ಸೋ ಮಚ್ ಟು ಥಿಂಕ್ ಅಬೌಟ್.
ಏನು ಮಾಡರ್ನ್ ಪೋಯಿಟ್ರಿ, ಟೇಲ್ಸ್ ಎಲಿಯಟ್, ಡಬ್ಲ್ಯೂ ಬಿ ಯೇಟ್ಸ್, ಇವ್ರ ಮುಂದೆ ವೇದದ ಮುಂದೆ ಯಾವ ಮಹರ್ಷಿಗಳೂ ಇಲ್ಲ. ಶ್ರೇಯಸ್ಸತೀ ತಾವು ಮೇ ಪುಂಸಾಹು ಪಶ್ಯದ ಕ್ಷಣ್ವಾನ್ನ ವಿಜಯದಂಧ. ಮಳೆ ಕರೆಯುವುದಕ್ಕೆ ಮೋಡ ಸೇರಿದೆ ಆಕಾಶದಲ್ಲಿ, ಕಪ್ಪು ತುಂಬಿಕೊಂಡಿದೆ ತನ್ನಲ್ಲಿ. ಒಬ್ಬ ಮಹರ್ಷಿ ಕೇಳ್ಕೊಳ್ತಾರೆ, ಶ್ರೇಯಸ್ಸತೀ, ಆ ಮೇಘವನ್ನ, ಮಳೆ ಸುರಿಸುವುದಕ್ಕೆ ಸಿದ್ಧವಾಗಿರುವ ಮೇಘವನ್ನ, ಇದು ಸ್ತ್ರೀ ಅಥವಾ ತಾಯಿ ಅನ್ನೋ ಭಾವನೆಯನ್ನು ನೋಡಬೇಕು. ಅದನ್ನು ಗಂಡಸು ರೇತಸ್ಸಿಂಚನ ಮಾಡುವಂತಹ ಪುರುಷ ಅಂತ ನೋಡಬೇಕು. ಶ್ರೇಯಸ್ಸತೀ ತಾವು ಮೇ ಪುಂಸಾಹು. ಇದು ಗಂಡೆ ಹೆಣ್ಣೆ. ಪಶ್ಚಿಮದವರು ಗ್ರೈಸ್ವಾಲ್ಡ್ ಭಾಷೆ ಮೊದಲಾದವರು ವೇದ ಭಾಷಾಂತರ ಕೈ ಹಾಕಿದವರು ಇದೇನು ಹುಚ್ಚು ಪ್ರಶ್ನೆ ಇದು, ತಲೆ ಕೆಟ್ಟವರು ಯಾರೋ ಬರೆದಿರಬೇಕು. ಮಳೆ ಕರೆಯೋ ಮೇಘವನ್ನು ಹೆಣ್ಣು ಗಂಡು ಅಂತ ಹೇಳ್ತಾರೆ. ಇವತ್ತಿನ್ನೂ ಅದಕ್ಕಿಂತ ಹೆಚ್ಚು ಅರಿಂಗ್ಮ್ಯಾಟಿಕ್ ಮಂತ್ರ ಕೊಡ್ತೇನೆ. ಗಂಡೆ ಹೆಣ್ಣೆ ಅಂದರೆ ಉತ್ತರ ಹೇಳಲಿಲ್ಲ ಮಹರ್ಷಿ, ಹೇಳಿಬಿಟ್ರು ಪಶ್ಯದ ಕ್ಷಣ್ವಾನ್, ಕಣ್ಣಿದ್ದವನು ಕಾಣಿಸುತ್ತೆ, ನ ವಿಚೇತದ ಅಂಧ, ಪೂರ್ಣನಾಗಿದ್ದವನು ಗೊತ್ತಾಗೋದಿಲ್ಲ ಅಂದರು. ಅಂದರೆ ಮಾತೃತ್ವ ಪಿತೃತ್ವ ಎರಡೂ ಲಕ್ಷಣಗಳನ್ನು ಮೇಘದಲ್ಲಿ ನೀವು ಕಾಣಬಹುದು. ತಾಯಿ ಮಗುವಿಗೆ ಹಾಲು ಕೊಡುವಂತೆ ಆ ಮಳೆ ಅನ್ನೋದನ್ನು ಹಾಲು ಅಂತ ನೋಡಿದರೆ ಅದು ತಾಯಿ ಕೆಲಸ. ವಾತ್ಸಲ್ಯ ಶಕೆಯಿಂದ ಕಡೆ ಎಳೆದು ಬರುತ್ತೆ. ಪುರುಷನಾದವನು ಸ್ತ್ರೀಯಲ್ಲಿ ರೇತಸ್ಸನ್ನಿಡುವಂತೆ ಭೂಮಿ ಎಂಬ ಸ್ತ್ರೀಯಲ್ಲಿ ಆ ಜೌಹು ಆಕಾಶವೆಂಬ ದೇವತೆ ತನ್ನ ವೀರ್ಯವನ್ನಿಟ್ಟು ಸಸ್ಯ ಔಷಧಿ ವನಸ್ಪತಿಗಳನ್ನು ಬೆಳೆಸುವ ಪುರುಷ ಕ್ರಿಯೆ ಇದೆ ಅಂತ ಭಾವನೆ ಮಾಡಿಕೊಂಡ್ರೆ ಗಂಡಂತಲೂ ನೋಡ್ಬೋದು. ಇದು ಹೆಣ್ಣು ಆಗ್ಬೋದು, ಗಂಡು ಆಗ್ಬೋದು. ಅಶ್ಲೀಲ ಮನಸ್ಕರು ಇದನ್ನು ತಪ್ಪು ತಿಳ್ಕೊಳ್ತಾರೆ. ವೇದದಲ್ಲಿ ಅನೇಕ ಮಂತ್ರಗಳು ಹೀಗೆ ಎಲ್ಲ ಋಗ್ವೇದನ ಹೇಳಿದ್ದು. ಇದು ಯಜುರ್ವೇದದಲ್ಲಿ ಈಗ ನಾನು ಹೇಳಿದ ಸ್ವರ ಯಜುರ್ವೇದದ ಸ್ವರ. ಇಂಥ ನೂರಾರು ಉದಾಹರಣೆಗಳು. ಆದ್ದರಿಂದ ಅಗ್ನಿ ಎಂಬ ಪ್ರಜ್ಞಾರಕ್ಷಕನಾದ ಭಗವಂತನಿಗೆ ಈ ಚತುರ್ವೇದಗಳೆಂಬುವು 4 ಕೊಂಬುಗಳು. ಕೊಂಬಿದ್ದ ಹಾಗೆ ಋಗ್ಯಜು ಸಾಮ ಅಥವಾ 4 ವೇದಗಳು ಅಭಿಮಾನ ಸ್ಥಾನಗಳು. ಚತ್ವಾರಿ ಶೃಂಗಾಹ ತ್ರಯೋ ಅಸ್ಯ ಪಾದಾಹ. 3 ಕಾಲ ಆಟಕ್ಕೆ ಭೂತ ಭವಿಷ್ಯತ್ ವರ್ತಮಾನ 3 ಕಾಲದಲ್ಲಿ ನಿಂತುಕೊಳ್ತಾನೆ. ದ್ವೇಷಿ ಋಷೆ, ಹಿಂದೂ ಮುಂದೂ ನೋಡುವ ಪ್ರಜ್ಞೆ. ಆ ಪ್ರಜ್ಞಾರಕ್ಷಕ ಭಗವಂತನಿಗಿಲ್ದಿದ್ರೆ ಹೇಗಾಗುತ್ತೆ? ಪ್ರೋಸ್ ಅಂಡ್ ಕಾನ್ಸ್ ಅಂತ ಹೇಳ್ತಾರೆ ಲ್ಯಾಟಿನ್ ಭಾಷೆಯಲ್ಲಿ. ಏನು ಮಾಡಿದರೆ ಏನಾಗ್ತದೆ, ಏನು ಕೂತ್ರೆ ಏನು ಚಿಂತನೆ ಮಾಡಿದರೆ ಏನಾಗುತ್ತೆ? ಜಗತ್ತಿಗೆ ಅನುಸ್ಯೂತತೆ, ಕಂಟಿನ್ಯೂಟಿ ಇದೆ. ಕಾಲ ಎಂಬುದು ಇಟ್ಸ್ ನಾಟ್ ಎ ಮಿಯರ್ ಏಜೆಂಟ್ ಆಫ್ ಕಲೆಕ್ಷನ್ ಆಫ್ ಪೀಪಲ್ ಟುಗೆದರ್. ಇಟ್ಸ್ ನಾಟ್ ಎ ಸಿಟಿ ಬಸ್. ಸಿಟಿ ಬಸ್ಸು ಜನ ಹತ್ಕೊಳ್ತಾರೆ, ಜನ ಇಳಿತಾರೆ. ಕಾಲ ಅನ್ನುವುದು ಇಟ್ ಡಸ್ ನಾಟ್ ಅಸೆಂಬಲ್ ಪೀಪಲ್ ಇನ್ ಅನ್ ಆರ್ಟಿಫಿಷಿಯಲ್ ಅಡಾಕ್ ಮ್ಯಾನರ್. ಇದು ಒಂದರಿಂದ ಇನ್ನೊಕ್ಕೆ ಒಂದು ಕಂಟಿನ್ಯೂಟಿ. ಕಂಟಿನ್ಯೂಟಿ ಅಂದರೆ ಪರ್ಪಸ್ ಇದೆ, ಡೈರೆಕ್ಷನ್ ಇದೆ. ಫಿಸಿಕ್ಸಲ್ಲಿ ವೆಕ್ಟರ್ ಅಂತ ಕರೀತಾರೆ. ಓಡುವ ಕಲ್ಲಿಗೆ ಒಂದು ಚೆಂಡು ಎಸೆದರೆ ಅದಕ್ಕೆ ದಿಕ್ಕಿರ್ತದೆ, ಅದಕ್ಕೆ ಶಕ್ತಿ ಇರ್ತದೆ. ಆ ರೀತಿ ಕಾಲನಿಗೆ ಶಕ್ತಿ ಉಂಟು. ಅದನ್ನು ತಿಳಿಸಿಕೊಡುವುದು ಇದಕ್ಕೆ ಈ ಪ್ರಜ್ಞಾ ಸ್ವರೂಪದ ಭಗವಂತನಿಗೆ. ದ್ವೇಷಿ ಋಷೇ ಸಪ್ತಹಸ್ತಾಸು, ಅಸ್ಯ ಕೈಯನ್ನು 7 ಕಡೆ ಆಡಿಸ್ತಾನೆ. ಭೂಹು ಅಲ್ಲಿಂದ ಹಿಡಿದು ಜನಃ ತಪಃ ಓಂ ಸತ್ಯಂ, ಆ 7 ಲೋಕದವರೆಗೆ ಕೈ ಆಡಿಸಬಲ್ಲ ಇವನು. ಅಗ್ನಿಯನ್ನು ನೋಡಿಕೊಂಡ್ರೆ ನಿಮ್ಮನ್ನು ದೇವತೆಗೆ ಮುಟ್ಟಿಸ್ತಾನೆ. ಯಾವ ದೇವಲೋಕಕ್ಕೆ ಬೇಕಾದ ಹಸ್ತಾಸು ಅಸ್ಯ ತ್ರಿಧಾ ಬದ್ಧೋ. ಶರೀರದಲ್ಲಿ ಕಟ್ಟಾಕಿಬಿಟ್ಟಿದ್ದಾರೆ ಅವನನ್ನು. 3 ಹಗ್ಗ ಯಾವುದು? ಸತ್ವ ರಜಸ್ಸು ತಮಸ್ಸು ಎಂಬ ಗುಣಗಳು. ಇದು ವೃಷಭ, ಅಡಿಸುವುದಕ್ಕಾಗೋದು. ವೃಷಭ ಅಂದರೆ ಶ್ರೇಷ್ಠವಾಚಿ. ಒಬ್ಬ ಮನುಷ್ಯನನ್ನ ಶ್ರೇಷ್ಠ ಅಂತ ಹೇಳಬೇಕಾದ್ರೆ ಪುರುಷ ಋಷಭ ಅಂತ ಹೇಳ್ತಾರೆ. ಪುರುಷರಲ್ಲಿ ಋಷಭ, ಮನುಷ್ಯರಲ್ಲಿ ದನದಂತಿರುವವನು ಅಂತ ಅರ್ಥವಲ್ಲ. ಇಂಗ್ಲಿಷ್ ಭಾಷೆಯಲ್ಲಿ ಹೇಳಿದ್ರೆ ಬಹಳ ಕಷ್ಟ. ರಾಮಕೃಷ್ಣ ಪರಮಹಂಸರು ಒಬ್ಬ ಹೇಳಿದ, ರಾಮಕೃಷ್ಣ ದಿ ಗ್ರೇಟ್ ಗೂಸ್ ಅಂತ. ಪರಮಹಂಸ ಅನ್ನೋದಕ್ಕೆ ಸಂಸ್ಕಾರ ಇಲ್ಲದೆ ಇದ್ದವನು ಏನು ಬೇಕಾದ ಅಪಾರ್ಥವನ್ನು ಮಾಡ್ಬೋದು. ಗ್ರೇಟ್ ಗೂಸ್ ಅಂತ ಮಾಡಿದ್ರೆ ಏನು ಮಾಡ್ತೀರಿ ಹೇಳಿ? ಗ್ರೇಟ್ ಈಡಿಯಟ್ ಅನ್ಬೇಕಂತ ಅವ್ರಿಗೆ ಅಷ್ಟೇ. ಅದು ತ್ರಿಧಾ ಬದ್ಧೋ ವೃಷಭೋ ರೋರವೀತಿ ಅಬ್ಬರಿಸ್ತಾರೆ. ನೀವು ತಪ್ಪು ಮಾಡಿದಾಗಲೆಲ್ಲ ನಿಮ್ಮನ್ನು ಎಚ್ಚರಿಸ್ತಾನೆ. ನೋ ನೋ, ದಟ್ ಈಸ್ ನಾಟ್ ವಾಟ್ ಯು ವಾಂಟ್ ಟು ಡು. ಒಂದು ಶಬ್ದ ಹೇಳಬೇಕಾದ್ರೆ ಆ ಶಬ್ದ ಆಡುವ ನಾಲಿಗೆ, ಹೃದಯ, ಕಂಠದ ಒಳಗಡೆ 100 ಶಬ್ದಗಳು ನನ್ನ ಬಾಯಲ್ಲಿ ಬಂದಿರ್ತವೆ. 99 ಆರ್ ರಿಜೆಕ್ಟೆಡ್, ಓನ್ಲಿ 1 ಈಸ್ ಯೂಸ್ ಅಟ್ ಎ ಟೈಮ್. ಇದೇ ಉಪಯೋಗ ಮಾಡು. ಇದಲ್ಲ ಇದಲ್ಲ ಇದಲ್ಲ. ಆ ಸಂಯಮನ ಇದೆಯಲ್ಲ. ವೃಷಭೋರೋರವೀತಿ ಮಹೋದೇವೋ. ಇದು ಮರ್ತ್ಯ ಶಕ್ತಿ ಅಲ್ಲ, ಇದು ದೇವಶಕ್ತಿ. ಮರ್ತ್ಯ ವಿವೇಶ, ಇವತ್ತಿದ್ದು ನಾಳೆ ಸುಟ್ಟು ಹೋಗುವ ಮಣ್ಣಾಗುವ ಶರೀರದಲ್ಲಿ ಅದು ಬಂದು ಸೇರಿಕೊಂಡಿದೆ ಭಗವಂತನ ಕೃಪೆಯಿಂದ ಅನುಪ್ರವೇಶ. ಯೇಷ ಹಿ ದೇವೋ ಪ್ರದಿಶೋನು ಸರ್ವ ಪೂರ್ವೋ ಹಿ ಜಾತಃ. ಶರೀರ ಉಂಟು ಮಾಡುವಾಗಲೇ
ತಾಯಿ ಗರ್ಭದಲ್ಲಿ ಮಗು ಅಂಕುರವಾಗಲೇ ಪ್ರಜ್ಞೆ ಹಾಕಿರ್ತಾನೆ ಭಗವಂತ. ಡಾಕ್ಟ್ರ್ ಏನಾರು ಹೇಳ್ಕೊಳ್ಳಿ, ಅದು 5ನೇ ತಿಂಗಳಲ್ಲೋ 7ನೇ ತಿಂಗಳಲ್ಲೋ ಪ್ರಜ್ಞೆ ಬರುತ್ತೆ ಅಂತ. ಅವರ ಹೆಸರು ನೀವು ಕೇಳಿರ್ಬೋದು, ನಾ ಹೇಳೋದಿಲ್ಲ. ನನ್ನ ಜೊತೆಯಲ್ಲಿ ಓದಿದವರು, ನಮ್ಮ ಕಾಲೇಜಲ್ಲಿ ಜೊತೆಯಲ್ಲಿ ಮೇಸ್ಟ್ರ್ ಆಗಿದ್ದವರು, ಒಂದು ಕಡೆ ನಿಂತ್ಕೊಂಡವರಲ್ಲ. ಏನೋ ಒಂದು ಮಾತು ಬಂತು, ನಾನು ವೈದಿಕ ಪ್ರಜ್ಞೆ ಅಂತ ಕೆಲವು ಮಾತನಾಡುವಾಗ ಅವ್ರು ಹೇಳಿದರು, ಗಂಡು ಹೆಣ್ಣು ಪರಸ್ಪರ ಸೇರುವಾಗ ಈ ನಾಗಸ್ವರ ಓದದೇ ಇದ್ರೆ, ಮಂತ್ರ ಹೇಳದೇ ಇದ್ರೆ ಪ್ರಜನನ ಕ್ರಿಯೆ ನಡೆಯೋದೇ ಇಲ್ಲವೇ ಅಂತ ಕೇಳಿ. ಇದಕ್ಕೆಲ್ಲ ಲಕ್ಷ ರೂಪಾಯಿ ಖರ್ಚು ಮಾಡಬೇಕೆ? ಗಂಡು ಹೆಣ್ಣು ಪರಸ್ಪರ, ಇವನೇ ಗಂಡ ಇದೆ ಹೆಂಡತಿ ಅನ್ನೋದಕ್ಕೆ ಇವತ್ತು ಎಷ್ಟು ಲಕ್ಷ ಖರ್ಚು ಮಾಡ್ತಾರೆ ಮದುವೆ ಭಾರತ ದೇಶದಲ್ಲಿ. ಖರ್ಚು ಮಾಡಿದ್ದಲ್ಲ, ಫಸ್ಟ್ ನೈಟ್ ಅಂತ ಇಂಗ್ಲೀಷಲ್ಲಿ ಹೇಳುವಂಥ ಅವ್ಯವಹಾರ ಒಂದು ಬಂದಿದೆಯಲ್ಲ, ಅದು ಪರಸ್ಪರ ಕೂಡುವಾಗ ಅದಕ್ಕೆ ಮಂತ್ರಗಳಿವೆ, ಗರ್ಭಾಧಾನ ಮಂತ್ರಗಳಿವೆ. ಆ ಮಂತ್ರಗಳನ್ನು ಹೇಳಿ ಆ ಹುಡುಗ ಹುಡುಗಿಗೆ ಅದು ಅರ್ಥ ತಿಳಿಯುವಂತೆ ಏರ್ಪಟ್ಟರೆ ಲೋಕವನ್ನು ಕಾಪಾಡುವ ಮಕ್ಕಳು ಹುಟ್ಟುತ್ತಾರೆ. ಮೊದಲನೇ ಸಂಸ್ಕಾರ ಅದೇ ಗರ್ಭಾಧಾನ ಕ್ರಿಯೆ, ಮುಂದೆ ಹುಟ್ಟುವ ಮಗುವಿಗೆ. ಇಲ್ಲಿ ಆಶ್ಚರ್ಯವೇ ಅಂತ ಯೋಚನೆ ಮಾಡಿ. ನಿಮಗೆಲ್ಲ ಗೊತ್ತಿರೋದೇ, ಬಟ್ ಯು ಮೇ ನಾಟ್ ಹ್ಯಾವ್ ಕಾನ್ಸಂಟ್ರೇಟೆಡ್ ಯುವರ್ ಥಾಟ್ ಆನ್ ದಿಸ್. ಒಂದು ಬಿಂದು ಶುಕ್ಲ, ಒಂದು ಬಿಂದ ಶೋಣಿತ, ಇದು ಪರಸ್ಪರ ಸೇರುವಾಗ ಎಷ್ಟು ಸಣ್ಣ ಪದಾರ್ಥ ಎಂಬ್ರಿಯೋ ಅಂತ ಹೇಳ್ತೀರಿ, ಅದರಲ್ಲಿಯೇ ಮುಂದೆ ಬರುವ ಮಗುವಿಗೆ ಕಣ್ಣು, ಮೂಗು, ತಲೆಯಲ್ಲಿ ಬ್ರೈನು, ಹೊಕ್ಕಳು, ನಾಭಿ, ಕೈ, ಕಾಲು ಎಲ್ಲ ಪದಾರ್ಥಗಳನ್ನು ಸೂಕ್ಷ್ಮದಲ್ಲಿ ಹಾಕಿ ಮುಂದೆ ಹುಟ್ಟುವ ಮಗುವಿನ ರೂಪ ಅಥವಾ ಕುರೂಪ, ಅದರ ವಿಕೃತಿ, ಅದರ ಬುದ್ಧಿ, ಅದರ ಸಂಸ್ಕೃತಿ, ಇದನ್ನೆಲ್ಲ ಪ್ಯಾಕ್ ಮಾಡಿ ಒಳ್ಳೆಗೆ ಕೊಟ್ಟಿದ್ದಾನಲ್ಲ ಭಗವಂತ. ಇದು ಎಂಥ ಚಾತುರ್ಯ ಇದು! ರಚನಾನುಪತ್ತೇ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಎಲ್ಲ ಮುಟ್ಟಾಳ ಸಾಂಖ್ಯರೇ, ನೀನು ಜಡ ಪ್ರಕೃತಿ ಸೃಷ್ಟಿ ಮಾಡಿಬಿಡ್ತು ಅಂತ ಹೇಳ್ತೀಯಲ್ಲ, ಇಷ್ಟು ರಚನಾ ಕೌಶಲವನ್ನು ಜಡ ಪ್ರಕೃತಿ ಮಾಡುವುದಕ್ಕೆ ಬರ್ತದೆ ಅಂತ ಕೇಳ್ತಾರೆ. ನಮ್ಮಲ್ಲಿ ಮಾತ್ರ ಅಲ್ಲ, ಆಫ್ರಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಎಲ್ಲಿ ತೆಂಗಿನ ಮರ ಹುಟ್ಟಿದರೂ ತೆಂಗಿನಕಾಯಿ ಆಗುವುದು ಒಂದೇ ಪ್ರಕ್ರಿಯೆ. ಆಫ್ರಿಕಾದ ಸ್ತ್ರೀಯರು, ಭಾರತೀಯ ಸ್ತ್ರೀಯರು, ಐರೋಪ್ಯರು ಯಾರೇ ಇರಲಿ, ತಿಂಗಳಲ್ಲಿ 3 ದಿವಸ ಅವರು ರಜಸ್ವಲೆಯರಾಗಿ ಆಗ್ತಾರೆ. ಆಮೇಲೆ ಚಿಕ್ಕ ವಯಸ್ಸಿದ್ರೆ ಪತಿ ಸಂಯೋಗವಾದರೆ ಮಕ್ಕಳು ಉಂಟಾಗ್ತಾರೆ. ಒಂದೇ ರೀತಿಯಲ್ಲಿ ಸಂತಾನ ಉಂಟಾಗ್ತದೆ. ನಿಮಗೊಂದು ನನಗೊಂದಿಲ್ಲ. ಇದು ಧರ್ಮ. ಸಂತಾನ ಕ್ರಿಯೆ ಒಂದೇ ರೂಪದಲ್ಲಿ. ಹುಟ್ಟಿದವನಿಗೆ ಸಾವು. ಬಣ್ಣ ತೊಗಲಿಂದ ಕೆಂಪಿರ್ಬೋದು, ಕಪ್ಪಿರ್ಬೋದು, ನೀಲಿ ಇರ್ಬೋದು, ಹಳದಿ ಇರ್ಬೋದು, ಅದು ಅದಕ್ಕೆ ಅನುಗುಣವಾಗಿಯೇ ಬರ್ತದೆ. ನೀವು 3 ತಲೆಮಾರು ಆಸ್ಟ್ರೇಲಿಯಾದಲ್ಲಿಯೋ ಕೆನಡಾದಲ್ಲಿಯೋ ನಿಂತರೆ ನಿಮ್ಮ ಮಕ್ಕಳು ಮೈ ಬಣ್ಣ ಬೇರೆ ಆಗ್ತದೆ. ಅವರು ಬಂದಿಲ್ಲಿ ದಕ್ಷಿಣ ಭಾರತದಲ್ಲಿ ನಡೆಸಿ ಅವರು ಕಪ್ಪಾಗ್ತಾರೆ. ಇದು ಎಲ್ಲ ಒಂದು ಧರ್ಮದಲ್ಲಿ ಒಂದು ನಿಯತಿ ಅಂತ ಒಂದು ಕ್ರಮದಲ್ಲಿ ಏನು ನಡೀತದೆಯೋ ಹಾಗೆ ಅಗ್ನಿಯನ್ನು ಒಳಗಡೆ ಪ್ರತಿಯೊಬ್ಬರಲ್ಲಿದ್ದಾನೆ. ಅವನು ಗಂಧರ್ವನಾಗಿ ಮಾತನ್ನಾಡಿಸ್ತಾನೆ. ಅವನು ಸೋಮನಾಗಿ ವೈಟಾಲಿಟಿ, ಶರೀರದ ಶಕ್ತಿಯನ್ನು ಕೊಡ್ತಾನೆ. ಸೋಮಸ್ತಮೋ ವಿವಿಧೆ ಗಂಧರ್ವೋ ವಿವಿಧ ಉತ್ತರ ತೃತೀಯೋ ಅಗ್ನಿಷ್ಟೇ ಪತಿಸ್ತುರೀಯಸ್ತೆ ಮನುಷ್ಯದಾ ಸೋಮೋ ದದದ್ಗಂಧರ್ವಾಯ ಗಂಧರ್ವೋ ದದದಗ್ನಯೇ. ಇದು ಕೈ ಹಿಡಿಯುವಾಗ, ಹೆಂಡತಿ ಕೈಯನ್ನು ಹಿಡಿಯುವಾಗ ಗಂಡನ ಕೈಯಲ್ಲಿ ಹೇಳಿಸ್ತಾರೆ ಪುರೋಹಿತರಿ ಮಂತ್ರವನ್ನು. ಅನೇಕರಿಗೆ ಗೊತ್ತಿಲ್ಲ ಅರ್ಥ. ಇದರ ಮೇಲಿನ ಅರ್ಥ ಅತ್ಯಂತ ಅಸಹನೀಯ, ಅಶ್ಲೀಲವಾಗಿ ಕಾಣುತ್ತೆ. ಅಯ್ಯ, ಕೈ ಹಿಡಿಯುವ ಗಂಡನೇ, ನೀನು ನಿನ್ನ ಹೆಂಡತಿಗೆ 4ನೇ ಗಂಡ ಹೇಳು, ನೀನೇ ಅವಳನ್ನ ಅಂತ ಹೇಳಿಸೋ ಮಂತ್ರ ಇದು. ಏನು 4ನೇ ಗಂಡ ಅಂತ ವೇದದಲ್ಲಿ ಹೇಳ್ತಾರೆ ಅಂದರೆ ಇದು ಮಾಡಿಸ್ಕೊಂಬಂದ್ರೆ ಹೇಳಬೇಕಾಗತ್ತೆ ಅರ್ಥ. ಬರೀ ಶುದ್ಧಿ ಇದ್ದವ್ರಿಗೆ ಗೊತ್ತಾಗೋದಿಲ್ಲ. ಈ ಪ್ರಕ್ರಿಯೆ, ಜನನ ಕ್ರಿಯೆ ಹೇಗಿರ್ತದೆ, ಒಂದು ಹೆಣ್ಣು ಮಗು ತಾಯಿಯ ಹುಟ್ಟೆಯಲ್ಲಿ ಗರ್ಭಾಂಕುರವಾಗಿ ಅದು ಹೊರಗೆ ಬಂದ ನಂತರ ತಾಯಿ ಎದೆಯನ್ನೇ ನಂಬಿರುತ್ತೆ. ಕಣ್ಣಿಲ್ಲ, ನೋಡೋ ಶಕ್ತಿ ಇಲ್ಲ, ಜೀರ್ಣ ಶಕ್ತಿ ಇಲ್ಲ, ತಾಯಿನೇ ಊಡಿಸಬೇಕು. ಕೈ ಕಾಲು ಇನ್ನೂ ಕಂಟ್ರೋಲ್ ಇಲ್ಲ. ಸೋಮೋ ದದದ್ಗಂಧರ್ವಾಯ. ಆ ಹೊತ್ತಿನಲ್ಲಿ ಆ ಮಗುವಿಗೆ ಮೊದಲನೇ ಗಂಡ ಸೋಮ. ಸೋಮ ಅಂದರೆ ಶರೀರದಲ್ಲಿ ರಸರೂಪವಾಗಿ ಪ್ರವಹಿಸುವ ಈ ವೈಟಾಲಿಟಿ. ಇಂಗ್ಲೀಷಲ್ಲಿ ಹೇಳಿದ ಅರ್ಥ ಆಗುತ್ತೆ. ವೈಟಾಲಿಟಿ ಅನ್ನೋ ತತ್ವ ಏನಿದೆಯೋ, ಈ ಶರೀರದ ಆರ್ಢ್ಯ, ರುಜುತ್ವ, ಈ ಶರೀರದ ಶಕ್ತಿ ಉಂಟಾಗುವ ಒಂದು ದೇವತಾಂಶ. ಅವನೇ ಮುಂದೆ ಬ್ರಾಹ್ಮಣರಿಗೆ ಬ್ರಹ್ಮಜ್ಞಾನವನ್ನು ಕೊಡ್ತಕ್ಕ ದಿವ್ಯ ಸೋಮನೂ ಆಗ್ತಾನೆ. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ನಮಗೆ ಸೋಮನೇ ಮೊದಲನೇ ದೈವ. ಸೋಮ ಏವ ನೋ ರಾಜೇತ್ಯಾಹುರ್ ಬ್ರಾಹ್ಮಣಿ ಪ್ರಜಾ ವಿವೃತ್ತ ಚಕ್ರ ಆಸೀನಾಸ್ತೀರೇಣ ಯಮುನೇ ತವ. ಶ್ರೀಮಂತೋನ್ಮಯ ಕ್ರಮದಲ್ಲಿ ಈ ಮಂತ್ರವನ್ನು ಹೇಳ್ತೇವೆ. ಬ್ರಾಹ್ಮಣರು ಸೋಮಯಾಗವನ್ನು ಮಾಡದೆ ಸಾಯಬಾರದು.
ಋಗ್ವೇದದಲ್ಲಿ 9ನೇ ಮಂಡಲ ಪೂರ್ತಿ ಸೋಮಮಂಡಲ, ಒಂದು ಇಡೀ ಮಂಡಲ ಸೋಮಮಂಡಲ. ನನಗೆ ಸೌಮ್ಯ ಮಾಡೋಕ್ಕಾಗದಿದ್ದರೆ ನನ್ನ ಮಗನಿಗೆ ಹೇಳಬೇಕು, ನಾನಂತೂ ಮಾಡಲಿಲ್ಲ, ಮಗು ನೀನಾದರೂ ಸೌಮ್ಯಾಗವನ್ನು ಮಾಡು. ದಶಪೂರ್ವೆ ದಶಾಪರೆ, 10 ತಲೆಮರೆ ಹಿಂದೆ 10 ತಲೆಮರೆ ಮುಂದೆ ಬಂದವರು ಪರಮಾತ್ಮನ ಸೇರ್ತಾರಪ್ಪ. ಆ ಸೋಮ ಸೋಮ ಅಂತ ಹೇಳ್ತೇವೆ. ಅದು ಸೋಮನೇ ನಮಗೆ ದೇವತೆ. ಬ್ರಾಹ್ಮಣರಿಗೆ ಸೋಮ ದೇವತೆ, ವೈಶ್ಯರಿಗೆ ಮರುದ್ದೇವತೆ, ಒಂದೊಂದು ಕುಲಕ್ಕೆ ಒಂದೊಂದು ದೇವತೆ ಹೇಳ್ತಾರೆ. ಈ ವರ್ಗೀಕರಣದಲ್ಲಿ ಒಂದು ಪ್ಯಾಟ್ರನ್ ನಾಟ್ ಇಡಿಯಸಿ. ಆದ್ದರಿಂದ ಸೋಮ ಎಂಬುವ ದೇವತೆ ಹೆಣ್ಣು ಮಗುವನ್ನು ಕೈ ಹಿಡಿದ್ರೆ ಮಗು ದಷ್ಟಪುಷ್ಟವಾಗಿ ಬೆಳೆಯುತ್ತೆ, ಆಮೇಲೆ ಎದ್ದು ನಿಂತುಕೊಳ್ಳುತ್ತೆ, ಆಮೇಲೆ ನಡೆಯೋಕ್ಕಾಗತ್ತೆ. ಇದು ಮೊದಲನೇ ಗಂಡ ಸೋಮ. ಅವನು ಪರಿಗ್ರಹಿಸಬೇಕು. ಪರಿಗ್ರಹಿಸು ಅಂದರೆ ಹಿಡಿಯುವುದು. ಇದು ಗಂಡ ಹೆಂಡತಿ ಅಂದರೆ ಪ್ರಜನನ ಕ್ರಿಯೆಯಲ್ಲಿ ಹೇಳ್ತಿಲ್ಲ, ವೆಡ್ಡಿಂಗ್ ಅಂತ ಹೇಳ್ತೇವೆ. ಐ ಆಮ್ ವೆಡೆಡ್ ಟು ದಿ ವೇದ ಅಂದರೆ ಏನರ್ಥ ಇಂಗ್ಲೀಷ್ ಬಲ್ಲವ್ರಿಗೆ ಗೊತ್ತಾಗುತ್ತೆ. ಐ ಆಮ್ ವೆಡೆಡ್ ಟು ದಿ ವೇದ, ವೇದಕ್ಕೆ ನಾನು ಗಂಡ ಅಂದರೆ ಏನರ್ಥ, ಮೈಥುನ ಮಾಡ್ತೀನಿ ಅಂತ ಅರ್ಥವಲ್ಲ. ಇದು ಸಾಂಕೇತಿಕವಾದ ಭಾಷೆ. ಸೋಮೋ ದದದ್ಗಂಧರ್ವಾಯ, 2ನೇ ದೇವತೆ ಗಂಧರ್ವ. ಗಂಧರ್ವ ಗಾಂಧಾರ ಯತಿ, ಭೂಮಿಯನ್ನು ಎತ್ತಿ ಹಿಡಿಯೋನು. ಯಾವುದು ಅಂದರೆ ಅದು ವಾಕ್ ತತ್ವ. ಗಂಧರ್ವರು ಹಾಡ್ತಾರೆ, ಅಪ್ಸರೆಯರು ಕುಣಿತಾರೆ, ಕೇಳಿದ್ದೀರಿ, ಜಯಾಜಮಂತ್ರದಲ್ಲಿ ಬರುತ್ತೆ. ಇದು ಹೇಳೋಕೆ ಕೈಮಿಲ್ಲ ನನಗೆ. ಗಂಧರ್ವ ತತ್ವ ಒಲಿಯದೇ ಇದ್ದರೆ ವಾಕ್ ಶಕ್ತಿ ಬರೋದಿಲ್ಲ. ವಾಚೀಮ ವಿಶ್ವ ಭುವನಾನಿ ಸರ್ವಾ, ಲೋಕ ನಿಂತಿರುವುದೇ ವಾಕ್ಯನಲ್ಲಿ. ದೇವೀಂ ವಾಚಮ ಜನಯಂತ ದೇವಾ ತಾಂ ವಿಶ್ವರೂಪ ಪಶವೋ ವದಂತಿ, ಸಾನೋ ಮಂದ್ರೇಶಮೂರ್ಜಂದಧಾನ ಧೇನುರ್ವಾಕ ಉಪಸುಷ್ಕೃತೈತು. ಧೇನು, ವಾಗ್ಧೇನು ಅಂದರು. ವಾಕ್ಶಕ್ತಿ ಒಬ್ಬರಿಗಿದ್ದಾಗ ಇನ್ನೊಬ್ಬರಿಗಿಲ್ಲ. ಒಬ್ಬರು ಬೃಹಸ್ಪತಿ ಅಂತ ಮಾತನಾಡ್ತಾರೆ, ಇನ್ನೊಬ್ಬರು ಬರ್ಕೊಂಡಿದ್ದದನ್ನೇ ಸರಿಯಾಗಿ ಓದೋಕೆ ಬರೋದಿಲ್ಲ. ಏನು ಬರ್ಕೊಂಡಿದ್ದೇವೆ ಅಂತ ಅವರಿಗೇ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಗಂಧರ್ವ ಅವರಿಗೆ ಒಲಿದಿಲ್ಲ. ಅದು ಒಲಿಯುವುದರ ಪರಾಕಾಷ್ಠೆ ಯಾವುದು? ಸಂಗೀತ. ವಾಕ್ಶಕ್ತಿ ಎನ್ನುವುದು ಗಾನ ವಿಶೇಷದಲ್ಲಿ ಭಗವಂತನನ್ನು ಆರಾಧನೆ ಮಾಡೋಕ್ಕೆ ಉಪಯೋಗವಾದರೆ ಅದು ಗಂಧರ್ವ ಶಕ್ತಿ. ಮಗುವಿಗೆ ಈ 2ನೇ ವರ್ಷದಲ್ಲಿ ಮಾತನಾಡುವ ಶಕ್ತಿ ಏನು ಬರ್ತದೆ, ಕೆಲವು ಮಕ್ಕಳಿಗೆ 1 ವರ್ಷದ ಕೊನೆಯಲ್ಲೇ ಬರ್ಬೋದು, ಕೆಲವರಿಗೆ 2 ವರ್ಷ ಆಗ್ಬೋದು, ಕೆಲವು ಮಕ್ಕಳಿಗೆ 4 ವರ್ಷ ಆದರೂ ಮಾತು ಬರದೇ ಹೋಗ್ತದೆ. ಇದು ಬರೀ ಅವರ ವಂಶದ ಜೀನ್ಸ್ ಅಂತ ತಿಳ್ಕೊಬೇಡಿ. ದೇವರಲ್ಲಿ ಭಕ್ತಿ ಇರಬೇಕು, ವೇದಗಳನ್ನು ಕೇಳ್ತಾ ಇರಬೇಕು ಮನೆಯಲ್ಲಿ. ಆ ವೇದಾಕ್ಷರಗಳು ಕೇಳ್ತಾ ಇದ್ದರೆ ಮಗುವಿಗೆ 7ನೇ ತಿಂಗಳಲ್ಲಿ ತಾಯಿ ಹೊಟ್ಟೆಯಲ್ಲಿರುವಾಗ ವೀಣೆಯ ಮೇಲೆ ಆ ವೇದಗಳನ್ನು ನುಡಿಸಿ ಕೇಳಿಸಿದರೆ ಮಕ್ಕಳಿಗೆ ವಾಕ್ಶಕ್ತಿ ತುಂಬ ಚೆನ್ನಾಗಿ ಬರ್ತದೆ. ಇದೆಲ್ಲ ಅನುಭವದಲ್ಲಿರುವ ವಿಷಯ. ಅದಕ್ಕೆ ಸೀಮಂತ ಮಾಡುವಾಗ ವೀಣಾ ಗಾಯಕರನ್ನು ಕರೆಸಿ ಕೆಲವು ವೇದ ಮಂತ್ರಗಳನ್ನು ವೇದದಲ್ಲಿ ಹೇಳಿಸಿ ತೋರಿಸ್ತಾರೆ. ಇದೆಲ್ಲ ದಡ್ರು ಮಾಡಿದ ಕೆಲಸ ಅಲ್ಲ, ಅದು ಗಂಧರ್ವ ತತ್ವ. ಆ ಗಂಧರ್ವ ತತ್ವ ಬಂದ ಮೇಲೆ 2ನೇ ಗಂಡ ಸೋಮೋ ದದದ್ ಗಂಧರ್ವಾಯ ಗಂಧರ್ವೋ ದದದ್ ಅಗ್ನಯೇ. 3ನೇ ಗಂಡ ಅಗ್ನಿ. ಇವನು ಯಾವಾಗ ಬರ್ತಾನೆ ಅಂದರೆ ಈ ಮಗು, ಹೆಣ್ಣು ಮಗು ಋತುಮತಿ ಆಗುವಾಗ, ಅಲ್ಲಿವರೆಗೆ ಏನು ಗಂಡು ಹೆಣ್ಣು ವ್ಯತ್ಯಾಸ ಗೊತ್ತಿರೋದಿಲ್ಲ, ಲಿಂಗಭೇದ ಗೊತ್ತಿರೋದಿಲ್ಲ. ಅದು ಗೊತ್ತಾದ ಮೇಲೆ, ಧ್ವನಿ ಹೊಡೆದ ಮೇಲೆ, ಲಜ್ಜೆ ಎಂಬುದು ಅಂಕುರವಾದ ಮೇಲೆ ನಾನು ಹೇಗಿರಬೇಕು, ಸಂಸಾರಕ್ಕೆ ಅಂತ ಈ ಪ್ರಜ್ಞಾ ವಿಶೇಷವನ್ನು ತಿಳಿಸಿಕೊಡುವ ಭಗವಂತನ ರೂಪಕ್ಕೆ ಅಗ್ನಿ ಎಂಬುದಾಗಿ ಹೆಸರು. ಆದ್ದರಿಂದ ಗಂಡನ ಕೈಲಿ ಹೇಳಿಸ್ತಾರೆ, ನೋಡಮ್ಮ ನಿನಗೆ 2-3 ಜನ ಗಂಡಂದರಾಗಿದ್ದಾರೆ. ಸೋಮ ಅನುಭವಿಸಿದ ಮೇಲೆ ಆ ಹುಡುಗಿಯನ್ನ ಗಂಧರ್ವನಿಗೆ ಕೊಡ್ತಾರಂತೆ, ನಿನಗೆ ಹ್ಯಾಂಡ್ ಓವರ್. ಗಂಧರ್ವೋ ದದಗ್ನಯೇ ಆಯ್ತೆ. ಆಮೇಲೆ ಪತಿಸ್ತುರೀಯಷ್ಟೇ ಮನುಷ್ಯಜ. ಒಂದು ಹೆಣ್ಣು ಮಗು ಈ 3 ಪ್ರಕ್ರಿಯೆಗಳಲ್ಲಿ ನುಗ್ಗದೆಯೇ ಇದ್ದರೆ ಪತಿಯ ಭೋಗಕ್ಕೆ ಸಂಭೋಗಕ್ಕೆ ಅವಳು ಹೇಗೆ ಉಪಯೋಗಕ್ಕೆ ಬರ್ತಾಳೆ ಯೋಚನೆ ಮಾಡಿ. ಆದ್ದರಿಂದ ಶರೀರದಲ್ಲಿ ನಡುವ ದೈವೀ ವ್ಯಾಪಾರವನ್ನು ದಿವ್ಯ ಕಂಗಳಿಂದ ಮಹರ್ಷಿಗಳು ಕಂಡು ಅಲ್ಲಿ ದೇವತೆಗಳನ್ನು ಗುರುತಿಸಿ ಇವಳು ಚೆನ್ನಾಗಿರಲಿ ಎಂಬುದಾಗಿ ಮುಂದೆ ಆಕೆಯ ಶುಭ ಶೋಭನ ಪ್ರತಿಯೊಂದರಲ್ಲಿ ವೈದಿಕ ಕ್ರಿಯೆಯಿಂದ ಸಂಸ್ಕಾರ ಮಾಡುವಂಥ ದಿವ್ಯವಾದ ಪದ್ಧತಿ. ಆದ್ದರಿಂದ ಇದಕ್ಕೆಲ್ಲ ಅರ್ಥವಿದೆ ಅನ್ನೋದಕ್ಕೋಸ್ಕರ ಸ್ವಲ್ಪ ನಿಮಗೆ ರುಚಿ ತೋರಿಸಿದ್ದೇನೆ. ಇದು ಬರೀ ಹುಂಕಾರ ಇದ್ದ ಹಾಗೆ, ಬೆದರಿಕೆ. ವೇದದಲ್ಲಿ ಅರ್ಥ ಇದೆ, ಅರ್ಥ ಇಲ್ಲ ಅಂತ ಹೇಳಬೇಡಿ ಅನ್ನೋದಕ್ಕೆ. ಏನಾಯಿತು ನಿಮಗೆ? ಪ್ರಾಬಬ್ಲಿ ಯು ಆರ್ ಆಲ್ ಡೇಸ್ಡ್. ಏನೂ ಇದೆ, ಏನೋ ಹೇಳ್ತಿದ್ದಾರೆ, ಇವರು ಮೂರ್ಖರಂತೂ ಅಲ್ಲ ನಿಮಗೆ ಅನಿಸಿರಬೇಕು. ಈಗ ಇವತ್ತಿನ ಪ್ರವಚನಕ್ಕೆ ಬರ್ತೇನೆ. ಋಷಿಗಳಂದ್ರೆ ಯಾರು? ಋಷಿಗಳ ಬಗೆಗೆ ನಾವೆಲ್ಲರೂ ಕೆಲವು ಮಾತುಗಳನ್ನು ಕೇಳಿದ್ದೇವೆ. ಯಾವ ಮಾತುಗಳು? ಈ ಮಂತ್ರವನ್ನು ನೀವು ಕೇಳದೇ ಇದ್ದವರು ಪ್ರಾಯಶಃ ಯಾರೂ ಇರಲಿಕ್ಕಿಲ್ಲ. ಆದರೆ ಗಮನಿಸಿದ್ದೇರೋ ಅರ್ಥ ಇಲ್ಲವೋ ನಮಗೆ ಗೊತ್ತಿಲ್ಲ.
ಮನೆಯಲ್ಲಿ ಯಾರಾದರೂ ತೀರಿಕೊಂಡ್ರು ಅಥವಾ ಯಾರಾದರೂ ಹಡೆದರು, ಮನೆಯನ್ನು ಮತ್ತೆ ಶುದ್ಧಿ ಮಾಡಬೇಕು. ಪುರೋಹಿತನ ಕರ್ಕೊಂಡು ಬರ್ತೀರಿ, ಪುಣ್ಯಾಹವಾಚನ ಅಂತ ಒಂದು ಮಾಡ್ತಾರೆ. ಕೇಳಿದಿರೋ ಇಲ್ಲೋ ಪುಣ್ಯಾಹವಾಚನ? ಪುಣ್ಯಾಹವಾಚನ ಅಂದ್ರೇನು? ಅಹ ಅಂದರೆ ಹಗಲು, ಪುಣ್ಯ ಅಹಹ, ಇವತ್ತು ಪುಣ್ಯವಾದ ದಿವಸ ಅಂತ ಬಂದವರು ಮನೆಯಲ್ಲಿ ಹೇಳಿ ಹೋಗಬೇಕು. ಬಾಗ್ಲ ತಿಂತ್ಕೊಂಡು ಪುಣ್ಯಾಹ ಅಂತ ಹೇಳಿ ಹೋದರೂ ಪುಣ್ಯಾಹ ಆಗೋದಿಲ್ಲ. ಮನೆಯಲ್ಲಿ ಎಲ್ಲ ಸಾರಿಸಿ ಗುಡಿಸಿ ತೊಳೆದು ರಂಗವಲ್ಲಿ ಹಾಕಿ ಪ್ರಧಾನವಾದ ಒಂದು ಜಾಗದಲ್ಲಿ, ಒಂದು ಅಂಗಳದಲ್ಲಿ ವೇದ ಪುರುಷನನ್ನು ವೇದ ಮಂತ್ರಗಳಿಂದ ಕಲಶದಲ್ಲಿ ಆವಾಹನೆ ಮಾಡಿ ಆ ಮಂತ್ರಗಳಲ್ಲಿ ಅವನನ್ನು ಕಂಡುಕೊಂಡು ಮನೆಯ ತುಂಬ ಒಂದು ಮಾವಿನ ಸೊಪ್ಪಿನ ಗೊಂಚಲು, ಕೂರ್ಚ, ದರ್ಭೆ ಇವುಗಳಿಂದ ಪ್ರೋಕ್ಷಣ ಮಾಡಿದರೆ ನೀರಿನಿಂದಲೇ ಶುದ್ಧಿ. ನೀರು ಬಿಟ್ಟರೆ ವೈದಿಕರಿಗೆ, ಭಾರತೀಯರಿಗೆ ಗತಿ. ಶೌಚದಿಂದ ಹಿಡಿದು, ಪೇಪರ್ ಅಲ್ಲ ಭಾರತೀಯರ ಕಾನ್ಸೆಪ್ಟು, ಕೋಪದಿಂದ ಬರೆದಿದ್ದೇನೆ ಪುಸ್ತಕದಲ್ಲಿ. ಮಲಮೂತ್ರ ವಿಸರ್ಜನೆ ಮಾಡಿದರೂ ತೀರ್ಥದಿಂದ ಶುದ್ಧಿ, ಪೋಷಣೆಗೂ ಶರೀರದಿಂದ ಶುದ್ಧಿ, ಅಡಿಗೆಗೂ ನೀರಿನಿಂದ ಶುದ್ಧಿ. ದಾಹ ಬಂದರೆ ನೀರಿನಿಂದ, ನೀರನ್ನೇ ಕುಡಿಯುವುದು. ನನ್ನ ಮಗ ಹೋಗಿದ್ದ ಹೊರದೇಶಕ್ಕೆ, ಅವನು ಹೇಳಿದ ಅನುಭವ. ನೀರು ಬೇಕು. ಅಲ್ಲಿ ಹೇಳಿದಂಥ ಹೋಟೆಲ್ನಲ್ಲಿ, ಆರ್ ಯು ಶೋರ್ ಯು ವಾಂಟ್ ವಾಟರ್? ನೀರು ಬೇಕೆ ನಿಮ್ಗೆ ನಿಜವಾಗಿ? ಎಸ್ ಐ ವಾಂಟ್ ವಾಟರ್. 2 ನಿಮಿಷ ಬಿಟ್ಟು, ಆರ್ ಯು ಶೋರ್ ಯು ವಾಂಟ್ ವಾಟರ್? ಅಲ್ಲಿ ನೀರು ಕುಡಿಯೋ ಪದ್ಧತಿ ಇಲ್ಲ, ಅಲ್ಲಿ ಕುಡಿಯೋದೇ ಬೇರೆ ಪದಾರ್ಥ. ಇದು ಭಾರತೀಯ ಅಮೆರಿಕೆಗೆ ಹೋದ್ರು, ಇಂಗ್ಲೆಂಡ್ಗೆ ಹೋದ್ರು, ಬೇರೆ ಕಡೆ ಹೋದ್ರು, ನೀರೇ ಬೇಕು ನಮಗೆ. ನೀರಂ 101 ಶಬ್ದ ಇದೆ ನೀರಿಗೆ ವೇದದಲ್ಲಿ. ನಾಳೆ ಬಿಟ್ಟು ನಾಡಿದ್ದು, ಆಚೆ ನಾಡಿದ್ದು ಉದಕ ತತ್ವವನ್ನು ಕುರಿತು ಮಾತನಾಡ್ತೇನೆ. ಒಂದು ಇಡೀ ಸಂಪುಟ 600 ಪೇಜ್ ಪುಸ್ತಕ ಬರೆದಿದ್ದೇನೆ ಉದಕ ಸಂಪುಟದ ಮೇಲೆ. ವೇದ ಸಂಸ್ಕೃತಿ 6ನೇ ಸಂಪುಟ ತುಂಬ ಈ ಉದಕ, ನೀರು ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್ ಫಾರ್ ಅಸ್. ನದಿಗಳನ್ನೇ ಆಗ್ತಾಯಿ ಅಂತ ಕೇಳ್ತೇವೆ. ಕುಶತೀರಿವ ಮಾತರಃ ತಸ್ಮಾ ಅರಂಗಮಾಮವಃ ಯಸ್ಯ ಕ್ಷಯಾಯ ಜನ್ಮಥ ಆಪೋಹಿಷ್ಟ. ಆಪಸೂಕ್ತಗಳೆಷ್ಟಿವೆ. ಆಪ ಅಂದ್ರೆ ಒಂದರ್ಥ, ಉದಕ ಅಂದ್ರೆ ಒಂದರ್ಥ, ಗಹನ ಅಂದ್ರೆ ಒಂದರ್ಥ, ಗಂಭೀರ ಅಂದ್ರೆ ಒಂದರ್ಥ, ಆಕಾಶ, ಇದೆಲ್ಲ ನೀರಿಗೆ 100 ಪರ್ಯಾಯ ನಾಮಗಳು. ಇದು ಹುಚ್ಚು. ಜಗತ್ತಿನಲ್ಲಿ ಬೇರೆ ಯಾವುದೇ ದೇಶದಲ್ಲಿ ಇಷ್ಟೊಂದು ಈಕ್ವಲೆಂಟ್ಸ್ ಫಾರ್ ವಾಟರ್ ಇಲ್ಲ. ಯಾಕೆಂದರೆ ಅದರ ಅಷ್ಟು ಮುಖಗಳನ್ನು ಕಂಡಿದ್ದಾರೆ. ಅದನ್ನು ಮನೆ ತೊಳೆದ್ರು ಉದಕ ಶಾಂತಿ ಅಂತ ಹೇಳ್ತೇವೆ. ಕೊನೆಯಲ್ಲಿ ಪಿತೃ ಸಂಸ್ಕಾರ ಮಾಡಿದ್ರು ಗಂಗೆಯಲ್ಲಿಯೋ ಯಮುನೆಯಲ್ಲಿಯೋ ಬೂದಿ ಗೀದಿ ಆ ಮೂಳೆಗಳನ್ನು ವಿಸರ್ಜನೆ ಮಾಡಬೇಕು. ಅದನ್ನು ನೀರನ್ನು ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ. ಆ ನೀರಲ್ಲಿ ಏನು ಕಂಡು ಪುಣ್ಯವಾಚನ ಮಂತ್ರಗಳನ್ನು ನೋಡ್ಕೊಳ್ಳಿ. ಇದಂ ಬ್ರಹ್ಮ ಪುನೀಮಹೆ, ಪೂರ್ತಿ ಹೇಳೋದಿಲ್ಲ, ನಾನು ಸ್ವಲ್ಪ ಹೇಳ್ತೇನೆ. ಇದಂ ಬ್ರಹ್ಮ ಪುನೀಮಹೇ ಯಃ ಪಾವಮಾನೀರಧ್ಯೇತಿ. ಈ ಮಂತ್ರಗಳಿಗೆ ಪಾವಮಾನಿ ಮಂತ್ರಗಳು ಅಂತ ಹೆಸರು. ಪಾವಮಾನಿ ಶುದ್ಧಿ ಮಾಡುವುದು, ನೀರಿಂದಲೂ ಶುದ್ಧಿ ಆಗ್ತದೆ. ಪಾವಕ ಅಗ್ನಿಯಿಂದಲೂ ಶುದ್ಧಿ ಆಗುತ್ತೆ. ಪವಮಾನ ವಾಯುದೇವತೆ, ಅದರಿಂದಲೂ ಶುದ್ಧಿ. ಪಂಚಭೂತಗಳಿರುವುದು ನಮ್ಮನ್ನು ಶುದ್ಧಿ ಮಾಡುವುದಕ್ಕೆ. ಒಂದು ಪಾತ್ರೆ ನಾಯಿ ಬಂದು ಮುಟ್ಟಿಬಿಡ್ತು, ಅನ್ನ ಇಟ್ಟಿದ್ರಿ ಹೊರಗಡೆ, ನಾಯಿ ಬಂದು ತಿಂದು ಹೋಯಿತು. ಪಾತ್ರೆ ಹಾಕಿ ಶುದ್ಧಿ ಮಾಡ್ತೀರಿ? ಮಣ್ಣು ಹಾಕಿ ತೊಳಿಬೇಕು. ಮಣ್ಣಿಂದ ಶುದ್ಧಿ. ಮಣ್ಣು ಜೊತೆಗೆ ನೀರು ಹಾಕ್ತೀರಿ, ಆಮೇಲೆ ಹುಣಸೆ ಹಣ್ಣು ಹಾಕ್ತೀರಿ, ಮತ್ತೊಂದು ಹಾಕಿ ನಿಮ್ಮ ತೃಪ್ತಿಗೆ. ಆದರೆ ಬರೇ ಹುಣಸೆ ಹಣ್ಣು ಹಾಕಿದ್ರೆ ಶುದ್ಧಿ ಆಗೋದಿಲ್ಲ, ಮಣ್ಣೇ ಬೇಕು ಅಲ್ಲಿ. ಮಣ್ಣಿನಿಂದ ಶುದ್ಧಿ, ಅದು ಪಾವಕ. ಪಾವಕ ನ ಸರಸ್ವತಿ. ನೋಡಿ ನೀರು ವಾಜೇಗರು ವಾಜಿನೀವತಿ, ವಾಜಿನೀವತಿ ಅಂತಾರೆ. ಈ ವಿಶೇಷಗಳ ಅರ್ಥ ಏನು? ಅಗ್ನಿಗೆ ಪಾವಕ ಅಂತಾರೆ, ವಾಯುದೇವರಿಗೆ ಪವಮಾನ ಅಂತಾರೆ, ಪವಮಾನ ಹೋಮ ಅಂತ ಮಾಡ್ತಾರೆ. ಇಲ್ಲಿ ನೀರಿಗೆ ಹೇಳ್ತಾರೆ ಪವಮಾನಿ ಸ್ವಚ್ಛಯನೀ ಋಷಿಭಿ ಸಂಭೃತ ಗಮ್ರತಂ. ಈ ತೀರ್ಥವೆಂಬುದು ಯಾವುದು? ಈಗ ನೀವೆಲ್ಲ ಕೇಳ್ತಾ ಇದ್ದೀರಲ್ಲ ವೇದ ಮಂತ್ರಗಳನ್ನು ನನ್ನ ಬಾಯಲ್ಲಿ, ಇದು ಋಷಿಗಳು ಶೇಖರಿಸಿಟ್ಟ ರಸ. ಋಷಿಭಿ ಸಂಭೃತ ಗಮ್ರತಂ ಸರ್ವಗಂ ಸಪೂತಮಶ್ನಾತಿ. ಎಲ್ಲವನ್ನು ಪವಿತ್ರ ಮಾಡುತ್ತೆ, ಅಶುದ್ಧವನ್ನೆಲ್ಲ ತಿಂದು ಹಾಕಿಬಿಡುತ್ತೆ ಅದು. ಸ್ವದಿತಂ ಮಾತರಿಶ್ವನ. ಶುದ್ಧಿ ಮಾಡುವಾಗ ಮಾತರಿಶ್ವ ಆಯುಧವ ಬೇರೆ ಸೇರಿಕೊಳ್ತಾನೆ. ಈ ಮಂತ್ರಗಳನ್ನು, ವೇದ ಮಂತ್ರಗಳನ್ನು ಪಾವಮಾನಿ ಯೋ ಅಧ್ಯೇತಿ, ಯಾವನು ಅಧ್ಯಯ ಮಾಡ್ತಾನೆಯೋ, ಋಷಿಭಿ ಸಂಭೃತ ಗಮ್ರಸಂ. ಋಷಿಗಳು ಶೇಖರಿಸಿಟ್ಟ ರಸ. ಮಧುಕರ ವೃತ್ತಿ ಎನ್ನದು ಪುರಂದರದಾಸರು ಹೇಳಿದರು. ಋಷಿಗಳು ಅದನ್ನೇ ಮಾಡಿದರು. ಒಂದು ಕಡೆ ಎಲ್ಲೋ ಕೂತ್ಕೊಂಡು ಕಾವೇರಿ ತೀರದಲ್ಲಿ, ಯಮುನಾ ತೀರದಲ್ಲಿ, ಸರಸ್ವತಿ ತೀರದಲ್ಲಿ ಒಂದು ದಿವ್ಯವಾದ ಅನುಭವ ಪ್ರತ್ಯಕ್ಷವಾಯಿತು.
ಇದು ಉಪಯೋಗಕ್ಕೆ ಬರ್ತದೆ ಜನಗಳಿಗೆ ಎಂಬುದಾಗಿ ಕಿವಿಯಲ್ಲಿ ಹಿಡಿದಿಟ್ಟರು. ಶ್ರೋತ್ರಿಯ ಪರಂಪರೆಯಲ್ಲಿ ರಸವನ್ನು ಹಿಡಿದರು. ಅನುಭವ ಇರ್ತದೆ, ರಸ ಇರೋದಿಲ್ಲ ಅನೇಕರಿಗೆ. ಅನುಭವದ ರಸವನ್ನ ಋಷಿಗಳು ವೇದ ಮಂತ್ರಗಳಲ್ಲಿ ಶೇಖರಿಸಿದರು. ಬಾಯಿ ಬಿಟ್ಟು ಹೇಳಿಬಿಟ್ಟೆ, ಅರ್ಥವಾಯ್ತೆ ನೋಡಿ. ವೇದವೆಂಬುದೇನು? ಪ್ರತಿಯೊಂದು ಮಂತ್ರವು ಜೀವನದಲ್ಲಿ ಪರಮೋಚ್ಚವಾದ ಅರ್ಥಗಳನ್ನು ಋಷಿಗಳು ಶೇಖರಿಸಿ ನಮಗೋಸ್ಕರ ಕೊಟ್ಟಿದ್ದು. ಋಷಿ ವಿಸಂಭೃತ ಗಂಭ್ರತಂ, ಯಾವನು ಇದನ್ನ ಯೋ ಅಧ್ಯೇತಿ ಅವನಿಗೆ ತಸ್ಮೈ ಸರಸ್ವತಿ ದುಹೇ. ವೇದ ಮಂತ್ರಗಳನ್ನು ಋಷಿಗಳು ಶೇಖರಿಸಿಟ್ಟ ರಸ ಅಂತ ಯಾವನು ಭಕ್ತಿಯಿಂದ ಪೂಜ್ಯತೆಯಿಂದ ಒಳಾರ್ಥವನ್ನು ತಿಳ್ಕೊಂಡದ್ದು ಏನು ಮಾಡ್ತಾನೆಯೋ ಅವನಿಗೆ ಸರಸ್ವತಿ ತನ್ನ 4 ಕೆಚ್ಚಲಿನಿಂದ ಚತುರ್ವಿಧ ಪುರುಷಾರ್ಥಗಳನ್ನು ಅನುಗ್ರಹ ಮಾಡ್ತಾಳೆ. ತಸ್ಮೈ ಸರಸ್ವತಿ ದುಹೇ. 4 ಅನುಭವ ಯಾವುದು? ಕಾಮ, ಅರ್ಥ, ಧರ್ಮ, ಮೋಕ್ಷ. ಅದಕ್ಕೆ ವೇದ ಹೇಳುತ್ತೆ ಕ್ಷೀರಂ ಸರ್ಪಿ ಮಧು ಉದಕಂ. ಹಾಲು ಕ್ಷೀರ, ಸರ್ಪಿ ಅಂದರೆ ತುಪ್ಪ, ಮಧು ಅಂದರೆ ಜೇನು, ಉದಕ ಅಂದರೆ ನೀರು. ಲುಕಡ್ಡಿ ಆರ್ಡರ್. ಕ್ಷೀರಂ ಎಲ್ಲರೂ ಬಯಸ್ತಾರೆ, ಹಾಲು ಕುಡಿಯೋಕೆ ಚೆನ್ನಾಗಿರುತ್ತೆ, ಪೋಷಣೆ ಆಗುತ್ತೆ, ಗಂಟಲು ನಮಗೂ ತೊಂದರೆ ಆದರೂ ಹಾಲು ಕೊಡ್ತಾರೆ. ಇದು ಕಾಮ. ಸರ್ಪಿಹಿ ತುಪ್ಪ, ಅದರ ಘನೀಭೂತವಾದ ರೂಪ ಹಾಲಿನಿಂದ ತೆಗೆದದ್ದು. ಅದನ್ನು ತಿಳಿ ಕ್ಲಾರಿಫೈಡ್ ಬಟರ್ ಮಾಡಿದರೆ ಮಾತ್ರ ಅಗ್ನಿಗೆ ಉಪಯೋಗ. ಗಟ್ಟಿ ತುಪ್ಪ ಹಾಕಿದರೆ ಅಗ್ನಿ ಆರಿ ಹೋಗ್ತದೆ. ಅವನಿಗೆ ಅದಕ್ಕೆ ಘೃತ ಅಂತ ಹೇಳ್ತಾರೆ. ಘೃತ ಅಂದರೆ ತುಪ್ಪ ಅಂತ ಒಂದರ್ಥ, ತಿಳಿಯಾದ ಜ್ಞಾನ ಅಂತ ಒಂದರ್ಥ. ಒಳಗಿನ ಜ್ಞಾನ ಚೆನ್ನಾಗಿರ್ಬೇಕಾದ್ರೆ ಘೃತಪದಿ, ಘೃತವನ್ನು ಕೊಡಬೇಕು. ಕ್ಷೀರಂ ಸರ್ಪಿ ಮಧು, ಮಧು ಅಂದರೆ ಜೇನುತುಪ್ಪ, ಅದು ಧರ್ಮ ಇದ್ದ ಹಾಗೆ. ಉದಕಂ ಇದು ಮೋಕ್ಷ ಇದ್ದ ಹಾಗೆ. ತಸ್ಮೈ ಸರಸ್ವತಿ ದುಹೇ ಕ್ಷೀರಂ ಸರ್ಪಿರ್ಮಧೂದಕಂ ಪಾವಮಾನೀ ಸ್ವಸ್ಯಯನೀ ಸುದುಘಾಹಿ ಪಯಸ್ವತಿ. ಕೇಳಿದ್ದನ್ನೆಲ್ಲ ಕರೆಯುವಂಥ ಗೋವುದು ಕಾಮಧೇನು. ಋಷಿ ವಿಸಂಭೃತೋ ರಸ ಬ್ರಾಹ್ಮಣೇಶು ಅಮೃತಗಂಹಿತಂ. ಬ್ರಹ್ಮವಿತ್ತವನಿಗೆ, ಬ್ರಾಹ್ಮಣ ಅಂದರೆ ಜಾತಿ ಬ್ರಾಹ್ಮಣ ಅಲ್ಲ, ಪರಮಾತ್ಮನನ್ನು ನಂಬಿದವನಿಗೆ, ದೇವರಿದ್ದಾನೆ ಅಂತ ಆಸ್ತಿಕ್ಕೆ ಇಟ್ಟುಕೊಂಡವನಿಗೆ, ವೇದದಲ್ಲಿ ಶ್ರದ್ಧೆ ಇದ್ದವನಿಗೆ ಇದು ಅಮೃತವೂ ಹಿತವೂ ಆಗಿದೆ. ಅಮೃತಗಂ ಹಿತಂ ಪಾವಮಾನೀರ್ದಿಶಂತುನಃ. ಇಂತಹ ದಿವ್ಯಾನುಭವವನ್ನು ನಮಗೆ ತೀರ್ಥ ಕೊಡಲಿ. ಯಾವುದನ್ನು? ಇಮಂ ಲೋಕಮಥೋ ಅಮಂ, ಈ ಲೋಕವನ್ನು ಆ ಲೋಕವನ್ನು ನಾವು ಚೆನ್ನಾಗಿ ಅನುಭವಿಸೋ ಹಾಗಲಿ. ಕಾಮಾನ್ ಸಮರ್ಥಯಂತುನಃ ದೇವೀರ್ದೇವೈ ಸಮಾವೃತಾ. ಈ ಹೋಗುತ್ತೆ ಈ ಮಂತ್ರ. ಈ ಮಂತ್ರಗಳಿಗೆ ಮಹಾಶಯರು ಪಶ್ಚಿಮದ ಅನೇಕರು ಹೇಗೆ ಅಪಾರ್ಥ ಮಾಡಿದ್ದಾರೆ. 4 ವಾಕ್ಯ ಓದ್ತೇನೆ. ಶಿವ ಶಿವ ಅಂತ ಕಿವಿ ಮುಚ್ಕೊಳ್ಳಿ, ಆಮೇಲೆ ಕೇಳೋಕೆ ಮುಂಚೆ ಅಲ್ಲ. ಇದು ರಿಲಿಜನ್ ಆಫ್ ದಿ ವೇದ, ಗ್ರೈಸ್ವಾಲ್ಡ್ ಅಂತ ಒಬ್ಬ, ಅದು ಬ್ಲೂಮ್ ಫೀಲ್ಡ್ ಅಂತ. ಬ್ಲೂಮ್ ಫೀಲ್ಡ್ ಹೆಸರು ಕೇಳಿರಬೇಕು, ಓರಿಯೆಂಟಲಿಸ್ಟ್ ಅವನು. 4 ವೇದಗಳ ಪ್ರತಿಯೊಂದು ಮಂತ್ರದ ಬಿಗಿನಿಂಗ್, ಆರಂಭವನ್ನು ಹುಡುಕಿ ವಿಷ್ಣುದಪ್ಪದ ಪುಸ್ತಕ ದಿ ಕನ್ಕಾರ್ಡೆನ್ಸ್ ಆಫ್ ದಿ ವೇದ ಅಂತ ಒಂದು ಪುಸ್ತಕ ಡಾಂಕಿ ವರ್ಕ್ ಮಾಡಿ ಬರೆದ ಅವನು. ನಮಗೆ ಮಂತ್ರ ಹುಡುಕೋದಕ್ಕಷ್ಟೇ, ಎಲ್ಲಿ ಬರುತ್ತೆ ಈ ಮಂತ್ರ ಜ್ಞಾಪಕ ಇಲ್ಲ, ವೈದಿಕ ಪರಂಪರೆ. ಅವನು 4 ವೇದಗಳ ಮಂತ್ರವನ್ನು ಶ್ರೌತಗ್ರೀಕ್ಷ ಸೂತ್ರಗಳ ಸಮೇತ ಈ ಮಂತ್ರ ಇಲ್ಲಿಲ್ಲೇ ಬರುತ್ತೆ ಅಂತ ವಿಷ್ಣುದಪ್ಪದ ಪುಸ್ತಕ ಅವನು ಬರೆದದ್ದು ಯಾತಕ್ಕೆ? ಅದನ್ನು ಕೆಡಿಸೋದಿಕ್ಕೆ. ಅವನು ಹೇಳ್ತಾನೆ, ಅವನ ವಾಕ್ಯ ನೋಡಿ, ಓದ್ ನೋಡಿ. ಇದು ನನಗೆ ಅಲ್ಲಿ ಎಕ್ಸಿಬಿಷನಲ್ಲಿ ಒಂದು ಕಡೆ ಸಿಕ್ತು, 40 ರೂಪಾಯಿಗೆ ತೆಗೆದಿಟ್ಟೆ. ಈಗ 4,000 ರೂಪಾಯಿ ಕೊಟ್ಟರು ಸಿಕ್ಕೋದಿಲ್ಲ ಆ ಪುಸ್ತಕ. ಶ್ರಮ ಪಟ್ಟಿದ್ದಾನೆ. ಹೇಗೆ ಕಸ್ತೂರಿ ಚಂದನವನ್ನು ಮೇಲೆ ಹೊತ್ತುಕೊಂಡರೂ ಕತ್ತೆಗೆ ಪರಿಮಳ ತಿಳಿಯೋದಿಲ್ಲವೋ ಆ ರೀತಿ ಶ್ರಮಪಟ್ಟು ಡಾಂಕಿ ವರ್ಕ್ ಮಾಡಿದ್ದಾನೆ. ವೇದದ ಅರ್ಥ ಗೊತ್ತಿಲ್ಲ. ಅವನು ವೇದದ ಬಗ್ಗೆ ಬರೆದಿದ್ದ ವಾಕ್ಯಗಳು ನೋಡಿ. ರಿಲಿಜನ್ ಆಫ್ ದಿ ವೇದ ಪುಸ್ತಕದಲ್ಲಿ ಹೇಳ್ತಾನೆ, ಈ ಋಗ್ವೇದ ಹೇಗಿದೆ? ಪ್ರಿಮಿಟಿವ್ ಇನ್ ಕನ್ಸೆಪ್ಷನ್, ಮೊದಲನೇ ಮಾತು. ದರ್ಶನದಲ್ಲಿ ಅತ್ಯಂತ ಅನಾಗರಿಕ. ಯಜುರ್ವೇದ ಹೇಗಿದೆ? ಐ ಆಮ್ ಶೂರ್ that the enduring impression which they leave upon the mind, aside from their partial foolishness, is that of a formalism and mental decay upon the very brink of dissolution. ಯಜುರ್ವೇದ ಮಂತ್ರದೃಷ್ಟಾರರು ಹೇಗಿದ್ದಾರಂತೆ ಅಂದರೆ, ಭಾಗಶಃ ಅವಿವೇಕಮಯವಾಗಿರೋದಲ್ಲದೆ ಶುಷ್ಕ ವಿಧಿಪೂರ್ಣವಾಗಿದ್ದು ಸಂಪೂರ್ಣ ನಾಶದ ಕೊನೆಯ ಮೆಟ್ಟಲಲ್ಲಿರುವ ಬುದ್ಧಿಕ್ಷಯದ ಸಾಕಾರ ರೂಪವಾಗಿದೆ. ಯಜುರ್ವೇದಕ್ಕೆ ಅವನು ಕೊಟ್ಟಿರುವ ಅರ್ಥ. ಹಾಗಿದ್ರೆ ಸಾಮವೇದ ಹೇಗಿದೆ ಅಂತ ಕೇಳಿದ್ರೆ, ದ ಸಾಮವೇದ ಈಸ್ ಡಿವೋಟೆಡ್ ಎ ಗುಡ್ ಡೀಲ್
to the worship of Indra, a blustering braggart god who has to befuddle himself with Soma in order to get the necessary courage to slay the demons. ಅಸುರರನ್ನು ಕೊಲ್ಲುವುದಕ್ಕೆ ಧೈರ್ಯ ಬರುವುದಕ್ಕೆ ಇಂದ್ರ ಎಂಬುವ ದೇವತೆ ಅಮಲೇರೋ ತನಕ ಏನು ಸೋಮವನ್ನು ಪಾನ ಮಾಡಬೇಕು ಹೆಂಡ ಇದ್ದ ಹಾಗೆ ಆ ಇಂದ್ರನಿಗೆ ಮೀಸಲಾಗಿಟ್ಟಂತಹ ಅಸಂಬದ್ಧ ಮಂತ್ರಗಳ ಕಂತೆ ಇದು ಸಾಮವೇದ. 3 ವೇದ ಪರಿಚಯ ಐತೆ ನಿಮಗೆ, ನಾನು ಯಾತಕ್ಕೆ ಬೇಕು? ಹಾಗಿದ್ರೆ ಅಥರ್ವವೇದ ಅಂದ್ರೆ ಏನಯ್ಯ? ದಿ ಅಥರ್ವವೇದ ಈಸ್ ಆಫ್ ಅನ್ರೈವಲ್ಡ್ ಇಂಪಾರ್ಟೆನ್ಸ್ ಫಾರ್ ದಿ ಹಿಸ್ಟ್ರಿ ಆಫ್ ಸೂಪರ್ಸ್ಟಿಷನ್ ಅಂಡ್ ಆಫ್ ಫೋಕ್ಲೋರ್ ಅಂಡ್ ಪಾಪ್ಯುಲರ್ ಪ್ರಾಕ್ಟೀಸಸ್. ಅಂದರೆ ಮೂಢನಂಬಿಕೆಗಳು. ಇವತ್ತೆಲ್ಲ ದಲಿತರು ಅನ್ಸ್ಕೊಂಡವರು, ರಾಜಕಾರಣದಲ್ಲಿರುವವರು ಎಲ್ಲ ಮೂಢನಂಬಿಕೆ. ದೇವರು ಮೂಢನಂಬಿಕೆ, ತಂದೆ ತಾಯಿ ಅಂದ್ರೆ ಮೂಢನಂಬಿಕೆ, ಸತ್ಯ ಧರ್ಮ ರಥ ಅಂದ್ರೆ ಮೂಢನಂಬಿಕೆ, ಪರೋಪಕಾರ ಅಂದ್ರೆ ಮೂಢನಂಬಿಕೆ. ನಿಜವಾದ ನಂಬಿಕೆ ಯಾವುದು? ಕಮ್ಯುನಿಸಮ್, ಮಾರ್ಕ್ಸಿಸಮ್, ಅಲ್ಲಿಂದ ಬರಬೇಕು. ಬಾಕಿ ಎಲ್ಲ ಮೂಢನಂಬಿಕೆ. ಅಂಚೆಯನ್ನು ಕಸಬರಿಗೆ ತಗೊಂಡು ಕೂಡ ಹಾಕ್ತಾರೆ. ಇದು ಜಾನಪದ ಸಾಹಿತ್ಯ, ಸಾಮಾನ್ಯ ಜೀವನದ ಆಚರಣೆಗಳ ಚರಿತ್ರೆಗೆ ಅಥರ್ವವೇದದಷ್ಟು ಮುಖ್ಯವಾದದ್ದು ಇನ್ನೊಂದಿಲ್ಲ. ಹೀಗೆ ಬರ್ಕೊಂಡು ಹೋಗಿದ್ದಾರೆ. ಅದು ಕೊಡ್ತೇನೆ ಉದಾಹರಣೆ ಅಂದರೆ, ನಮ್ಮಲ್ಲಿ ಇಂಥ ಮುಂದೆ ಬೃಹಸ್ಪತಿಗಳು ಬರ್ತಾರೆ ಅಂತ ಎಚ್ಚರಿಕೆ ತಿಳಿಸೋದಕ್ಕೋಸ್ಕರವಾಗಿ ಋಷಿ ಸಂಭ್ರತೋ ರಸಃ, ಋಷಿಗಳು ಹುಡುಕಿದ್ದಾರೆ. ಋಷಿಗಳು ದುಂಬಿಗಳಂತ ಹುಡುಕಿದ್ದಾರೆ. ದುಂಬಿ ಏನ್ ಮಾಡುತ್ತೆ? ಹೂವಿನ ಅಂತರಾಳದಲ್ಲಿ ಎಲ್ಲಿಯೋ ಅಡಗಿಕೊಂಡಿರುವ ಜೇನುತುಪ್ಪವನ್ನ ತನಗೇ ವಿಶೇಷವಾಗಿ ದೇವರು ಕೊಟ್ಟಿರುವ ನಳಿಕೆಗಳ ಮೂಲಕ ಹೀರಿಕೊಂಡು, ಜೇನುದುಂಬಿ ನಿಮಗೆಲ್ಲಿ ಕೈ ಹಾಕೋದಕ್ಕೆ ಪ್ರವೇಶ ಇಲ್ಲ, ಬಾಯಿ ಹಾಕಿದ್ರೆ ಜೇನು ಸಿಕ್ಕೋದಿಲ್ಲ. ಆ ಹೂವಿನ ಅಂದವನ್ನು ನೀವೇನು ಕೆಡಿಸ್ತೀರಿ ಮುಟ್ಟಿದರೆ, ಆ ಹೂವಿನ ಅಂದವನ್ನು ಕೊಂಚವೂ ಕೆಡಿಸದಂತೆ ದಿನದಿನವೂ ಅಲ್ಲಿ ಶೇಖರಿತವಾಗುವ ಆ ಜೇನನ್ನ ನಮಗೆ ನಿಮಗೆ ಸಾಧ್ಯವಾಗದೇ ಇರುವ ನಳಿಕೆಗಳ ಮೂಲಕ ಹೀರಿಕೊಂಡು ಒಂದು ಗೂಡಿನಲ್ಲಿ ಶೇಖರಿಸಿ, ತಾನೊಂದೇ ಅನುಭವಿಸದೆ ಒಂದು ಹುಣ್ಣಿಮೆ ದಿವಸ ನೋಡಿ ನೀತಿ ಇಟ್ಟಿದ್ದಾನೆ ಭಗವಂತ. ಜೇನುಗೂಡಲ್ಲಿದ್ದರು ಹುಣ್ಣಿಮೆ ದಿವಸ ಮಾತ್ರ ಜೇನು ಆ ಗೂಡನ್ನ ದುಂಬಿಗಳು ಪರಸ್ಪರ ಹಂಚಿಕೊಂಡು ಕಚ್ಚಿದ್ರೆ ಮನುಷ್ಯನಿಗೆ ಎಷ್ಟು ತೊಂದರೆ ಮಾಡುತ್ತೆ. ಆ ಜೇನುದುಂಬಿಗಳು ಒಂದರ ಮೇಲೊಂದು ಕೂತ್ಕೊಂಡು ಅನುಭವಿಸಿದ್ರು ಒಂದಕ್ಕೊಂದಕ್ಕೆ ಖಾಸಿ ಇಲ್ಲದೆ ಇರುವಂತೆ ಹೇಗೆ ಅನುಭವಿಸ್ತವೆಯೋ ಅಲ್ಲ ಋಷಿಗಳು ಮಹರ್ಷಿಗಳು ದುಂಬಿಗಳಂತೆ ಈ ಜೀವನ ಮಕರಂದವನ್ನು ಶೇಖರಿಸಿಟ್ಟಿದ್ದಾರೆ. ಇದು ಪಾಪಮಾನಿ ಬ್ರಾಹ್ಮಣೇಶು ಅಮೃತಂ ಹಿತಂ ಕ್ಷೀರಂ ಸರ್ಪಿ ಮಧೂದಕಂ, ಇದನ್ನು ಕೊಡುವಂತಹ ವೇದ ಮಂತ್ರಗಳು, ಇದನ್ನು ವ್ಯರ್ಥ ಮಾಡಬೇಡಿ ಎಂಬುದಾಗಿ ಇದು ನಮ್ಮ ತೈತ್ರಿಯ ಬ್ರಾಹ್ಮಣ 3ನೇ ಕಾಂಡದಲ್ಲಿ ಬರುವಂತಹ ಮಂತ್ರ. ಇದು ರೆಫರೆನ್ಸ್ ಹೊಡೋದಕ್ಕೆ ಪುಸ್ತಕ ಯಾಕೆ ತಂದಿದ್ದೀನಿ ಅಂದರೆ ನಂಬಲಿ ಅಂತ, ನಾವು ಬಾಯಲ್ಲಿ ಹೇಳಿದ್ದೀನಿ ಅಂತಲ್ಲ. ಒಂದು ಸಂಹಿತೆಯಲ್ಲಿ ಬರುತ್ತೆ, ಒಂದು ಬ್ರಾಹ್ಮಣದಲ್ಲಿ ಬರುತ್ತೆ, ಒಂದು ಆರಣ್ಯಕದಲ್ಲಿ ಬರುತ್ತೆ, ಒಂದು ಉಪನಿಷತ್ತಲ್ಲಿ ಬರುತ್ತೆ, 4 ವೇದಗಳಲ್ಲಿ ಬರ್ತವೆ. ಯೂನಿಫಾರ್ಮ್ಲಿ ದಿಸ್ ಈಸ್ ದ ಕಾನ್ಷಿಯಸ್ನೆಸ್ ಅವರ್ ಎಲ್ಡರ್ಸ್ ಹ್ಯಾವ್ ಗಿವನ್. ನಮ್ಮ ವೈದಿಕರ ಪೂರ್ವಿಕರು ಕೊಟ್ಟಿದ್ದಾರೆ. ಅಪ್ಪ ಇದಕ್ಕೇನರ್ಥ ಅಂತ ತಂದೆಯವ್ರನ್ನ ಕೇಳಿದ್ರೆ, ಇದಕ್ಕೆನ್ನೂ ಅರ್ಥ ಇರಬೇಕು, ನಮ್ಮ ಪೆರಿಯವ ಸೊಲ್ಲಿ ಎಚ್ಚರಿಕೆ ಸರಿಯಾದಪ್ಪ, ದೊಡ್ಡವರು ಹೇಳಿದ್ದಾರೆ, ಇದ್ರಲ್ಲಿ ಅರ್ಥ ಇರಬೇಕು, ನನಗಂತೂ ಗೊತ್ತಿಲ್ಲ ಅನ್ನೋದು. ನಿನಗೆ ಸಾಧ್ಯವಾದ ಉಪಾಸನೆ ಮಾಡು. ನಾನು ಉದ್ದಕ್ಕೂ ಬರೆದಿದ್ದೇನೆ ಪುಸ್ತಕಗಳಲ್ಲಿ, ಶಬ್ದಗಳಲ್ಲಿ ಹೇಳಬಹುದಾದದ್ದನ್ನು ನಾನು ಹೇಳಿದ್ದೇನೆ. ಉಳಿದವು ಉಪಾಸನಾ ವೇದ್ಯಗಳು. ನೀವು ಯೋಗ ಮಾಡಬೇಕು. ನಿಮ್ಮ ಯೋಗಕ್ಕೆ ಮನಸ್ಸು ಪರಿಶುದ್ಧವಾಗಿದ್ರೆ ಅರ್ಥ ಆಗುತ್ತೆ, ಇಲ್ಲದ್ರೆ ತಮಗೆ ಅರ್ಥ ಆಗೋದಿಲ್ಲ. ಯೋಗದಲ್ಲಿಯೇ ಕಂಡುಕೊಳ್ಳಬೇಕು. ಆದ್ದರಿಂದ ಈ ವಾಕ್ ಅನ್ನುವುದು ಋಷಿಗಳು ಏನು ಸಂಪಾದನೆ ಕೊಟ್ಟಿದ್ದಾರೆ, ಇದು ಸಾಮಾನ್ಯವಾದದ್ದಲ್ಲ ಅನ್ನುವುದು ತಮಗಿರಲಿ. ಇದು ಇನ್ನೊಂದು ಕಡೆ ಹೇಳ್ತಾರೆ, ಜಗತ್ತು ಅಸತ್ಪ್ರಾಯವಾಗಿತ್ತು ಅಂದ್ರೆ ಇದು ಚೇತನವಾಗಿದ್ದರೂ ಜಡದಂತೆ ನಡೀತಾ ಇತ್ತು. ಆ ಹೊತ್ತಿನಲ್ಲಿ ಇದು ಜಡವಲ್ಲ ಅಂತ ತೋರಿಸೋದಕ್ಕೆ ಪೂರ್ವಿಕರು ದಿವ್ಯಜ್ಞಾನದ ಅನುಭವ ನಮಗೇನು ಕೊಟ್ಟರು. ಇದರಿಂದ ನಾವು ಇವತ್ತು ಮನುಷ್ಯರು, ಮಾನವರು ಅಂತ ಅನಿಸ್ಕೊಂಡಿದ್ದೇವೆ. ಈ ನಿರುಕ್ತವನ್ನು ನೋಡಿ, ಇದು ಶುಕ್ಲ ಯಜುರ್ವೇದ ಶತಪಥ ಬ್ರಾಹ್ಮಣದಲ್ಲಿ ವೇದಕ್ಕೆ ಬರುವ ಅರ್ಥ. ಅಸದ್ವ ಇದಮಗ್ರ ಆಸೀತ್ ತದಾಹು ಕಿಂತದಾಸೀದಿತಿ. ಅವ್ಯವಸ್ಥೆಯಿಂದ ಜಗತ್ತು ವ್ಯವಸ್ಥೆ ಕಡೆಗೆ ಬರ್ತದೆ. ನಾಟ್ ದಿ ಅದರ್ ವೇ ಅರೌಂಡ್. ಫ್ರಮ್ chaos into ಆರ್ಗನೈಸೇಷನ್. ಅಸತೋಮ ಸದ್ಗಮಯ ಅಲ್ವೇ ನೋಡಿ. ಏನೂ ಮಾತಾಡೋಕೆ ಬರದೇ ಇರೋ ಅವಸ್ಥೆಯಿಂದ ಬೃಹಸ್ಪತಿ ಅಂತ ಮಾತನಾಡುವ ಅವಸ್ಥೆ. ಅಶಕ್ತಿಯಿಂದ ಶಕ್ತಿಯ ಕಡೆಗೆ. ತಮಸೋಮ ಜ್ಯೋತಿರ್ಗಮಯ, ಇದು ದಿಕ್ಕು. ಕತ್ತಲೆಯಿಂದ ಬೆಳಕಿನ ಕಡೆಗೆ. ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ. ಇದು ಯಾಜ್ಞವಲ್ಕ್ಯರು ಕೊಟ್ಟ ಡಿಕ್ಲರೇಷನ್ ಅಲ್ಲ, ಇಟ್ ಈಸ್ ಇಸ್ ಡಿಸ್ಕವರಿ.
ಒಂದು ಗಿಡ, ಮರ, ಮೂಲಿಕೆ, ಯಾವುದು ಪ್ರಾಣಿ ಕೂಡ ಬೆಳಕು ಬೇಕು, ಬೆಳಕು ಬೇಕು, ಬೆಳಕು ಬೇಕು, ಆ ಬೆಳಕಿನ ಕಡೆಗೆ ಹೋಗುತ್ತೆ. ಜಗತ್ತು ಅಸತ್ಪ್ರಾಯವಾಗಿತ್ತು. ಹಾಗಿದ್ರೆ ಇದನ್ನು ಸತ್ಪ್ರಾಯ ಮಾಡಿದವರು ಯಾರು ಅಂದರೆ, ಇದನ್ನು ಮಾಡಿದವರು ಋಷಯೋ ವಾವತೆ ಅಗ್ರೆ ಅಸದಾಸೀತ್ ತದಾಹುಹು. ಋಷಿಗಳೆಂಬವರು ಅಚೇತನಪ್ರಾಯವಾದ ಜಗತ್ತನ್ನು ಚೈತನ್ಯ ಕೊಟ್ಟು ತುಂಬಿದರು. ಇವತ್ತು ಬಹಳಷ್ಟು ಮಾತಾಡಿದ್ದೇನೆ, ನೀವು ಕೇಳ್ತಾ ಇದ್ದೀರಿ. ಇದರಲ್ಲಿ ಅರ್ಥ ಇದೆ ಅನ್ನೋ ನಂಬಿಕೆ ನಿಮಗೆ ಬರಬೇಕಾಗಿದ್ದರೆ ಋಷಿಗಳು ಕೊಟ್ಟ ಜ್ಞಾನ ನಿಮಗೆ ಹಂಚ್ತಾ ಇದ್ದೀರಿ. ನನ್ನ ಮಾತು ರಾಜಕೀಯ ಪುಡಾರಿ ಭಾಷಣ ಅಲ್ಲ ಇದು. ಹಾಗಿದ್ರೆ ಋಷಯಾರಯ ಕೇತೆ ಋಷಯ ಇತಿ ಪ್ರಾಣಾವ ಋಷಯ. ಸಮಾಜದ ಪ್ರಾಣ ಇದ್ದಾಗಿದ್ದಾರೆ. ತೇ ಪುರ ಅಸ್ಮಾತ್ ಸರ್ವೇ ಅಸ್ಮಾತ್ ಸರ್ವಸ್ಮಾತ್ ಇದಮಿಚ್ಛಂತಹ ಶ್ರಮೇಣ ತಪಸ ಋಷನ್ ತಸ್ಮಾತ್ ಋಷಯ. ಋಷಿ ಧಾತುವಿನಿಂದ ಹೇಳ್ತಾರೆ, ತಪಸ್ಸು ಪಟ್ಟು ಲೋಕವನ್ನು ಬೆಳೆಸಿದರು, ಅದರಿಂದ ಅವರಿಗೆ ಋಷಿಗಳು ಅಂತ ಹೆಸರು. ತಪಸ್ಸಿನಿಂದ ಲೋಕವನ್ನು ಬೆಳೆಸಿದರು, ಕ್ಯಾಶುವಲ್ ಆಗಿ ಬೆಳೆಸಲಿಲ್ಲ. ಕ್ಯಾಶುವಲ್ ಆಗಿ ಬೆಳೆಸಿದರೆ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಯಾವ ಪ್ರಾಣಿ ಅವಸ್ಥೆಯಲ್ಲಿ ಮನುಷ್ಯರಿದ್ದಾರೆ ಮಾತಾಡೋದು ಬಂದರೂ ಜಗತ್ತನ್ನು ಕೆಲ್ಲಬೇಕು, ಕೊಲ್ಲಬೇಕು, ಹಡಿಬೇಕು, ಬಡಿಬೇಕು. ಋಷಿಗಳಿಲ್ಲದೆ ದೇಶ ಅದು ಹೇಗಿದೆ, ನಾವು ಹೇಗಿದ್ದೇವೆ ನೀವು ನೋಡ್ಕೊಳ್ಳಿ. ಅದರಿಂದ ನಮಗೆ ಋಣತ್ರಯದ ಒಂದು ಕಲ್ಪನೆಯನ್ನು ಪೂರ್ವಿಕರು ಕೊಟ್ಟರು. ಹುಟ್ಟುವಾಗ ಜಾಯಮಾನೋ ವೈ ಬ್ರಾಹ್ಮಣ ತ್ರಿಭಿರ್ಣವಾಜಾಯತೆ ಸಂಹಿತೆಯಲ್ಲಿ ಹೇಳ್ತಾರೆ. ಯಜು ಸಂಹಿತೆಯಲ್ಲಿ ಹುಟ್ಟುವಾಗಲೇ ಮನುಷ್ಯ 3 ಸಾಲ ಜೊತೆಯಲ್ಲಿ ಹುಟ್ಟುತ್ತಾನೆ. ದೇವಋಣ, ಋಷಿಋಣ, ಪಿತೃಋಣ. ನಿಮ್ಮ ಶರೀರವನ್ನು ನಿಮ್ಮ ಪಿತೃಗಳು ಹೇಗೆ ಕೊಟ್ಟರು ನೀವು ಕೇಳಿದೆಯೇ? ಹಾಗೆ ನೀವು ಜೀವನ ಸಂತಾನವನ್ನು ಬೆಳೆಸಿ ಲೋಕಕ್ಕೆ ಒಳ್ಳೆಯ ಮಕ್ಕಳನ್ನು ಕೊಟ್ಟು ಹೋಗಬೇಕು. ಅದು ಮಾಡದಿದ್ದರೆ ಋಣ ಸೇರೋದಿಲ್ಲ. ಇದು ಪಿತೃಋಣ. ದೇವತೆಗಳು ಕಣ್ಣು, ಕಿವಿ, ಮೂಗಿಯನ್ನು ಕೊಟ್ಟಿದ್ದಾರೆ. ಇಂದ್ರಿಯಗಳ ಮೂಲಕವಾಗಿ ಲೋಕ ಸೇವೆ ಮಾಡಿ ನೀವು ಹಿಂದಿನಿಂದ ಬಂದದ್ದನ್ನು ಮುಂದಕ್ಕೆ ಕೊಡಬೇಕು, ಭಗವಂತನನ್ನು ಅರ್ಚಿಸಬೇಕು. ಇದು ದೇವಋಣ. 3ನೇದು ಋಷಿಋಣ. ಇಫ್ ಯು ಆರ್ ಟುಡೇ ವಾಟ್ ವಿ ಆರ್, ಇಟ್ ಇಸ್ ಬಿಕಾಸ್ ಆಫ್ ಅವರ್ ಆನ್ಸೆಸ್ಟರ್ಸ್. ನಮಗೆ ಸಂಸ್ಕೃತ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ, ಇತಿಹಾಸ ಪುರಾಣ ಕೊಟ್ಟಿದ್ದಾರೆ. ಇದನ್ನು ನಾವು ಉಳಿಸ್ಕೊಳ್ಬೇಕು, ಮುಂದಕ್ಕೆ ಕೊಡಬೇಕು. ಇದು 3 ಹೇಳಿದರು. ಅಲ್ಲಿಂದ ಮುಂದಕ್ಕೆ ಈ ಋಷಿಗಳ ಪೈಕಿ ಅಗಸ್ತ್ಯರ ವಿಷಯವನ್ನು ಇದು ಸ್ವಲ್ಪ ಪ್ರಸ್ತಾವ ಮಾಡ್ತೇನೆ. ಮಧ್ವಾಚಾರ್ಯರು ಋಷಿಯನ್ನು ಸುತ್ತ ವ್ಯಾಖ್ಯಾನ ಕೊಡ್ತಾರೆ ಋಗ್ಭಾಷ್ಯದಲ್ಲಿ. ಯಃ ಪಶ್ಯತಿ ಸ್ವಯಂ ವಾಕ್ಯಂ ಸ ಋಷಿ ತಸ್ಯ ಕೀರ್ತಿತ. ಹಿಂದೆ ಮಂತ್ರ ಇತ್ತೋ ಮುಂದೆ ಬರ್ತದೆಯೋ ಗೊತ್ತಿಲ್ಲ. ಈಗ ನನ್ನ ಮಟ್ಟಿಗೆ ಕೆಲವು ಮಂತ್ರಗಳು ಕಣ್ಣಿಗೆ ಕಾಣಿಸೋಕೆ ಶುರುವಾದವು, ಕಿವಿಯಲ್ಲಿ ಕೇಳಿಸುವುದಕ್ಕೆ ಆರಂಭವಾದವು. ದೇ ಕಮ್ ವಿತ್ ನೊಟೇಷನ್. ಸ್ವರ ಮೂಲಕವಾಗಿ ಕಿವಿ ಕೇಳಿಸ್ತು. ಇತರರ ಸಹಾಯವಿಲ್ಲದೆ ಕೇವಲ ದೈವ ಕೃಪೆಯಿಂದ ಯಾವನು ಮಂತ್ರ ಪ್ರತ್ಯಕ್ಷ ಮಾಡಿಕೊಳ್ತಾನೆಯೋ ಅವನು ಋಷಿ ಒಂದಾಗ್ತಾನೆ. ಅಥವಾ ಅರ್ವಾಕ್ತು ದ್ವಾದಶಾವೃತ್ತೇ ಅಧೀತ್ಯಾಪಿ ಋಷಿರೇವ ಸಹ. ನಿನ್ನೆ ಹೇಳಿದೆ, 12 ಸಲ ಒಂದು ಮಂತ್ರವನ್ನು ಓದುವಷ್ಟರಲ್ಲಿ ಅವನಿಗೆ ಇನ್ನೊಬ್ಬರ ಸಹಾಯವಿಲ್ಲದೆ, ಭಾಷ್ಯ ಅಪೇಕ್ಷೆ ಇಲ್ಲದೆ ಅರ್ಥ ಅನುಸಂಧಾನ ಆಗಿ ಹೋಯಿತು, ಅವನು ಋಷಿಯೇ ಅಂತ ಹೇಳಿದರು. ಇದಕ್ಕೆ ಒಂದು ಉಪಾಖ್ಯಾನವನ್ನು ನಾನು ಹೇಳಬೇಕು. ಅದು ಹೇಳಿ ಅಗಸ್ತ್ಯ ಚರಿತ್ರೆ ತಗೊಳ್ತೇನೆ. ಯಾವುದು ಅಂದರೆ ನಮ್ಮ ಯಜು ಸಂಹಿತೆಯಲ್ಲಿ ಬರುವಂತಹ ಕಥೆ. ಬಹಳ ರೋಮಹರ್ಷಕವಾದ ಕಥೆ ಅದು. ನೃಮೇಧ, ಪರುಚ್ಛೇಪ ಅಂತ ಇಬ್ಬರಿದ್ರು. ಈ ಹೆಸರೇ ತಾವು ಕೇಳಿದ್ದೀರೋ ಇಲ್ವೋ? ನೃಮೇಧ ಅಂತ ಒಬ್ಬ ಮಹರ್ಷಿ ಹುಡುಗ, ಇನ್ನೊಬ್ಬ ಪರುಚ್ಛೇಪ. ಇವರಿಬ್ಬರು ಒಂದೇ ಗುರುವಿನ ಹತ್ರ ಅನೇಕ ವರ್ಷ ವೇದಾಧ್ಯಯನ ಮಾಡಿದರು. ಗುರುಗಳು ವೇದ ಮಂತ್ರವನ್ನು ಸ್ವರವತ್ತಾಗಿಯೂ ಹೇಳಿಕೊಟ್ಟರು, ಅರ್ಥವನ್ನೂ ವಿವರಿಸಿದರು. ಅದನ್ನು ಅನುಸಂಧಾನ ಮಾಡುವಾಗ ಯೋಗದಲ್ಲಿ ಹೇಗೆ ಕಂಡುಕೊಳ್ಳಬೇಕು ಅನ್ನುವ ಗುಟ್ಟುಗಳನ್ನು ಹೇಳಿದರು. ಪ್ರತಿಯೊಂದು ಮಂತ್ರಕ್ಕೂ ಯೋಗಾನುಸಂಧಾನ ಇದೆ. ಇವತ್ತೆಲ್ಲ ನಾನು ಯೋಗ ಹೇಳ್ತೇನೆ, ನೀವು ಯೋಗ ಕಲ್ತ್ಕೊಳ್ಳಿ, ದುಡ್ಡಿಗೆ ಇಷ್ಟಕ್ಕೆ ಅಂತ ಹೇಳಿ ಕೊಡ್ತಾರೆ ನೋಡಿ. ಇದು ಮೋಸಗಾರಿಕೆ. ಅದು ಯೋಗ ಅಲ್ಲ, ಬರೀ ಹಿಪ್ನೋಸಿಸ್. ಅದು ಬೆನ್ನು ಹಿಂದೆ ಮಾಡಿದಾಗೆ. ಅದು ಯಾವುದು ಋಷಿದೃಷ್ಟವಲ್ಲ, ಯಾವುದರಲ್ಲಿ ಹಿಂದೆ ಮಂತ್ರವಿಲ್ಲ, ಅದು ಯೋಗವೇ ಅಲ್ಲ. ಆದ್ರೇನಾಯಿತು, ಈ ಹುಡುಗರಿಬ್ಬರಿಗೆ, ಇವರಿಬ್ಬರಲ್ಲಿ ಯಾರು ನಿಜವಾಗಿ ಈ ಋಷಿತ್ವವನ್ನು ಸಂಪಾದನೆ ಮಾಡಿದ್ದೇವೆ ನೋಡೋಣ ಅಂತ ಅವರಿಬ್ಬರಲ್ಲೇ ಒಂದು ದಿವಸ ಸ್ಪರ್ಧೆ ಏರ್ಪಟ್ಟಿತ್ತು. ಒಬ್ಬ ಹುಡುಗನಿಗೆ ವೇದ ಚೆನ್ನಾಗಿ ಅಭ್ಯಾಸ ಆಗಬೇಕಾದ್ರೆ ತಾಯಿ ಹೊಟ್ಟೆಯಿಂದ ಅವನು ಹೊರಕ್ಕೆ ಬಂದ ಮೇಲೆ 6ನೇ ವರ್ಷದಲ್ಲಿಯೇ ಉಪನ್ಯಾಸ ಮಾಡಿದರೆ ಅವನಿಗೆ ಉಪನಯನ ಮಾಡಿದರೆ ಖಂಡಿತ ಮಹರ್ಷಿ ಆಗ್ತಾನೆ. ಗರ್ಭಾಷ್ಟಮ, ಹೊಟ್ಟೆಯಲ್ಲಿ ತಾಯಿ ಗರ್ಭದಲ್ಲಿಯೇ 1 ವರ್ಷ, ಹೊರಕ್ಕೆ ಬಂದ ಮೇಲೆ ಒಂದು 7 ವರ್ಷ, 7 1 8,
ಆ 8ನೇ ವರ್ಷದಲ್ಲಿ ಮಾಡಿದರೆ ತಕ್ಕ ಮಟ್ಟಿಗೆ ಒಳ್ಳೆಯ ಬ್ರಾಹ್ಮಣನಾಗ್ತಾನೆ. 16 ವರ್ಷಕ್ಕೆ ಮೇಲೆ 25ನೇ ವರ್ಷದಲ್ಲಿ ನಾಳೆ ಮದುವೆ ಇವತ್ತು ಮುಂಜಿ ಅಂತ ಮಾಡಿದರೆ ಖಂಡಿತ ದುರ್ಬ್ರಾಹ್ಮಣನಾಗ್ತಾನೆ, ಶೂದ್ರ ಆಗ್ತಾನೆ, ಚಂಡಾಳ ಆಗ್ತಾನೆ. 16 ವರ್ಷ ಲಿಮಿಟೇಷನ್. ಆ ಷೋಡಶಾತ್ 16 ವರ್ಷ ಮುಗಿದ ಮೇಲೆ ಉಪನಯನ ಮಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಗೂಟಕ್ಕೆ ತೆಗೆದಾಕ್ತಾರೆ ಜನಿವಾರವನ್ನು. ಜನಿವಾರ ಯಜ್ಞ ಸೂತ್ರ ಅರ್ಥ ಗೊತ್ತಿಲ್ಲ, ಜನಿವಾರ ಕನ್ನಡ ಶಬ್ದದಲ್ಲಿ ಹೇಳೋದು. ಈ ಹುಡುಗರು ಚಿಕ್ಕ ವಯಸ್ಸಲ್ಲೇ ಕೋಪಿನ ಕಟ್ಟಿ ತಲೆಯಲ್ಲಿ ಜುಟ್ಟು ಬಿಡಿಸಿ ಅವ್ರಿಗೆ ಮಂತ್ರ ಕಲಿಸಿದ್ದಾರೆ. 12 ವರ್ಷ ಕಲಿತಿದ್ದಾರೆ ಗುರುಕುಲದಲ್ಲಿ. 19-20ನೇ ವರ್ಷ ಅವರಿಬ್ಬರಲ್ಲಿ ಸ್ಪರ್ಧೆ ಉಂಟಾಯಿತು. ವೇದ ಮಂತ್ರ ಹೇಳುತ್ತೆ, ರಮೇಧಶ್ಚ ಪರುಚ್ಛೇಪಶ್ಚ ಬ್ರಹ್ಮವಾದ್ಯಮವದೇತಾಂ. ಬ್ರಹ್ಮವಾದ್ಯ, ವಾದ್ಯ ಅಂದ್ರೆ ತಮಟೆ ಅಲ್ಲ, ವಾದನ ಅಂದ್ರೆ ನುಡಿಸುವುದು. ವೀಣೆ ದೊರಸ್ವಾಮಿಯಂಗಾರ್ ಅಂತ ಒಬ್ಬರಿದ್ರು ಮೈಸೂರಲ್ಲಿ. ನಾವು ಒಂದು ವೀಣೆ ಬಾರಿಸ್ಬೇಕು ಅಂತ ಯಾರು ಕೇಳಿದ್ರು ಕೋಪ ಬರೋದು ಅವರಿಗೆ. ವೀಣೆ ಬಾರಿಸೋದಲ್ಲ, ತಮಟೆ ಬಾರಿಸೋದು. ವೀಣೆಯನ್ನು ನುಡಿಸಬೇಕು. ನುಡಿಸೋದಂದ್ರೇನು? ನೀವು ಮಾತನಾಡುವ ಶಬ್ದಗಳನ್ನು, ಸ್ವರಗಳನ್ನು ರಾಗವಾಗಿ ಆಯಾ ರಾಗಕ್ಕೆ ಹೊಂದುವಂತೆ ಬಾಯಿಂದ ಹೇಳುವುದಕ್ಕಿಂತ ಚೆನ್ನಾಗಿ ಜಡ ಪದಾರ್ಥವಾದ ತಂತಿಯಲ್ಲಿ ನುಡಿಸಬೇಕು. ನುಡಿಸು ನೋಡಿ ಕನ್ನಡದಲ್ಲಿ. ಇದು ವಾದನ. ಮೃದಂಗವೂ ಅಷ್ಟೇ, ಮೃದಂಗ ವಾದನ, ಮೃದಂಗ ಬಾರಿಸೋದಲ್ಲ. ಇವು ಬ್ರಹ್ಮವಾದ್ಯಂ ಅಂದರೆ ಮಂತ್ರ ಸಾಮರ್ಥ್ಯ ವಿಷಯವಾದಂ. ಸಾಯಣಾಚಾರ್ಯರು ಈ ಮಂತ್ರದಲ್ಲಿ ಏನು ಸಾಮರ್ಥ್ಯ ಇದೆ, ಯಾರು ಇದನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನೋಡಬೇಕು ಅಂತ ಅವರಿಬ್ಬರಲ್ಲಿ ಸ್ಪರ್ಧೆ ಉಂಟಾಯಿತು. ಆ ಸ್ಪರ್ಧೆಯಲ್ಲಿ ಅಸ್ಮಿನ್ ದಾರೌ ಆರ್ದ್ರೇ ಅಗ್ನಿಂ ಜನಯಾವ ಯಥರೋನೌ ಬ್ರಹ್ಮೀಯಾನಿತಿ. ಅಸ್ಮಿನ್ ದಾರೌ ಆರ್ದ್ರೇ, ದಾರು ಅಂದರೆ ಒಂದು ಸೌದೆ ಚೂರು ಕಟ್ಟಿಗೆ, ಮರಚಕ್ಕೆ. ಆರ್ದ್ರೆ ಒದ್ದೆಯಾಗಿರುವಂತಹ ಹಸಿ ಕಟ್ಟಿಗೆ. 2 ತುಂಡು ತಗೊಂಡ್ರು ಇಬ್ರು, ಎದುರು ಬದ್ರ ಕೂತ್ಕೊಂಡ್ರು. ಅಸ್ಮಿನ್ ದಾರೌ ಆರ್ದ್ರೆ, ನಿನ್ನ ಕೈಯಲ್ಲೊಂದು ತುಂಡು, ನನ್ನ ಕೈಯಲ್ಲೊಂದು ತುಂಡು. ವೇದ ಮಂತ್ರ ಸಾಮರ್ಥ್ಯದಿಂದ ಇದರಲ್ಲಿ ಅಗ್ನಿಂ ಜನಯಾವಹ, ಅಗ್ನಿಯನ್ನುಂಟು ಮಾಡಬೇಕು. ವಿ ಶಾಲ್ ಪ್ರೊಡ್ಯೂಸ್ ಫೈರ್ ಇನ್ ದಿಸ್ ವೆಟ್ ಪೀಸ್ ಆಫ್ ವುಡ್. ನಮ್ಮಿಬ್ಬರಲ್ಲಿ ಯಾರು ಮಾಡ್ತಾರೆ ನೋಡೋಣ. ಬ್ರಹ್ಮೀಯಾನಿತಿ, ನಮ್ಮಿಬ್ಬರಲ್ಲಿ ಬ್ರಹ್ಮಿಷ್ಠತಮರು ಯಾರು ಪರೀಕ್ಷೆ ಮಾಡೋಣ ಅಂತ ಹೇಳುವ. ಪ್ರಮೇಧೋ ಅಭ್ಯವದತೆ, ಅದಕ್ಕೊಂದು ಮಂತ್ರ ಇದೆ. ಆ ಮಂತ್ರವನ್ನು ಹೇಳ್ತೇನೆ, ಆದರೆ ನೀವು ಹೇಳಿದರೆ ಅದರಿಂದ ಅಗ್ನಿ ಉಂಟು ಮಾಡೋಕೆ ಆಗೋದಿಲ್ಲ. ಅದು ಹುಟ್ಟಿದು. ಒಬ್ಬ ಕೈಲಿಟ್ಕೊಂಡ, ಅವನೊಂದು ಮಂತ್ರವನ್ನು ಹೇಳಿದ. ಯಾವ ಮಂತ್ರ ಅದು? ಸಾಮಿಧೇನಿ ಅಂತ 12 ಮಂತ್ರಗಳಿವೆ. ಋಗ್ವೇದದಲ್ಲಿ ಬರ್ತದೆ, ಯಜುರ್ವೇದದಲ್ಲಿ ಬರುತ್ತೆ. ಅದು ಆ ಮಂತ್ರದಲ್ಲಿ 1, 2 ಪುನಃ ಉಕ್ತವಾಗ್ತವೆ. 16 ಮಂತ್ರ ಅಂತ ಲೆಕ್ಕ. ಅದು ಆ ಮಂತ್ರವನ್ನು ಕೊಟ್ಟಿದ್ದೇವೆ. ಸಂಸ್ಕೃತಿ ಪರಿಚಯ 5ನೇ ಸಂಪುಟದಲ್ಲಿ. ಇದು ಗಾಯತ್ರಿ ಛಂದಸ್ಸಲ್ಲಿರುವಂತಹ ಮಂತ್ರ. ಅದು 1, 2, 3 3 ಸ್ಟೆಪ್ಪಲ್ಲಿ ಬರುತ್ತೆ. ತಂತ್ವಾ ಸಮಿದ್ಧಿರಂಗಿರ ಧೃತೇನ ವರ್ಧಯಾಮಸಿ ಬೃಹಚ್ಛೋಜಾಯ ವಿಷ್ಠ್ಯ. ಇದು ಮಂತ್ರ. ಈ ಮಂತ್ರದಲ್ಲಿ ಹಸಿ ಕಟ್ಟಿಗೆಯಲ್ಲಿ ಅಗ್ನಿಯನ್ನು ಉಂಟು ಮಾಡುವ ಭಾಗ ಎಲ್ಲಿದೆ ಒಬ್ಬನಿಗೆ ಗೊತ್ತಿತ್ತು, ಒಬ್ಬನಿಗೆ ಗೊತ್ತಿರಲಿಲ್ಲ. ಒಬ್ಬ ಕೇಳಿದ್ದ, ಟೆಕ್ಸ್ಚುಯಲ್ ಮೀನಿಂಗ್ ಕೇಳಿದ್ದ, ಅದು ಯೋಗದಲ್ಲಿ ಆಗಿರಲಿಲ್ಲ. ಆದ್ದರಿಂದ ಮೊದಲನೇ ಏನು ಮಾಡಿದ, ಆ ಮಂತ್ರವನ್ನು ಹೇಳಿದ. ಪ್ರಮೇಧೋ ಅಭ್ಯವದತ್. ಆ ಕೈಯಲ್ಲಿ ಹಸಿ ತುಂಡು ಕಟ್ಟಿಗೆ ಇಟ್ಕೊಂಡು ತಂತ್ವಾ ಸಮಿದ್ಧರಂಗಿರ ತೇನ ವರ್ಧಯಾಮಸಿ. ಗಡಗಡ ಗಡಗಡ ಇದು ರ್ಯಾಟ್ಲಿಂಗ್ಸರು ಪುರೋಹಿತರು ಮದುವೆಯಲ್ಲಿ ಹೇಳ್ತಾರಲ್ಲ, ಈ ಟೈಮ್ ಆಗೋಯ್ತು, ಮಾಂಗಲ್ಯ ಧಾರಣೆ ಮಾಡಬೇಕು, ಯಾಕೆ ಇನ್ನೊಂದು ಕಡೆ ಹೋಗಬೇಕು ಅಪರಕ್ರಿಯೆ ಮಾಡಿಸೋದಿಕ್ಕೆ. ಪುರೋಹಿತರು ಎಷ್ಟು ಅವಾಂತರ ಮಾಡ್ತಾರೆ ನೋಡಿ. ಉಪನಯನ ಕರ್ಮ ಮಾಡಿ ಒಬ್ಬರು ಮನೆಯಲ್ಲಿ ಹೋಗಿ ಶ್ರಾದ್ದ ಮಾಡ್ತಾರೆ. ಇದು ಪೈತೃಕ, ಇದನ್ನು ಮಿಕ್ಸ್ ಮಾಡಬಾರ್ದು, ಶುದ್ಧಿ ಇರಬೇಕು. ಇಲ್ಲಿ ಹೇಳೋ ಮಂತ್ರ ಅಲ್ಲಿ ಹೇಳೋ ಮಂತ್ರ ಇದು ಬರಬಾರ್ದು. ದೊಡ್ಡ ದೊಡ್ಡ ವೈದಿಕರೇ ಹೀಗೆ ಸಮಾಜ ಹಾಳಾಗಿರೋದಕ್ಕೆ ಇವರೇ ಕಾರಣ. ನಾನು ದೊಡ್ಡ ಸಭೆಗಳಲ್ಲಿ ಹೇಳ್ತೇನೆ ಮಾತನ್ನ. ಅದನ್ನು ಹೇಳುವಾಗ ಇದು ಸಂಗೀತ, ತ್ಯಾಗರಾಜರ ಕೀರ್ತನೆ. ಇಫ್ ಯು ರ್ಯಾಟ್ಲಿದ್ರು ಏನು ಅನುಭವ ಬರ್ತದೆ ನಿಮಗದು? ಹಿತವು ಮಾಟಲೆಂತೋ ಭಾಗಪಲ್ಕಿತೀವಿ ಹತಮುಚ್ಚೇಸಿತೀವಿ. ಅದನ್ನು ಮುಸುರೆ ಮಣಿಯಯ್ಯರ ಪರಂಪರೆಯವರು, ಟಿ ವಿ ಶಂಕರನಾರಾಯಣ ಅಂತವರು ಅದಕ್ಕೆ ನೆರವಲ್ ಮಾಡಿ ಸ್ವರ ಪ್ರಸ್ತಾರ ಹಾಕಿದರೆ ಹಿತವು ಮಾಟಲೆಂತೋ ಭಾಗ. ಆ ರಾಮನಿಗೆ ಎಷ್ಟು ಹಿತವಾದ ಮಾತನ್ನು ಹೇಳಿದೆಯೋ ಪ್ರಭು. ಹೇಳಿದ್ರು ಕೇಳದೆ ಇದ್ದ ಮೇಲೆ ಹತಮುಚ್ಚೇಸಿತೀವಿ, ವಿಧಿಯಿಂದ ಕೊಂದುಬಿಟ್ಟೆ. ಸರಸ ಸಾಮಧಾನ ವೇದದಂತ ಚತ್ರ ಅನುಭವಿಸಬೇಕು. ಸಂಗೀತದಲ್ಲಿ ಅನುಭವ ಪ್ರಧಾನ, ವೇದದಲ್ಲಿಯೂ ಅನುಭವವೇ ಪ್ರಧಾನ. ಅದಕ್ಕಾಗಿಯೇ ಸ್ವರ ಹಾಕಿರೋದು. ಅದನ್ನು ಹಾಕುವಾಗ ತಂತ್ವಾ ಸಮಿದ್ಧಿರಂಗೇ ಅಂಗಿರಹ, ಅಗ್ನಿಗೆ ಅಂಗಿರಸ್ಸು ಅಂತ ಒಂದು ಹೆಸರು. ತಂತ್ವಾ ಅಂಥ ಪ್ರಸಿದ್ಧನಾದ
ಮಹಿಮೆಯುಳ್ಳ ಹೇ ಅಂಗಿರಸೆ ಸಮಿದ್ಭಿ, ಸಮಿತ್ತನ್ನ ಇಲ್ಲಿ ಪ್ರತಿಷ್ಠೆ ಮಾಡಿ ಘೃತೇನ ವರ್ಧಯಾಮಸಿ, ತುಪ್ಪದಿಂದ ನಿನ್ನನ್ನು ಬೆಳೆಸ್ತೇನೆ. ಯಾಜ್ಞಿಕಾರ್ಥ, ನನ್ನ ಸರ್ವಸ್ವಾದ ಅನುಭವ ರಸವನ್ನು ಕೊಟ್ಟು ನಿನ್ನನ್ನು ಬೆಳೆಸ್ತಾ ಇದ್ದೇನೆ. ಬೃಹಚ್ಛೋಚ ಯವಿಷ್ಠ್ಯ, ಸಣ್ಣದಾಗಿರುವವನೇ ಯವಿಷ್ಠ್ಯ. ಬೃಹಚ್ಛೋಚ, ತುಂಬ ದೊಡ್ಡದಾದ ಜ್ವಾಲಗಳ ಸಮೇತ ಮೇಲಕ್ಕೆ ಉಕ್ಕಿ ಬಾ, ಮೇಲಕ್ಕೆ ಬಾ ಅಂತ ಕರೆಯುವ ಮಂತ್ರ ಇದು. ಅದನ್ನು ಪ್ರಮೇದ ಹೇಳಿದ. ಅದು ಹೇಗೆ ಹೇಳಿದ್ನು? ಸಧೂಮಂ ಅಜನಯತ್, ಹಸಿ ಕಟ್ಟಿಗೆಯಲ್ಲಿ ಹೊಗೆ ಮಾತ್ರ ಬಂತು ಅವನಿಗೆ. ಪ್ರಮೇದ ಮಂತ್ರೋಚ್ಚಾರ ಮಾಡಿದರೆ ಹಸಿ ಕಟ್ಟಿಗೆಯಲ್ಲಿ ಬರೀ ಹೊಗೆ ಆಡಿತು, ಅದರಲ್ಲಿ ಜ್ವಾಲೆ ಬರಲಿಲ್ಲ. ಮುಂದಕ್ಕೆ ಏನಾಯಿತು? ಪರುಚ್ಛೇಪೋ ಅಭ್ಯವದತ್, ಈ ಎದುರುಗಡೆ ಕೂತಿದ್ದ ಹುಡುಗ ಸ್ವಲ್ಪ ತಾಳುಂದ, ಅದೇ ಕೈಯಲ್ಲಿ ಅದೇ ಇನ್ನೊಂದು ಚೂರು ಹಸಿ ಕಟ್ಟಿಗೆಯನ್ನು ಇಟ್ಕೊಂಡು ಅದೇ ಮಂತ್ರವನ್ನು ಹೇಳಿದ. ಸೋಗ್ನಿಂ ಅಜನಯತ್, ಭಗ್ಗಂತ ಹೊತ್ಕೊಂಡು ಬಿಡ್ತು, ಅಗ್ನಿ ಉಂಟಾಯಿತು. ಆಗ ಎದುರುಗಡೆ ಇದ್ದ ಹುಡುಗ ಬರೀ ಹೊಗೆ ತರಿಸಿದ್ದವನು ಋಷ ಇತ್ಯಬ್ರವೀತ್, ನೀ ಋಷಿಯಾಗಿದ್ದೀಯಪ್ಪ, ದೋ ವಿ ಆರ್ ಕ್ಲಾಸ್ಮೇಟ್ಸ್, ನೀನು ನನ್ನ ಗುರುವಾಗಿ ಬಿಟ್ಟೆ ಅಂತ ಆ ಪರುಚ್ಛೇಪನ ಪಾದಗಳನ್ನು ಹಿಡ್ಕೊಂಡು ನೃಮೇಧ ಆನಂದ ಬಾಷ್ಪಗಳನ್ನು ಹಾಕಿ ಕಣ್ಣೀರು ಸುರಿಸಿದ. ಇದು ಕಥೆ. ಈ ಕಥೆಯ ಮುಂದಿನ ಭಾಗ ಇನ್ನೊಂದಷ್ಟು ಮಂತ್ರ ಇದೆ, ಅದರಲ್ಲಿ ನಿಮ್ಗೆ ಆಶ್ಚರ್ಯವಾಗುವಂತಹ ವಿಷಯಗಳುಂಟು. ಯತ್ ಸಮಾವದದ್ ವಿದ್ವ ಕಥಾತ್ವಮಗ್ನಿಂ ಮಜೀಜನೋ ನಾಹಮಿತಿ ಸಾಮೆಧೇನೀನಾಂ ಏವಮೇವಾಹಂ ವರ್ಣಂ ವೇದೇತ್ಯಬ್ರವೀತ್. ಯತ್ ಸಮಾವದ್ ವಿದ್ವತ್, ನನಗೂ ನಿನಗೂ ಸಮವಾಗಿ ವಿದ್ವತ್ತಿದೆ. ವೇದ ಮಂತ್ರಗಳನ್ನು ಒಂದೇ ಗುರು ಹೇಳ್ಕೊಟ್ಟಿದ್ದಾರೆ, ಒಂದೇ ಕಾಲದಲ್ಲಿ ಹೇಳಿದ್ದಾರೆ, ನನಗೆ ಗೊತ್ತಿಲ್ಲದೆ ನಿನಗೆ ಹೇಳಿಲ್ಲ. ಕಥಾತ್ವಂ ಅಗ್ನಿಂ ಮಜೀಜನೋ ನಾಹಮಿತಿ, ನಿನಗೆ ಮಾತ್ರ ಅಗ್ನಿ ಉಂಟು ಮಾಡುವ ಶಕ್ತಿ ಉಂಟಾಯಿತು, ನನಗೆ ಬರಲಿಲ್ವಲ್ಲ. ಯಾಕೆ ಅಂತ ಕೇಳಿದ್ರೆ ಆ ಇನ್ನೊಬ್ಬ ಹುಡುಗ ಅಗ್ನಿ ಉಂಟು ಮಾಡಿ ಹೇಳಿದ. ಸಾಮಿಧೇನೀನಾಂ ಏವಮೇವಾಹಂ ವರ್ಣಂ ವೇದೇತ್ಯಬ್ರವೀತ್. ಈ ಸಾಮಿಧೇನಿ ಮಂತ್ರಗಳಲ್ಲಿ ವರ್ಣ ಇದೆಯಂತೆ. ಇವತ್ತು ವರ್ಣ ಅಂದರೆ ಕಿಡಿಗಾಡ್ತಾರೆ ಕೆಲವರು. ವರ್ಣಾಶ್ರಮ ಅಂದರೆ ಕಿಡಿ ಕಿಡಿ ಕಿಡಿ, ನನಗೆ ಭಯವಿಲ್ಲ, ಸಾಯುವುದಕ್ಕೂ ಸಿದ್ಧ ನಾನು. ವರ್ಣ ಶಬ್ದಕ್ಕೆ ಅರ್ಥ ಇವರು ಯಾರಿಗೂ ಗೊತ್ತಿಲ್ಲ, ನಾವು ಹೇಳಿದ್ರೆ ಅರ್ಥ ಮಾಡಿಕೊಳ್ಳೋ ಮೂಡಲ್ಲಿಲ್ಲ ಅವರು. ಮೈಸೂರಲ್ಲಿ ನನಗೆ ಪಾಠ ಹೇಳಿದ ಮೇಷ್ಟ್ರು ಸಿ.ಡಿ. ನರಸಿಂಹಯ್ಯನವರು, ಪದ್ಮಭೂಷಣ ಅದು ಇದು ತಗೊಂಡಿದ್ದಾರೆ. ಮೋಸ್ಟ್ ಕನ್ಫ್ಯೂಸ್ ಇವತ್ತು ಅವರಿಗೆ. ಅವರು ನಮಗೆ ಪಾಠ ಹೇಳುವ ಸ್ಥಿತಿಯಲ್ಲಿಯೇ ಹೀಗೆ ಹಾಗೆ ಹಾಗೆ ಹೀಗೆ ಭಾರತೀಯ ಮೌಲ್ಯಗಳ ಬಗ್ಗೆ ಹೊಯ್ದಾಡ್ತಾ ಇದ್ರು. ನಾನು PhD ಮಾಡುವ ಕಾಲ ಸ್ವಲ್ಪ ದಾರಿ ತಹಬಂದಿಗೆ ತಗೊಂಡು ಬಂದೆ, ಆಮೇಲೆ ಪೂರ್ತಿ ತಹಬಂದಿಗೆ ತಂದಿದ್ದೇನೆ. ಅವರ ಧ್ವನ್ಯಾಲೋಕ ಸಭೆಯಲ್ಲಿ ಈ ವರ್ಣದ ಮೇಲೆ ಒಂದು ಸೆಮಿನಾರ್, ಸೆಮಿ ನಾರುವುದು, ಪೂರ್ತಿ ಅಲ್ಲ, ಅರ್ಧರ್ಧ ನಾರುವುದು. ಈ ಸೆಮಿನಾರ್ ಅಂದರೆ ನಮ್ಗೆ ಅಸಖ್ಯ. ಇವತ್ತು ನಾನು ಸಾಕಷ್ಟು ತಲೆ ಚಚ್ಕೊಂಡಿದ್ದೀನಿ. ನಿಮಗೆ ಮಾತಾಡೋಕೆ ಅವಕಾಶ ಕೊಡೋದಿಲ್ಲ, ತಮ್ಮ ಅಜ್ಞಾನವನ್ನು ನಿಮ್ಮ ಮೇಲೆ ಹೇರುವುದಕ್ಕೆ ಬರ್ತಾರೆ ಕೆಲವರು. ನಾನು ಅವರ ನಮ್ಮ ಗುರುಗಳಿಗೆ ಕಂಡೀಷನ್ ಹಾಕಿದೆ, ಇಫ್ ಮೈನ್ ಈಸ್ ದಿ ಫಸ್ಟ್ ಪೇಪರ್ ಐ ಆಮ್ ಗೋಯಿಂಗ್ ಟು ರೀಡ್. ಒಳ್ಳೇದು ಬಂದು ವರ್ಣದ ಮೇಲೆ ದೊಡ್ಡ ಪೇಪರ್ ಪ್ರಿಂಟ್ ಆಗಿದೆ, ಸಾಹಿತ್ಯ ಅಕಾಡೆಮಿ ಪ್ರಿಂಟ್ ಮಾಡಿದ್ದಾರೆ. ಅದನ್ನು ಪ್ರತಿಪಾದನೆ ಮಾಡಿದ್ದಿಷ್ಟೇ. ವರ್ಣವೆಂಬುದು ಜಾತಿಯೇ ಆಗಿದ್ದು ಸರ್ವ ಬಹಿಷ್ಕಾರ್ಯವಾಗಬೇಕಾಗಿದ್ದರೆ ನಿಮಗೊಂದು ಸಣ್ಣ ಪ್ರಾರ್ಥನೆ ಮಾಡ್ತೇನೆ. ಸಂಗೀತ ಕಲಿಸುವಾಗ ಹುಡುಗರಿಗೆ ವರ್ಣ ಅಂತ ಹೇಳ್ಕೊಡ್ತಾರಲ್ಲ, ಅದನ್ನು ನಿಲ್ಲಿಸಬೇಕು. ಸರಳೆ, ಸ್ವರಜಿತೆ, ಗೀತೆ, ಆಮೇಲೆ ವರ್ಣ ಅಂತ ಹೇಳ್ತಾರೆ, ಕೇಳಿದ್ದೀರಲ್ಲ? ಸಂಗೀತ ಬಲ್ಲವರು ಇರಲಿಲ್ಲ, ಒಂದೊಂದು ರಾಗದಲ್ಲಿ ಒಂದೊಂದು ವರ್ಣ ಅಂತ. ಅದಕ್ಕೆ ಯಾಕೆ ವರ್ಣ ಅಂತಾರೆ? ಅಲ್ಲಿ ಜಾತಿ ತಗೊಂಡ್ಬಂದ್ರೇನು? ಸಂಗೀತ ಕಚೇರಿ ಶುರು ಮಾಡುವಾಗಲೇ ವರ್ಣದಿಂದ ಶುರು ಮಾಡ್ತಾರೆ. ಅದೇ ಕೂಡ ರಾಮಾನುಜಂಗಾರ್ ಪ್ರಾರಂಭ ಮಾಡಿದ್ರು. ಅಲ್ಲಿ ವರ್ಣ ಅಂತ ಯಾಕೆ ಹೇಳ್ತಾರೆ? ವರ್ಣ್ಯತೆ ಇತಿ ವರ್ಣ, ವರ್ಣಿಸಲ್ಪಡುತ್ತದೆ, ಕೊಂಡಾಡಲ್ಪಡುತ್ತದೆ. ಹೇಗೆ? ಮಿನಿಮಮ್ ಯೂನಿಟ್ ಆಫ್ ಡಿಸ್ಕ್ರಿಪ್ಷನ್ ಆಫ್ ದಿ ಎಸೆನ್ಸ್ ಆಫ್ ದಟ್ ರಾಗ. ಒಂದು ಕಾನಡ, ಒಂದು ತೋಡಿ, ಒಂದು ಭೈರವಿ, ಅದರಲ್ಲಿ ವರ್ಣ ರಚನೆ ಮಾಡೋರು ಹೇಗಿರ್ತಾರೆ, ಆ ರಾಗದ ಎಸೆನ್ಸ್ ಎಲ್ಲ ಬಂದು ಅದರಲ್ಲಿ ಮಿನಿಮಮ್ ಡಿಸ್ಕ್ರಿಪ್ಷನ್, ಆ ರಾಗದ ಸರ್ವಸ್ವವು ಅದರಲ್ಲಿ ಅಡಗಿರಬೇಕು. ಹಾಗೆಯೇ ಜೀವನದ ವೃತ್ತಿಗಳಲ್ಲಿ ಗ್ರೂಪಿಂಗ್ಸ್ ಮಾಡಿಕೊಳ್ಳುವಾಗ, ಈಗ ವೈಶ್ಯ ಅಂತ ಹೇಳುವಾಗ, ಮತ್ತೆ ಮತ್ತೊಂದು ಕಡೆಯಲ್ಲಿ ಪ್ರವಚನದಲ್ಲಿ ಕೌಟಲ್ಯವನ್ನು ಮಾತಾಡುವಾಗ ಹೇಳಿದೆ, ಅಲ್ಲಿ ಕೃಷಿ, ಗೋರಕ್ಷ, ವಾಣಿಜ್ಯ, ವೈಶ್ಯಂಕರ್ಮ ಅಂದ್ರು ನೋಡಿ. ಒಕ್ಕಲತನ, ಅಗ್ರಿಕಲ್ಚರ್ನ ವೈಶ್ಯರು ಪ್ರೊಫೆಸರ್ ಅಂತ ಹೇಳಿದರು. ಇವತ್ತು ಒಕ್ಕಲಿಗರು ಅಂದರೆ ಶೂದ್ರರು ಅನ್ನೋ ಸ್ಥಿತಿಯಲ್ಲಿ ಕರೀತಾರೆ, ತಪ್ಪು. ಅವರು ವೈಶ್ಯರು. ವ್ಯವಸಾಯ ಮಾಡುವವರು ವಿಟ್ ವಿಷವು ವಿಷಃ, ಕೂಡಿ ಬದುಕುವುದು,
ಸಮಾಜಕ್ಕೆ ಬೇಕಾದ್ದೆಲ್ಲ ತಂದುಕೊಟ್ಟು ಪೋಷಣೆ ಮಾಡುವುದು ಇದು ವೈಶ್ಯರ ಕೆಲಸ. ಅವರು ಬೇಕು ಸಮಾಜಕ್ಕೆ. ಅವರೇನು ಮಾಡ್ತಾರೆ? ಕೃಷಿ, ಗೋರಕ್ಷ, ಪಶುಪಾಲನೆ, ವಾಣಿಜ್ಯ, ವ್ಯಾಪಾರ. ಇವತ್ತು ಬರೀ ವ್ಯಾಪಾರ ಮಾಡೋರು ವೈಶ್ಯರು ಅಂತ ಹೇಳ್ತೇವೆ. ಇದು ನೀವು ಮಾಡಿಕೊಂಡ ವಿಕಲ್ಪ. ಕೃಷ್ಣನನ್ನು ಬೆಳೆಸಿದ ತಂದೆ ನಂದಗೋಪಾಲ, ಅಪ್ಪಟ ವೈಶ್ಯ, ವೈಶ್ಯ ಕುಲ ತಿಲಕ ಅವನು ಗೋರಕ್ಷೆ ಮಾಡ್ತೀವಿ. ಇವತ್ತು ಡೈರಿ ಫಾರ್ಮಿಂಗ್ ಬೇರೆ, ಪೌಲ್ಟ್ರಿ ಫಾರ್ಮಿಂಗ್ ಬೇರೆ, ಅಗ್ರಿಕಲ್ಚರ್ ಬೇರೆ, ಅದರಲ್ಲಿ ಗೊಬ್ಬರ ಸಪ್ಲೈ ಮಾಡೋರು, ಅದನ್ನು ಟ್ರಾನ್ಸ್ಪೋರ್ಟ್ ಮಾಡುವವರು, ಎಷ್ಟೋ ಉಪಜಾತಿಗಳೆಲ್ಲ ಬಂದುಬಿಟ್ಟಿವೆ. ಇದು ಒಂದು ಗ್ರೂಪಿಂಗ್ ಏನಿದೆ ನೋಡಿ, ಒಂದು ವರ್ಣ. ಅದೇ ರೀತಿಯಲ್ಲಿ ಬ್ರಾಹ್ಮಣರಲ್ಲಿ ನಿನ್ನೆ ಹೇಳಿದಾಗೆ ಹರಪ್ಪ ಮೊಹಂಜದಾರು ಆ ಟ್ಯಾಬ್ಲೆಟ್ಸ್ ಕೆತ್ತುವವರು ಕೆಲವರಿದ್ದರು. ಅದೇನಾಯಿತು ಮುಂದೆ ಸಸರ್ಪರಿ ಲಿಪಿಯಿಂದ ಸರಸ್ವತಿ ಲಿಪಿ ಅಂತ ಒಂದು ಉಂಟಾಗಿ, ಸರಸ್ವತಿಯಿಂದ ಬ್ರಾಹ್ಮಿ ಅಂತ ಒಂದು ಲಿಪಿ ಉಂಟಾಗಿ, ಬ್ರಾಹ್ಮಿಯಿಂದ ಗಣೇಶ ಲಿಪಿ ಅಂತ ಒಂದು ಉಂಟಾಗಿ, ಗಣೇಶ ಲಿಪಿಯಿಂದ ದೇವನಾಗರಿ ಲಿಪಿ ಅಂತ ಬಂದು, ಆಮೇಲೆ ಎಲ್ಲ ದ್ರಾವಿಡ ಭಾಷೆಗೂ ಅದೇ ಮೂಲವಾಯಿತು. ದ್ರಾವಿಡ ಭಾಷೆ ಅಂತ ಬೇರೆ ಇಲ್ಲ. ವೇದವ್ಯಾಸರು ಮಹಾಭಾರತ ರಚನೆ ಮಾಡಿ ಹೇಳುವಾಗ ಎದುರುಗಡೆ ಆ ಇಟ್ಟಿಗೆಗಳ ಮೇಲೆ ಅಥವಾ ಮರದ ತುಂಡುಗಳ ಮೇಲೆ ರಚಿಸಲ್ಪಟ್ಟ ಅನೇಕ ಡಾಕ್ಯುಮೆಂಟ್ಸನ್ನು ಎದುರಿಗೆ ಇಟ್ಕೊಂಡು ಅದನ್ನು ಯಾರ ಕೈಲಿ ಬರೆಸಿದ್ರು? ಗಣೇಶನ ಕೈಲಿ ಬರೆಸಿದ್ರು. ಗಣೇಶ ಹೇಳಿದ, ನೀವು ಸ್ಪೀಡಾಗಿ ಹೇಳಬೇಕು, ನನ್ನ ಪೆನ್ ನಿಲ್ಲಬಾರದು. ಈ ಕಥೆ ಕಳಿತೀರಲ್ಲ, ಇದು ಗಣೇಶ ಲಿಪಿ. ಒಂದೊಂದು ಋಷಿಗಳ ಗಣಕ್ಕೆ ಒಬ್ಬೊಬ್ಬ ಗಣೇಶ, ಒಬ್ಬ ಕೋಡಿಫೈಯರ್, ಲಿಪಿಕ ಬರ್ಕೊಳ್ಳೋವನಿದ್ದ. ಇದೆಲ್ಲ ಬರೆದಿದ್ದಾರೆ. ರಾಜಾರಾಮರಾಯರು ಹೆಚ್ಚು ತೋರಿಸಿದ್ದಾರೆ ಇಂಡಸ್ ರಾಜಿ ಸೀಲ್ಸ್ ಬಗೆಗೆ. ಯಾಕೆ ಹೇಳ್ತೇವೆ ಅಂದರೆ ಅದು ಬಹಳ ಶ್ರಮಪಟ್ಟು ತಿಳ್ಕೊಳ್ಬೇಕಾದ ವರ್ಣ. ಒಂದು ಗ್ರೂಪಿಂಗ್, ಒಂದು ಗಿಲ್ಡ್ ಇದ್ದ ಹಾಗೆ ಅದು. ಇವನು ಹೇಳ್ದ ಹುಡುಗ, ನಾನು ಸ್ವಾಮಿಧೇನೀನಾಂ ಏವಮೇವಾಹಂ ವರ್ಣಂ ವೇದ. ಅದರ ಗುಟ್ಟು ನನಗೆ ಗೊತ್ತು. ಸ್ವಾಮಿಧೇನಿ ಮಂತ್ರದಲ್ಲಿ ಎಲ್ಲಿ ಅಗ್ನಿಯನ್ನು ಉಂಟು ಮಾಡುವ ಶಕ್ತಿ ಇದೆ ಆ ಮಂತ್ರದ ಭಾಗ ಅದು ಗೊತ್ತು ನನಗೆ. ಅದನ್ನು ಮಾಡುವಾಗ ಅತ್ಯಂತ ಕಳಕಳಿಯ ಹೃದಯದಿಂದ ಯೋಗದಲ್ಲಿ ಕೊಂಡುಕೊಂಡು, ಅಪ್ಪ ಸ್ವಾಮಿ ಅಗ್ನಿ ಇದರಲ್ಲಿ ಬಾರೋ ಅಂತ ಕರೆಯುವಾಗ ನೋಡಿ, ಬಾಯಲ್ಲಿ ಹೇಳಿದೆ, ನಿಮಗೇನು ಅನುಭವ ಆಯಿತು? ಸಂಗೀತಗಾರ ಅವನು ನೆರವಲ್ ಮಾಡುವಾಗ ಅವನು ಅನುಭವಿಸೋದನ್ನು ನೀವು ಅನುಭವಿಸೋದಿಲ್ಲ. ಅವನಿಗೆ ಎಕ್ಸ್ಪೀರಿಯನ್ಸ್ ಇಸ್ ಆಲ್ವೇಸ್ ಅಟಾಮಿಕ್ ಆ್ಯಂಡ್ ಸೆಂಟ್ರಲ್ ಟು ದ ಇಂಡಿವಿಜುವಲ್ ಬೀಯಿಂಗ್. ಈ ಪ್ರವಚನ ಮಾಡುವಾಗ ಈ ಪ್ರವಚನವನ್ನು ತುಂಬ ಮೆಚ್ಚಿಕೊಂಡವರು ಯಾರು ಗೊತ್ತೋ? ನಾನೇ ಒಬ್ಬ, ನೀವಲ್ಲ. ನನಗಾದಷ್ಟು ಅನುಭವ ನಿಮಗಾಗೋದಿಲ್ಲ. ಅದು ಇವತ್ತು ರಾತ್ರಿ ಎಲ್ಲ ನನಗೆ ಪ್ರೊಜೆಕ್ಷನ್, ಎಲ್ಲಿ ಮಂತ್ರ ಒಂದು ಹುಚ್ಚಿ ಎಳ್ಕೊಂಡು ಹೋಗ್ತದೆ ಅದು. ಯಾಕೆಂದರೆ ಅದು ಗುರ್ತು. ಅಹಂ ವರ್ಣಂ ವೇದೇತ್ಯಬ್ರವೀತ್. ಎಲ್ಲಿ? ಯದ್ಘೃತವತ್ ಪದಂ ಅನೂಚ್ಯತೆ. ಈ ಮಂತ್ರದಲ್ಲಿ ಘೃತ ಅಂತ ಒಂದು ಶಬ್ದ ಬಂತಲ್ಲ, ಎಲ್ಲಿ ಬಂತದು? ಸ್ವಾಮಿಧೇನಿ ಮಂತ್ರದಲ್ಲಿ ತಂತ್ವಾ ಸಮಿದ್ಭಿರಂಗಿರಃ ಘೃತೇನ ವರ್ಧಯಾಮಸಿ. ಆ ಘೃತ ಅಂತ ಬಂತಲ್ಲ, ಅಲ್ಲಿ ಸಮಿದ್ಭಿರಂಗಿರ ಇತ್ಯಾಹ ಸ್ವಾಮಿಧೇನೀಶ್ವೇವ ತಜ್ಯೋತಿರ್ಜನಯತಿ. ಆ ಘೃತ ಶಬ್ದದ ಒಳಗಡೆ ಹಸಿ ಕಟ್ಟಿಗೆಯಲ್ಲಿ ಅಗ್ನಿ ಉಂಟು ಮಾಡುವ ಶಕ್ತಿ ಇದೆ. ಅದನ್ನು ನೀನು ಅನುಭವಿಸಿ ಯೋಗದಿಂದ ಹೇಳಲಿಲ್ಲ, ಅಲ್ಲಿ ಅಗ್ನಿ ಬರಲಿಲ್ಲ. ನಾನು ಹೇಳಿದೆ, ಅಲ್ಲಿ ಉಂಟಾಯಿತು. ಅಷ್ಟೇ ಅಲ್ಲ, ದ್ವಮೇಧ ತಿಳ್ಕೋ. ಸ್ತ್ರೀಯಸ್ತೆ ನಯದ್ರಚಸ್ತ್ರಯಸ್ತೆ ನಯದ್ಗಾಯತ್ರಿಯಸ್ತಿ ಯಸ್ತೆ ನಯದ್ ಸ್ವಾಮಿಧೇನೀನ್ಯೋ ವೃಷಣ್ವತಿ ಅನ್ವಾಹ. ಏನು ತಿಳಿಯುತ್ತೆ? ನಾವು ಹೇಳ್ತೇವೆ ಮಂತ್ರಗಳಲ್ಲಿ ಸ್ತ್ರೀ ಮಂತ್ರ, ಪುರುಷ ಮಂತ್ರ ಅಂತಿದೆಯಂತೆ. ಎಲ್ಲರೂ ಕೇಳಿದ್ದೀರಾ ಇದನ್ನ? ಸ್ತ್ರೀಯಸ್ತೆ ನಯದ್ಗಾಯತ್ರಿಯಸ್ತಿ ಯಸ್ತೆ, ಇದು ಗಾಯತ್ರಿ ಮಂತ್ರ. ಗಾಯತ್ರಿಯನ್ನು ಒಂದು ಛಂದಸ್ಸು, ಒಂದು ಮೀಟರ್. ಆ ಮಂತ್ರದಲ್ಲಿ ಗಾಯತ್ರಿ ಛಂದಸ್ಸಲ್ಲಿರುವ ಮಂತ್ರಗಳಲ್ಲಿ ಸ್ವಾಮಿಧೇನಿ ಮಂತ್ರದಲ್ಲಿಯೂ ಕೆಲವು ಸ್ತ್ರೀ ಶಕ್ತಿಯನ್ನು ಹೊಂದಿವೆ, ಇನ್ನು ಕೆಲವರು ವೃಷಣ್ವತಿ ಪುರುಷ ಶಕ್ತಿಯನ್ನು ಹೊಂದಿವೆ, ಬೀಜ ಶಕ್ತಿಯನ್ನು ಹೊಂದಿವೆ. ತೇನ ಪುಗ್ಧಸ್ವತೀಸ್ತೇನ ಸೇಂದ್ರಾಸ್ತೇನ ಮಿಥುನ. ಅವೆರಡನ್ನೂ ಸೇರಿಸಿ ಸ್ತ್ರೀ ಮಂತ್ರ, ಪುಮಂತ್ರ, ಮಿಥುನವನ್ನು ಮಾಡಿದಾಗ ಅಗ್ನಿ ಉಂಟಾಗುತ್ತೆ. ಎಲೆಕ್ಟ್ರಿಸಿಟಿಯಲ್ಲಿ ನೀವು ಎಲೆಕ್ಟ್ರಾನ್ ಅಥವಾ ಇವತ್ತು ಆಟಮ್ನಲ್ಲಿ ಹೇಳ್ತೇವೆ ನೋಡಿ, ಸ್ತ್ರೀ ಶಕ್ತಿ, ಪುರುಷ ಶಕ್ತಿ, ಅದರ ಪೂರ್ವ ರೂಪವನ್ನು ಮಂತ್ರದಲ್ಲಿ ಕೊಟ್ಟಿದ್ದಾರೆ. ಮಂತ್ರಗಳಲ್ಲಿ ಪುಂಸ್ತ್ವ ಭಾವ ಪ್ರಯೋಗ ಹೇಗೆ, ಮಂತ್ರಗಳಲ್ಲಿ ಸ್ತ್ರೀ ಭಾವವನ್ನು ಪ್ರಯೋಗ ಮಾಡುವುದು ಹೇಗೆ, ಎರಡನ್ನೂ ಸಂಯೋಗ ಮಾಡುವುದು ಹೇಗೆ ಗುಟ್ಟು ಗೊತ್ತಾದರೆ ನೀ ಲೋಕವನ್ನು ತಲೆಕೆಳಕು ಮಾಡಬಹುದಯ್ಯ. ಆ ಮಂತ್ರಕ್ಕೆ ಆ ಶಕ್ತಿ ಅಂತ ಅವನು ಹೇಳ್ತಾನೆ. ಪ್ರಾಚೀನ ಭಾರತೀಯರಿಗೆ ಈ ಎಲೆಕ್ಟ್ರಿಸಿಟಿ ರೂಪಾಂತರಗಳು ಗೊತ್ತಿರಲಿಲ್ಲವೇ? ಮಂತ್ರದಲ್ಲಿ ಲೋಕಪೋಷಕ, ಲೋಕನಾಶಕ ಗೊತ್ತಿರಲಿಲ್ಲವೇ? ಇದು ತುಂಬ ಚಿಂತನೆ ಮಾಡಬೇಕಾದ ವಿಷಯ. ಗಾಯತ್ರಿ ಮಂತ್ರಕಲ್ಪ ಅಂತ ಒಂದು ಗ್ರಂಥ, ಅದರಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಓದಿದೆ, ಎಲ್ಲಿ ಅಂತ ನೆನಪಿಲ್ಲ. ಗಾಯತ್ರಿ ಮಂತ್ರಗಳಲ್ಲಿ ವಿಶ್ವಾಮಿತ್ರರು ಪ್ರತ್ಯಕ್ಷ ಮಾಡಿಕೊಂಡು ಗಾಯತ್ರಿ ಅಂತ ಒಂದು ಹೇಳ್ತೇವೆ. ತತ್ಸವಿತುರ್ವರೆ ಎಣ್ಯಂ
ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇದು 23 ಅಕ್ಷರದ ಮಂತ್ರ, 24 ಇಲ್ಲ ಇದು.